ನಮಸ್ಕಾರ. ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ನಲ್ಲಿ ಆಗೋ ಕನ್ಫ್ಯೂಷನ್, ಕ್ರೌಡ್ ಫುಲ್ಲಿಂಗ್ ನ ಕೆಟ್ಟ ವ್ಯವಸ್ಥೆ, ಹಾಗೆ ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್ ಗಳು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸೊ ಇವತ್ತು ಲೆಟ್ಸ್ ಟಾಕ್ ನಲ್ಲಿ ನನ್ನ ಜೊತೆ ಜಾಯ್ನ್ ಆಗಿರುವಂತಹವರು ರವೀಂದ್ರ ವೆನ್ಶಿ ಅವರು. ಇವರು ನಿರ್ದೇಶಕರಾಗಿ ಮಠ, ನೈಟ್ ಕರ್ಫ್ಯೂ, ಪುಟಾಣಿ ಸಫಾರಿ, ವಾಸಂತಿ ನಲಿದಾಗ, ಹಾಗೇನೆ ಒಂದಷ್ಟು ಟ್ಯಾಂಕ್ ವರ್ಡ್ ಗರ್ಲ್ ಅನ್ನೋ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಇವರು ನಿರ್ದೇಶನ ಮಾಡೋದು ಮಾತ್ರ ಅಲ್ಲ, ಸಿನಿಮಾನ ನೋಡೋದನ್ನು ಕೂಡ ಪ್ರೊಫೆಷನ್ ಆಗಿ ತಗೊಂಡಿದ್ದಾರೆ. ಪ್ರೊಫೆಷನ್ ಅಂದ್ರೆ ತೀರಾ ನೀವ್ ಅನ್ಕೊಂಡಿರೋ ಹಾಗೆ ಪ್ರೊಫೆಷನ್ ಅಲ್ಲ, ತುಂಬಾ ಪ್ಯಾಷನೇಟ್ ಆಗಿ ಪ್ರತಿ ವಾರ ರಿಲೀಸ್ ಆಗೋ ಸಿನಿಮಾಗಳನ್ನ ನೋಡ್ತಾರೆ, ಹಾಗೇನೆ ರಿಲೀಸ್ ಆಗೋ ಸಿನಿಮಾಗಳ ಬಗ್ಗೆ ಮಾಹಿತಿನೂ ಕೊಡ್ತಾರೆ. ಇವ್ರ ಜೊತೆ ಒಂದಷ್ಟು ಮಾತುಕತೆಗಳನ್ನ ನಡೆಸೋಣ. ಇವತ್ತಿನ ವಿದ್ಯಮಾನ, ಹಾಗೆ ಇವರ ಸಿನಿಮಾ ಪ್ರೀತಿ, ಜೊತೆಗೆ ರಿಲೀಸ್ ಆಗಿರೋ ಸಿನಿಮಾಗಳನ್ನ ಇಷ್ಟೊಂದು ನೋಡ್ತಾರಲ್ಲ, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಸೊ ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಆರ್ ಶೋ. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್. ಸಿನಿಮಾ ಹೇಗೂ ಮಾಡ್ತಾ ಇರ್ತೀರಾ, ಸಿನಿಮಾದ ಬಗ್ಗೆನೂ ಬರೀತಾ ಇರ್ತೀರಾ, ಸಿನಿಮಾ ನೋಡ್ತಾನೆ ಇರ್ತೀರಾ, ಸಿನಿಮಾ ನೋಡೋದನ್ನು ಕೂಡ ಪ್ರೊಫೆಷನ್ ಆಗಿ ತಗೊಂಡಿದ್ದೀರಾ ಹೇಗೆ? ಈಗ ನಮ್ಮಂತ ಡೈರೆಕ್ಟರ್ಗಳಿಗೆ ಮೇಡಮ್ ಆಕ್ಚುಲಿ ವರ್ಷಕ್ಕೆ ಒಂದು ಸಿನಿಮಾ ಅಥವಾ 2 ಸಿನಿಮಾ ಮಾಡ್ಬೋದು ಮ್ಯಾಕ್ಸಿಮಮ್. ಸೊ ಇನ್ ಮಿಕ್ಕದ್ದೆಲ್ಲ ಟೈಮ್ ಎಲ್ಲ ಫ್ರೀನೇ. ನನ್ಗೇನು ಅಂತಂದ್ರೆ, ನಾನು ಕಾಲೇಜ್ ಡೇಸ್ ಇಂದ ಕೂಡ ಸಿನಿಮಾ ನೋಡ್ತಾನೆ ಇದ್ದೆ. ಸಿನಿಮಾ ನೋಡೋದೇ ನನ್ ಹುಚ್ಚು. ಕಾಲೇಜ್ ಡೇಸ್ ಇಂದ ಕೂಡ ನಾವು ಎಕ್ಸಾಮ್ ಒಂದು ವಾರ ಅಂತ ಕೂಡ ಸಿನಿಮಾ ನೋಡ್ಬಿಟ್ಟು ಹೋಗಿ ಎಕ್ಸಾಮ್ ಬರೀತಾ ಇದ್ವಿ. ಅಂದ್ರೆ ಅದ್ ನೋಡಿದ್ರೆ ಮೈಂಡ್ ಏನೋ ರಿಫ್ರೆಶ್ ಆಗತ್ತರದಲ್ಲಿ. ಒಂದ್ಸಲ ಸಿನಿಮಾ ಇಂಡಸ್ಟ್ರಿ ಬಂದ್ಬಿಟ್ಮೇಲೆ ಸಿನಿಮಾ ನೋಡೋ ದೃಷ್ಟಿ ಬೇರೆ ಆಯ್ತು. ಅವಾಗ ಬರೀ ಎಂಟರ್ಟೈನ್ಮೆಂಟ್ ಗೆ, ಬರೀ ಆಡಿಯನ್ಸ್ ಆಗಿ ಮಾತಾಡ್ತಾ ಇದ್ವಿ. ಇವಾಗ ಫಿಲ್ಮ್ ಮೇಕರ್ ಆಗಿ ನೋಡ್ತೀವಲ್ವಾ, ನಮ್ಗೆ ಅವಾಗ ಒಂದು ಪ್ರಶ್ನೆ ಕಾಡುತ್ತೆ, ಯಾಕೆ ಸಿನಿಮಾ ಹೋಗ್ತು, ಯಾಕೆ ಸಿನಿಮಾ ಹೋಗ್ಲಿಲ್ಲ, ಯಾಕೆ ಸಿನಿಮಾ ಓಡುತ್ತೆ, ಯಾಕೆ ಸಿನಿಮಾ ಓಡಲ್ಲ, ಯಾವ ಸಿನಿಮಾ ಇಷ್ಟು ಜನ ಇಷ್ಟಪಡ್ತಾರೆ, ಇದು ಒಂದು ಪ್ರಶ್ನೆ. ಜೊತೆಗೆ ಇನ್ನೊಂದೇನು ಅಂದ್ರೆ, ಈ ಸಿನಿಮಾದಲ್ಲಿ ಏನಿರ್ಬೋದು ಅಂತ ಕುತೂಹಲ. ಹಾಗೆ ಸಿನಿಮಾ ನೋಡುವಂತರ ಖುಷಿ ಆಗುತ್ತೆ ನನಗೆ. ಅಂದ್ರೆ ನನ್ನ ಟೈಮ್ ಪಾಸ್ ಆಗೋದ್ರ ಜೊತೆಗೆ ಏನೋ ಒಂದಷ್ಟು ಕಲಿಯೋದಿರುತ್ತೆ ಅಂತ ಅನ್ಸುತ್ತೆ. ಹಾಗೆ ನಾನು ಸಿನಿಮಾ ನೋಡೋದು ಇಷ್ಟಪಡ್ತೇನೆ. ಓಕೆ, ನೈಸ್. ಬಟ್ ಒಂದು ಪ್ರಶ್ನೆ, ಈಗ ಪ್ರೆಸೆಂಟ್ ಸಿಚುವೇಶನ್, ಇವಾಗ ವಿಚಾರ ಮಾತಾಡ್ಕೊಂಡು ಹೋಗ್ತಾ ಇರೋದಾದ್ರೆ, ಈಗ ಜನ ಥಿಯೇಟರ್ಗೆ ಸಿನಿಮಾ ನೋಡೋದಕ್ಕೆ ಜನ ಬರಲ್ಲ ಒಂದ್ ಕಡೆ ಆದ್ರೆ, ಟಿಕೆಟ್ ಕಾಸ್ಟ್ ಜಾಸ್ತಿ, ಜೊತೆಗೆ ಸ್ಟಾರ್ಗಳಿಲ್ಲದೆ ಇದ್ರೆ ಯಾರಪ್ಪ ಸಿನಿಮಾಕ್ಕೆ ಹೋಗ್ತಾರೆ ಅನ್ನೋ ಮೈಂಡ್ ಸೆಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ರಿಲೀಸ್ ಆಗ್ಬಿಡುವ ಸಿನಿಮಾಗಳೆಲ್ಲ ಟಿವಿನಲ್ಲೋ OTT ನಲ್ಲೋ ಲಭ್ಯ ಇರುತ್ತೆ, ಬಂದ್ಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಒಂದು 80% ನಮ್ಮ ಕರ್ನಾಟಕ ಜನರಿಗೆ ಇದೆ ಅಂತ ಹೇಳ್ಬೋದು. ಸೊ ನೀವು ಥಿಯೇಟರ್ಗೆ ಹೋದಾಗ ಜನ ಇರ್ತಾರ, ಅಥವಾ ಈಗ ನೀವು ಫಸ್ಟ್ ಡೇನೋ ಫಸ್ಟ್ ಡೇ ನನ್ನ ಪ್ರಕಾರ ಅವ್ರವ್ರ ಟೀಮ್ ಅನ್ನಾದ್ರೂ ಕರ್ಸಿರ್ತಾರೆ, ಸೆಕೆಂಡ್ ಡೇ ಥರ್ಡ್ ಡೇ ಹೋದಾಗ ಜನ ಇರ್ತಾರ, ಇದ್ರೆ ಅದು ರಿಯಲ್ ಆಡಿಯನ್ಸ್ ಆಗಿರ್ತಾರ, ಹೆಂಗಿರುತ್ತೆ ರಿಯಾಕ್ಷನ್ಸ್? ಮೇಡಮ್, ನಾನು ಸಿನಿಮಾಗಳಿಗೆ, ಈಗ ಕೆಲವು ಸಿನಿಮಾಗಳಿಗೆ ಫ್ರೈಡೆ ಹೋಗ್ತೀನಿ, ಫ್ರೈಡೆ ಸ್ಯಾಟರ್ಡೆ ಸಂಡೇ ನನ್ನ ಟೈಮ್ ನೋಡ್ಕೊಂಡು ಹೋಗ್ತೀನಿ. ಕೆಲವು ಸಿನಿಮಾಗಳು ಬರೀ ಮಲ್ಟಿಪ್ಲೆಕ್ಸ್ ಅಷ್ಟೇ ರಿಲೀಸ್ ಆಗ್ತವೆ. ಅವುಗಳಿಗೆ ನಾನು ವೆಯ್ಟ್ ಮಾಡ್ತೇನೆ. ಏನಕ್ಕೆ ಅಂದ್ರೆ ಟಿಕೆಟ್ ಪ್ರೈಸ್ಗೋಸ್ಕರ. ಯಾಕಂದ್ರೆ ನೀವು ಶುಕ್ರವಾರ, ಶನಿವಾರ, ಭಾನುವಾರ 180 ರೂಪಾಯಿ, 200, 220 ರೂಪಾಯಿ ಆಗುತ್ತೆ. ನಾನು ಅಷ್ಟು ಅಫೋರ್ಡ್ ಮಾಡಕ್ಕಾಗಲ್ಲ. ಆಮೇಲೆ ನೀವು ಮಾಲ್ಗಳಿಗೆ ಹೋಗೋದು ಅಂದ್ರೆ ಅದು ಕಟ್ಟಾಕದಂಗೆ, ನಿಮ್ಗೆ ಪಾರ್ಕಿಂಗ್ ಚಾರ್ಜ್ ಇರುತ್ತೆ, ಇನ್ನೊಂದಿರುತ್ತೆ. ಸೊ ಹಾಗೆ ನನಗೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಬಟ್ ಅವಾಗ ಏನ್ ಮಾಡ್ತೀನಿ, ನಾನು ಸೋಮವಾರದವರೆಗೆ ಕಾಯ್ತೀನಿ. ಸೋಮವಾರ ನನಗೆ 112 ರೂಪಾಯಿಗೆ, 120 ರೂಪಾಯಿಗೆ ಆ ತರದೆಲ್ಲ ಒಂದಷ್ಟು ಟಿಕೆಟ್ಸ್ ಅವಾಗ ಹೋದಾಗ ಒಂದು 8 ಜನ 10 ಜನ ರಿಯಲ್ ಆಡಿಯನ್ಸ್ ಇರ್ತಾರೆ. ಬಟ್ ಕೆಲವೊಮ್ಮೆ ಸಿನಿಮಾದ ಬಗ್ಗೆ ಒಂದಷ್ಟು ಒಳ್ಳೆ ವಿಮರ್ಶೆ ಬಂದಾಗ ಒಂದು 18-20 ಇರ್ತಾರೆ. ಆದ್ರೆ ನನಗೆ ಗೊತ್ತಿರೋ ಹಾಗೆ ಏನಾಗುತ್ತೆ ಅಂದ್ರೆ, ಈ ಸಿನಿಮಾ ಶುಕ್ರವಾರ ರಿಲೀಸ್ ಆಗುತ್ತೆ, ಯಾವ್ದೋ ಸ್ಟಾರ್ ಇಲ್ಲ ಅಂತ ಇಟ್ಕೊಂಡು, ಶುಕ್ರವಾರ ದಿನ ಅವರ ತಂಡ ಇರುತ್ತೆ. ಶನಿವಾರ, ಭಾನುವಾರ ಒಂದಷ್ಟು ಜನ ಚಾನ್ಸ್ ತಗೊಳಕ್ ಬರಲ್ಲ. ಈ ಪತ್ರಕರ್ತರು, ಮಾಧ್ಯಮದವರು ಸಿನಿಮಾ ಚೆನ್ನಾಗಿದ್ದಾಗ ಒಂದಷ್ಟು ಬರದಾಗ ಸೋಮವಾರ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸೋಮವಾರ ಸಿನಿಮಾ ಇರಲ್ಲ. ಎಷ್ಟೋ ಒಳ್ಳೆಯ ಸಿನಿಮಾಗಳಿಗೆ ಆಗೋ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಸೋಮವಾರದ ಮೇಲೆ ಸಿನಿಮಾನೇ ಇರಲ್ಲ. ಸೊ ಏನ್ ಮಾಡೋದು, ಈ ಸಿನಿಮಾ ನಿಲ್ಸೋದಕ್ಕೆ ಏನ್ ಮಾಡಬಹುದು ಮೇಡಮ್? ಒಂದು ತುಂಬಾ ಸಿಂಪಲ್. ಏನು ಅಂದ್ರೆ, ಅದು ದೊಡ್ಡ ಪ್ರಶ್ನೆ. ಇದು ಒಬ್ಬರಿಂದ ಆಗ ಪ್ರಶ್ನೆ ಅಲ್ಲ. ನಾನು ಗಮನಿಸಿದಾಗ, ನಾನು ಪ್ರತಿ ಸಲ ನಾನು ಬ್ಲಾಗ್ ಅಲ್ಲಿ ಕೂಡ, ನನ್ನ ಫೇಸ್ಬುಕ್ ಕೂಡ ಬರೀತಾ ಇರ್ತೀನಿ, ಈ ಲ್ಯಾಕ್ ಆಫ್ ಆಡಿಯನ್ಸ್ ಅಂತ ಏನಿದೆ, ಅವ್ರನ್ನ ಫಸ್ಟ್ ಲ್ಯಾಕ್ ಆಫ್ ಆಡಿಯನ್ಸ್ ಅನ್ನೋದನ್ನ ತೆಗೆದಾಕ್ಬೇಕು. ಹೇಗೆ ತೆಗೆದಾಕೋದು ಅಂತಂದ್ರೆ, ನಾನು ಗಮನಿಸಿದಾಗೆ ಮೈಸೂರು, ನಾನು ಚೆನ್ನೈಗೆಲ್ಲ ಹೋಗ್ತಾ ಇರ್ತೀನಿ. ಯಾವ್ದೋ ಒಂದು ಮಾಲ್ಗೆ ಹೋಗ್ತೀನಿ ನಾನು, ವಿಜಯ ನೆಕ್ಸಸ್ ಮಾಲ್ ಯೂಶುವಲ್ ಹೋಗ್ತೀನಿ. ವಡಾಪಾಲಲ್ಲಿ ನಮ್ದು UFO ಆಫೀಸ್ ಇದೆ. ಅಪ್ಲೋಡ್ ಮಾಡಿ ಕೊಟ್ಮೇಲೆ ಅವ್ರು ಟೈಮ್ ಕೊಡ್ತಾರೆ ನಮ್ಗೆ ಶೋ ಮಾಡೋದಕ್ಕೆ, ನಿಮ್ಗೆ ಗೊತ್ತದು. ಅವಾಗ ಏನ್ ಮಾಡ್ತೀವಿ, ಏನ್ ಮಾಡಕ್ಕೇನು ಕೆಲಸ ಇಲ್ಲ ಅಂತ ನಾನು ಸುಮ್ಮನೆ ಅಕ್ಕಪಕ್ಕ ಮಾಲ್ಗೆ ಹೋದಾಗ ನಂಗೆ 64 ರೂಪಾಯಿ ಸಿನಿಮಾ ಸಿಗುತ್ತೆ. 20 ರಿಂದ 24 ಸೀಟ್ಗಳು, ಮತ್ತೆ 2 ರಿಂದ 3 64 ರೂಪಾಯಿಗೆ ಟಿಕೆಟ್ ಸಿಗುತ್ತೆ. ನಾನು ಸುಮಾರು ತಮಿಳ್ ಸಿನಿಮಾ ಅಲ್ಲೇ ನೋಡಿದೆ. ಸುಮ್ಮನೆ ಚಾನ್ಸ್ ತಗೋತೀನಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, AC ರೂಮ್ ಸಿಗುತ್ತೆ, ಒಳ್ಳೆ
ಸೀಟ್ ಸಿಗುತ್ತೆ. 64 ರೂಪಾಯಿ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ ಲ್ಯಾಕ್ ಆಫ್ ಆಡಿಯನ್ಸ್ ಬರಲ್ಲ. ನಮ್ಮಲ್ಲಿ ಗಾಂಧಿ ಕ್ಲಾಸ್ ಅಂತ ಇದ್ವಿ ಮೊದಲು, 3ನೇ ತರಗತಿ ಅಂತ ಹೇಳ್ತಾ ಇದ್ವಿ. ಅದಿದ್ದಾಗ ಏನಾಗಿತ್ತು ಅಂದ್ರೆ ಸುಮ್ಮನೆ ಒಂದಷ್ಟು ಜನ ಬಂದು ಕೂತ್ಕೊಳ್ಳೋರು. ಇವಾಗ ಏನಾಗಿದೆ ನಿಮ್ಗೆ ಎಲ್ಲಾ ಈಕ್ವಾಲಿಟಿ ಮಾಡ್ಬಿಟ್ಟವ್ರೆ, ಆ ಗಾಂಧಿ ಕ್ಲಾಸ್ ಅನ್ನೋದಿಲ್ಲ. ಎಲ್ಲ ಏನಾಗುತ್ತೆ, ನೀವು ಅಷ್ಟೊಂದು ದುಡ್ಡು ಕೊಡಬೇಕು ಅಂದಾಗ ಏನಾಗುತ್ತೆ, ಚಾನ್ಸ್ ತಗೊಳಕ್ಕೆ ಯಾರು ಇಷ್ಟಪಡಲ್ಲ. ಇವತ್ತಂದ್ರೆ ನಿಮ್ಗೆ ತುಂಬಾ ಎಕ್ಸ್ಪೆನ್ಸಿವ್. ನಾನು ಹೇಳ್ತೀನಿ ಕೇಳಿ, ನಾನು ಶೂಟಿಂಗ್ಗೆ ಒಂದು ಹಳ್ಳಿಗೆ ಹೋಗಿದ್ದೆ. ಜನಗಳನ್ನ ಸುಮ್ಮನೆ ಸ್ಟಡಿ ಹೋದಾಗ ಅಲ್ಲೇ ಕೂತ್ಕೊಂಡು ಸ್ಟಡಿ ಮಾಡ್ತೀವಲ್ಲ, ಸುಮ್ಮನೆ ಇಲ್ಲಿ ಜನ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿರೋ ಲೇಡೀಸ್ಗಳೆಲ್ಲ ಹೆಂಗಸರು, ಚಿಕ್ಕ ಹಳ್ಳಿ ಅದು ನಮ್ಮ ಮುಳಬಾಗ ಹತ್ರ, ಎಲ್ಲ ಫ್ಯಾಕ್ಟ್ರಿ, ಅಲ್ಲೊಂದು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿ ಹೋಗ್ಬರ್ತಾರೆ, ಗಾರ್ಮೆಂಟ್ ಫ್ಯಾಕ್ಟ್ರಿ. ಈ ಗಂಡಸರಲ್ಲಿ ಏನಂದ್ರೆ ಬೆಳಗ್ಗೆ ಹೊತ್ತು ಇಲ್ಲಿಗೆ ಹೋಗ್ತಾರೆ, ಇಲ್ಲಿಗೆ ಕೆಲ್ಸಕ್ಕೆ ಎಲ್ಲಿ ಹೋಗಲ್ಲ, ಹೊಲಕ್ಕೆ ಹೋಗ್ತಾರೆ, ಬಾಡಿಗೆ ಹಾಕಿದ್ರೆ 12 1 ಗಂಟೆ ಕೆಲಸ ಮುಗಿದು. 1 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ ಅವರು ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಸಮಸ್ಯೆ ಏನು ಅಂದ್ರೆ ಲಿಕ್ವಿಡ್ ಕ್ಯಾಶ್ ಓಡಾಡಲ್ಲ. ಬಟ್ ಅದ್ರ ಹತ್ರದಲ್ಲಿರೋ ಥಿಯೇಟರ್ ಅಲ್ಲಿ ಟಿಕೆಟ್ ಪ್ರೈಸ್ 100 ರೂಪಾಯಿ 120 ರೂಪಾಯಿ ಇದೆ. ನೀವು ಅಲ್ಲಿ ದುಡ್ಡೇ ಓಡಾಡಲ್ಲ ಅಂದ್ರೆ 100 ರೂಪಾಯಿ ಜನ ಬರ್ತಾರೆ. ಸೊ ಹಂಗೆ ಮೊಬೈಲ್ ಮೇಲೆ ಡಿಪೆಂಡ್ ಆಗ್ತದೆ. ಮೊಬೈಲ್ ನಲ್ಲಿ ಅಂತ ಹೇಳಿದ್ರೆ ಟೆಲಿಗ್ರಾಮ್ ಆಮೇಲೆ ಬೇಕಂತಿಲ್ಲ ಮೇಡಮ್. ಆಕ್ಚುಲಿ ಮೊದಲು ವಿಕ್ಟರಿ ಸಿನಿಮಾಸ್ ಆಗಿದೆ, ಈಗ ವಿಶಾಲ್ ಅಂತ ಆಗಿತ್ತು, ನಮ್ಮನೆ ಪಕ್ಕ ಇತ್ತು. ಸುಮ್ಮನೆ ಹೋಗ್ತಾ ಇದ್ದಾರೆ ಬೆಳಿಗ್ಗೆ 10-10ವರೆಗೆ ಸಿನಿಮಾಗಳು, ಯಾವ್ಯಾವ್ದು ಹೆಸರು ಗೊತ್ತಿಲ್ಲದ ಸಿನಿಮಾಗಳಿಗೆ ಹೋಗ್ತಾ ಇದ್ದೆ. ಒಂದು 50-60 ಜನ ಇರೋರು. ನನಗೆ ಒಂದು ಆಶ್ಚರ್ಯ ಆಗೋದು, ಇವ್ರು ಯಾಕೆ ಬಂದವ್ರೆ, ನಾನು ಸಿನಿಮಾ ನೋಡಕ್ ಬಂದಿದ್ದೆ, ನೀವು ಯಾಕೆ ಬಂದವ್ರೆ ಅಂದ್ರೆ ನಮ್ಮ ಮಧ್ಯದಲ್ಲಿ ಮಾತಾಡ್ತಾ ಇದ್ದೆ, ಏನಕ್ಕೆ ಬಂದಿದ್ಯಾ ಅಂದ್ರೆ ಅವ್ರು ಹೇಳೋರು, ಸರ್ ನಮ್ದು ಫ್ಯಾಕ್ಟ್ರಿ ಶಿಫ್ಟ್ 3ನೇ ಶಿಫ್ಟ್, ಸಂಜೆ 6 ಗಂಟೆಗೆ ಹೋಗ್ಬೇಕು, 6 ಗಂಟೆಗೆ ಟೈಮ್ ಪಾಸ್ 60 ರೂಪೀಸ್ ಟಿಕೆಟ್ ಚಾನ್ಸ್ ತಗೊಂಡೆ. ಇವಾಗ ಟೈಮ್ ಪಾಸ್ ಮಾಡೋದಕ್ಕೆ ಅವ್ರಿಗೆ ಮೊಬೈಲ್ ಇದೆ, ನೀವು ನೋಡ್ತಾ ಕೂತ್ಕೊಂಡ್ರೆ ಸ್ಕ್ರೋಲ್ ಮಾಡ್ದೇನೋ ರೀಲ್ಸ್ ಅಂತ ನೀವು ಎಷ್ಟೊತ್ತು ಟೈಮ್ ಪಾಸ್ ಆಗುತ್ತೆ ಫ್ರೀ ಆಗಿ. ಆಪ್ಷನ್ಗಳು ಜಾಸ್ತಿ. ಇಂಥ ಪೊಸಿಷನ್ ಇದ್ದಾಗ ನಾವು ಸಿನಿಮಾದವ್ರು ಏನ್ ಮಾಡಿದೀವಿ, ಯಾವುದೇ ಆಫರ್ ಕೊಡಲ್ಲ, ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತೀವಿ, ಅವ್ರ ಚಾನ್ಸ್ ತಗೊಳಕ್ ಬಿಡ್ತಾ ಇಲ್ಲ. ಆಗ ಅವ್ರು ಏನ್ ಮಾಡ್ತಾರೆ, ಗ್ಯಾರಂಟಿ ಎಂಟರ್ಟೈನ್ಮೆಂಟ್ ಇದೆ ಅಂದ್ರೆ ಬರ್ತಾರೆ. ಅದ್ ಯಾರು ಅವ್ರಿಗೇನು ಗ್ಯಾರಂಟಿ ಎಂಟರ್ಟೈನ್ಮೆಂಟ್, ದುಡ್ಡು ಚೆನ್ನಾಗಿದ್ರೆ ಎಂಟರ್ಟೈನ್ಮೆಂಟ್, ಸ್ಟಾರ್ಗಳಿದ್ರೆ ಸಿನಿಮಾ ನೋಡ್ಬೋದು ಅಂತ ಅನ್ಕೊಂಡು ಅದಕ್ಕೆ ಅವ್ರು ಸ್ಟಾರ್ ಸಿನಿಮಾಗಳಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಈಗ ನಾನು ತುಂಬಾ ಇನ್ನೊಂದು ಲೆಕ್ಕಾಚಾರ ಹೇಳ್ತೀನಿ, ನಾನು ಗಮನಿಸ್ದಂಗೆ ಆಡಿಯನ್ಸ್ ಇಲ್ಲ ಅಂತ ಹೇಳ್ತೀವಿ ನಾವು, ಆದ್ರೆ ಯಾವುದೇ ಸ್ಟಾರ್ ಸಿನಿಮಾ ನೋಡಿ 6 ಗಂಟೆಗೆ ಶೋ ಮಾಡ್ತೀವಿ. ನೀವು ಆಡಿಯನ್ಸ್ ಇಲ್ಲ ಅಂದ್ರೆ 6 ಗಂಟೆಗೆ ಹೆಂಗ್ ಶೋ ಮಾಡ್ತೀರಿ? ನಾನ್ ನಿಮ್ಮನ್ನ ಅದನ್ನ ಕೇಳೋಣ ಅಂತ, ಬಿಕಾಸ್ ನೀವು ಎಲ್ಲಾ ಟೈಪ್ ಆಫ್ ಸಿನಿಮಾಕ್ಕೆ ಎವ್ರಿ ವೀಕ್ ಹೋಗೋ ಕಾರಣ ಸ್ಟಾರ್ ಗಳ ಸಿನಿಮಾ ಬಂದಾಗ ಹೆಂಗಿರುತ್ತೆ? 6 ಗಂಟೆಗೆ ಶೋ ಇರ್ತಾರೆ. 6 ಗಂಟೆಗೆ ಹೌಸ್ಫುಲ್ ಇದೆ, ನಾನೇ ನೋಡಿದ್ದೀನಿ. 5:15 ಹೋಗಿ ಸಿನಿಮಾ ನೋಡಿದ್ದೀನಿ ನಾನು. ಅಂದ್ರೆ ಅದು ಅವ್ರ ಫ್ಯಾನ್ಸೇ ಬಂದಿರಬಹುದು, ಫ್ಯಾನ್ಸ್ ಅನ್ನ ಕರ್ಸಿರ್ಬಹುದು, ಏನಾದ್ರು ನೀವು ಆಡಿಯನ್ಸ್ ಅಲ್ಲ, ಅವರೇ ಇದ್ದಾನೆ ಆಡಿಯನ್ಸ್ ತಾನೆ. 6 ಗಂಟೆಗೆ ನೀವು ಧೈರ್ಯ ಇದೆಯಲ್ವಾ, 200 ರೂಪಾಯಿ 300 ರೂಪಾಯಿ ಟಿಕೆಟ್ ಕೊಟ್ಟು 6 ಗಂಟೆಗೆ ಬರ್ತಾರೆ. ಸಂಜೆ ರಾತ್ರಿ 10:00ವರೆಗೆ ಶೋ ನೋಡಿದ್ದೀನಿ ನಾನು. 10ವರೆಗೂ ಜನ ಇದ್ದಾರೆ, 10ವರೆಗೂ ಜನ ಇದಾರೆ, 6 ಗಂಟೆ ಅಂದ್ರೆ ಆಡಿಯನ್ಸ್ ಇದಾರೆ ಅಂತ ಆಯ್ತಲ್ಲ. ಅವ್ರನ್ನ ತಡೆದ್ ನಿಲ್ಲಿಸ್ತಾರೆ, ಫ್ಯಾಕ್ಟರ್ ಬೇರೆ ಇದೆ, ಅದನ್ನ ನಾವು ಕಂಡಿಡ್ಕೋಬೇಕು. ಅಂದ್ರೆ ಬರ್ತಾ ಇದ್ರೆ ನೀವು ನೋಡಿ ಮೇಡಮ್, ಈಗ ನೆಕ್ಸ್ಟ್ ಯಾವ್ದು ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ, ನೀವು ಮಲ್ಟಿಪ್ಲೆಕ್ಸ್ ಪರದೆಗಳು ಚೆಕ್ ಮಾಡಿ, ಕನಿಷ್ಠ 9-10 ಸ್ಕ್ರೀನ್ ಇರುತ್ತೆ ಒಂದೊಂದು ಮಾಲಲ್ಲಿ. 10 ಶೋಗಳು ಇರ್ತವೆ. 10 ಶೋ ಹೆಂಗಿರ್ತೀರಿ, ಯಾವ್ದು ಏರಿಯಾದ ಮೇಲೆ ಇರ್ತೀರಿ? ಯಾಕೆ ನಾವೆಲ್ಲ ದುಡ್ಡು ಕಾಸ್ಟ್ಲಿನೇ. ಅಂದ್ರೆ ಆಡಿಯನ್ಸ್ ಇದಾರೆ, ಅವರು ಸೆಲೆಕ್ಟೆಡ್ ಆಗಿ ಒಂದು ಪಿಕ್ಚರ್ ಬರ್ತಾ ಇದಾರೆ. ನಾವೇನ್ ಮಾಡ್ತಾ ಇದೀವಿ, ಅವ್ರನ್ನ ಬರ್ದಾಗ ನಾವೇ ತಡೀತಾ ಇದೀವಿ. ನಮ್ಮಲ್ಲಿ ಏನೋ ಒಂದು ಲೋಪದೋಷ ಇದೆ, ಅದನ್ನ ನಾವು ತಲೆ ಕೆಡಿಸ್ಕೊತಾರೆ. ಲೋಪದೋಷಗಳು ಏನು ಅಂತ, ಬಿಕಾಸ್ ಸ್ಟಾರ್ ಸಿನಿಮಾಗಳೇ ಮಾಡ್ಬೇಕಾ, ಅಥವಾ ಇವಾಗ ಈಗ ಆಕ್ಚುಲಿ ಕಂಟೆಂಟ್ ಸಿನಿಮಾಗಳಿಗೆ ಒಂದು 4-5 ವರ್ಷಗಳಿಂದ ಕಂಟೆಂಟ್ ಸಿನಿಮಾಗಳಿಗೆ ಒಂಚೂರು ವ್ಯಾಲ್ಯೂ ಇತ್ತು. ಏನೊಂದ್ ಚೆನ್ನಾಗಿದೆ, ಸಬ್ಜೆಕ್ಟ್ ಚೆನ್ನಾಗಿದೆ, ಹೋಗಿ ನೋಡೋಣ, ಏನೋ ಎಕ್ಸ್ಪೆರಿಮೆಂಟ್ ಮಾಡಿದಾರೆ ಅಂತ. ಈಗ ಅದನ್ನೂ ಇಲ್ಲ. ಹಾಗಿದ್ರೆ ಬರೀ ಸ್ಟಾರ್ ಗಳ ಸಿನಿಮಾ ಮಾಡ್ಬೇಕಾ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೇಕಾ, ಏನ್ ಮಾಡ್ಬೇಕು? ಮೇಡಮ್, ನಾನು ಗಮನಿಸ್ದಂಗೆ ಸ್ಟಾರ್ ಗಳ ಸಿನಿಮಾ ಫಸ್ಟ್ 2 ಡೇಸ್. ಯಾಕಂದ್ರೆ ನಾನು ಬೆಳಿಗ್ಗೆ 6 ಗಂಟೆ ಸಿನಿಮಾ ನೋಡಿದಾಗ ಜನ ಸಂಭ್ರಮದಿಂದ ಕೂಗ್ತಾ ಇರ್ತಾರೆ. ಹೊರಗಡೆ ಬಂದ ತಕ್ಷಣ ಅವ್ರ ಡೈಲಾಗ್ ಒಂದೇ ಬರೋದು ಬಾಯಿ, ಅಣ್ಣ ಸೂಪರ್, ಬಟ್ ಕತೆ ಚೆನ್ನಾಗಿದೆ. ಸೊ ಸ್ಟಾರ್ ಸಿನಿಮಾಗಳಿಗೆ ಏನಂದ್ರೆ ಫಸ್ಟ್ ದಿನ ನೀವು ಆಡಿಯನ್ಸ್ ಫುಲ್ ಮಾಡೋ ತಾಕತ್ತಿರುತ್ತೆ, ಹೊಸಬ್ರ ಸಿನಿಮಾಗಳಿಗೆ ಇರಲ್ಲ. ಬಟ್ ಆ ನಂತರ ಏನಾಗ್ತಿತ್ತು, ಅವಾಗ ಟಿಕೆಟ್ ಪ್ರೈಸ್ಗಳು, ಈ ಮೊಬೈಲ್ ಇಲ್ಲದೆ ಇರೋದು, ಇವೆಲ್ಲ ಆಪ್ಷನ್ಗಳಿಂದ 2ನೇ ದಿನ 3 ದಿನ ನೋಡೋರು. ಅದು ಗ್ರಾಜುವಲ್ ಆಗಿ ಏನಾಗುತ್ತೆ, 1 ವಾರದಲ್ಲಿ ಇಟ್ಕೊಳ್ಳೋರು. 1 ವಾರ ಇರೋದು ಸಿನಿಮಾ. ಅವಾಗ ಯಾವ್ದೇ ಸಿನಿಮಾ ಆದ್ರೂ ಕೂಡ ಮಲ್ಟಿಪ್ಲೆಕ್ಸ್ ಕಡಿಮೆ ಇದು, 1 ವಾರ ಸಿನಿಮಾ ಇರೋದು. 3 ದಿನಕ್ಕೆ 4 ದಿನಕ್ಕೆ ಬಂದು ಚೆನ್ನಾಗಿರೋ ಸಿನಿಮಾಗಳು ಬಾಯಿ ಮಾತನ್ನ ಪ್ರಚಾರ ಆಗಿ ಹೋಗ್ತಾ ಇದ್ರು. ಇವಾಗ ಏನಾಗಿದೆ, ಹೊಸಬ್ರು ಬಾಡಿಗೆ ಕೊಡ್ಬೇಕಾಗುತ್ತೆ ಅಂದ್ಬಿಟ್ಟು ಸಿಂಗಲ್ ಥಿಯೇಟರ್ ರಿಲೀಸ್ ಮಾಡಲ್ಲ. ಮಲ್ಟಿಪ್ಲೆಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಶುಕ್ರವಾರ ಮಾಡ್ತಾರೆ, ಶನಿವಾರ ಜನ ಬರಲ್ಲ, ಭಾನುವಾರ ಜನ ಬರಲ್ಲ, ಸೋಮವಾರ ಸಿನಿಮಾನೇ ಎತ್ತ ಬಿಡ್ತಾರೆ. ಸೊ ನಿಮ್ಗೆ ನೋಡೋಕೆ ಒಂದು ಆಪ್ಷನ್ ಇಲ್ಲ. ಅಕಸ್ಮಾತ್ ಇತ್ತು ಅಂತ ಇಟ್ಕೊಳ್ಳಿ, ದುಡ್ಡು ನಾನು ಹೇಳ್ದ ದುಡ್ಡು ಇದಾಗುತ್ತೆ. ಕರೆಕ್ಟ್. ಇವಾಗ ಪೈರಸಿ ಅದನ್ನು ಒಂದು ಕಾರಣ ಅಂತ ಹೇಳ್ಬೋದು ನನ್ನ ಪ್ರಕಾರ. ಬಿಕಾಸ್ ನಾವು ನೋಡಿದಂಗೆನೆ ಅವೈಲೇಬಿಲಿಟಿ ಆಫ್ ಪೈರಸಿ ಕಾಪಿ ಥ್ರೂ ಟೆಲಿಗ್ರಾಮ್.
ಸಿನಿಮಾ ರಿಲೀಸ್ ಆದ ಕೆಲವೇ ಮೂಮೆಂಟ್ಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಇದ್ದು ಬಿಡುತ್ತೆ. ಸೊ ನೀವು ನೋಡ್ತೀರಾ ಟೆಲಿಗ್ರಾಮ್ ಅಲ್ಲಿ ಸಿನಿಮಾಗಳು ನೋಡ್ತೀರಾ ಜಸ್ಟ್ ಆಸ್ಕಿಂಗ್. ಆಕ್ಚುಲಿ ನಾನು ಟೆಲಿಗ್ರಾಮು ಗೊತ್ತಿಲ್ಲ, ಟೆಲಿಗ್ರಾಮ್ ಅಲ್ಲಿ ನಾನು ಇದ್ ಮಾಡಲ್ಲ, ಬಟ್ ಸುಮಾರಷ್ಟು ವೆಬ್ಸೈಟ್ ಗಳನ್ನ ಅಬ್ಸರ್ವ್ ಮಾಡ್ತೀನಿ. ನನಗೆ ಆಶ್ಚರ್ಯ ಆಗುತ್ತೆ, ಅವರು ರಾಜಾರೋಷವಾಗಿ ಅನೌನ್ಸ್ ಮಾಡ್ತಾರೆ ಈ ಸಿನಿಮಾ ಬರ್ತಾ ಇದೆ, ಅದಕ್ಕೆ ಆಡ್ ಹಾಕ್ತಾರೆ. ಅದ್ರ ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಏನೋ ಜನಗಳಿಗೆ ಹೆಲ್ಪ್ ಮಾಡಂಗ್ ಹೇಳ್ತಾರೆ, ಏನಂತ ಬೇಗ ಡೌನ್ಲೋಡ್ ಮಾಡ್ಕೋಬಿಡಿ, ಇಟ್ ವಿಲ್ ಬ್ಲಾಕ್ ಆಗ್ಬಿಡುತ್ತೆ ಅನ್ನೋ ತರದಲ್ಲಿ ಅಂತಾರೆ. ಪೈರಸಿ ಒಂದ್ ದೊಡ್ಡ ಪಿಡುಗು, ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ. ಆದ್ರೆ ನಾನ್ ಗಮನಿಸ್ದಂಗೆ ಅಂದ್ರೆ ಚಿಕ್ಕ ಪುಟ್ಟ ಸಿನಿಮಾಗಳೇ ಪೈರಸಿ ಏನ್ ಸಮಸ್ಯೆ ಇಲ್ಲ. ಒಂದು ಲೆವೆಲ್ಗೆ ಸ್ವಲ್ಪ ಹೆಸರು ಮಾಡ್ತು ಅಂತಂದ್ರೆ ಈಗ ಪೈರೇಟ್ ಮಾಡೋನು ಕೂಡ ಅವ್ನು ಲಾಭ ಆಗದೆ ನೋಡ್ತಾರೆ. ಈಗ ಗುಡ್ ಬ್ಯಾಡ್ ಆಗ್ಲಿ ಅಂತ ಸಿನಿಮಾನು, ನಮ್ಮ ಸ್ಟಾರ್ಗಳ ಸಿನಿಮಾನು, ಇವ್ರ ಬೆಳಗ್ಗೆ 10 ಗಂಟೆ ಶೋ ಆಯ್ತು ಅಂದ್ರೆ 12 ಗಂಟೆಗೆ 1 ಗಂಟೆಗೆ ಒಂದು ಶೋ ಬಂದ್ಬಿಡುತ್ತೆ. ಬಟ್ ಆ ಸಿನಿಮಾಗಳನ್ನ ಪ್ರೇಕ್ಷಕ ಅಲ್ಲೂ ನೋಡ್ತಾನೆ ಇಲ್ಲೂ ನೋಡ್ತಾನೆ, ತೀರಾ ಅಲ್ಲಿ ಹೋಗದವ್ರು ಇಲ್ಲಿ ನೋಡ್ತಾರೆ. ಪೈರಸಿ ಇವತ್ತಿಂದಲ್ಲ, ಯಾವತ್ತಿಂದ ಇದಾದ್ರು ನಾವು ನಮ್ಮಂತ ಚಿಕ್ಕ ಪುಟ್ಟ ಸಿನಿಮಾ ಮಾಡಂತವ್ರು, ಹೊಸಬ್ರು ಸಿನಿಮಾ ಮಾಡಂತವ್ರು ಅಂತ ಥ್ರೆಟ್ ಅಂತ ತಗೊಳಂಗಿಲ್ಲ ಅದನ್ನ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, ನೀವು ಬಹುಶಃ ಇವಾಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಆ ಕಲ್ಚರು. ಸುಮಾರು ದಿನಗಳ ಹಿಂದೆ ಫ್ರೀ ಟಿಕೆಟ್ ಕೊಡೋರು, ವಾಟ್ಸಪ್ ಅಲ್ಲಿ ಮೆಸೇಜ್ ಗಳು ಹಾಕೋರು, ಈ ಸಿನಿಮಾ ಅದಕ್ಕೆ ನೋಡಕ್ ಜನ ಇರ್ಲಿಲ್ಲ. ನೀವು ಆಕ್ಚುಲಿ ನಾವೇ ಸಿನಿಮಾ ಮಾಡ್ಬಿಟ್ಟು ಆ ಸಿನಿಮಾ ಇದೆ ಬರ್ತೀರಂದ್ರು ನೋಡಕ್ಕೆ ಅಂದ್ರೆ ಯಾವ್ದೋ ಸಿನಿಮಾ, ಅದು ಬೇಡ ಗುರು ಬೇರೆ ಸಿನಿಮಾ ಇದೆಯಾ ಅನ್ನೋರು. ಆಮೇಲೆ ನೀವು ಫ್ರೀ ಕೊಡ್ತೀವಿ ಅಂತಂದ್ರೆ ಅವ್ರು ಇರೋ ಜಾಗಕ್ಕೆ ಕೊಡ್ಬೇಕು ನಾವು ಸಿನಿಮಾನ. ಅವ್ರು ಬೇಕಾ ಸಿನಿಮಾ ಇಲ್ಲಿಂದ ಒಂದು 4 ಕಿಲೋಮೀಟರ್ ಇಂದ ಬಂದು ಪಾರ್ಕಿಂಗ್ ಮಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ಹೋಗ್ತಾರೆ. ಬೇರೆ ಸಿನಿಮಾ ನಾವು ಸಜೆಸ್ಟ್ ಮಾಡ್ತಾನೆ, ಯಾವ್ದಾದ್ರು ಸಿನಿಮಾ ಚೆನ್ನಾಗಿದೆ ನೋಡ್ರಿ ಅಂದ್ರೆ, ಎಲ್ಲಿದೆ ಸರ್, ಅಲ್ಲಿಗೆ ಬರಲ್ಲ ಸರ್, ಇಲ್ಲಿಲ್ವಾ, ಅವ್ರ ಮನೆ ಪಕ್ಕದ ಯಾವ ಥಿಯೇಟರ್ ಅಲ್ಲಿಗೆ ಬರಲ್ವಾ ಅಂತ ಈಸಿ ಆಪ್ಷನ್ಸ್ ತಗೋತಾರೆ. ಹಾಗೆ ನನ್ಗನ್ಸಿದೆ ಏನ್ ಪೈರಸಿ ಇದೆಯಾ ದೊಡ್ಡ ಪಿಡುಗೋದು, ಅದನ್ನ ಸ್ಟಾಪ್ ಮಾಡೋದು ಕಷ್ಟ, ಬಟ್ ಹೋರಾಟ ಮಾಡ್ಬೇಕು. ಅದು ಯಾರು ಹೋರಾಟ ಮಾಡ್ಬೇಕು ನೋಡಿ, ದೊಡ್ಡ ಸ್ಟಾರ್ಗಳು ಮಾಡ್ಬೇಕು. ಅವ್ರಿಗೆ ಬರ್ಡನ್ ಇದು ಪಿಕ್ಚರ್ಗಳು. ಅವರು ದುಡ್ಡು ಮಾಡುವಂತ ಎಲ್ಲಾ ಚಾನ್ಸಸ್ ಅವ್ರ ಸಿನಿಮಾಗಳಿಗೆ ಇರ್ತದೆ. ಅವ್ರ ಪೈರಸಿ ಬಂದಾಗ ಅರ್ಧ ದುಡ್ಡು ಹೆಚ್ಚು ಕಡಿಮೆ ಒಂದು 30% ಅಂತೂ ಕಡಿಮೆ ಆಗಲ್ಲ, 100% ಆಗುತ್ತೇನೆ. ಅವ್ರಗಳ ತಲೆನೇ ಕೆಡ್ಸ್ಕೊಳ್ಳ, ಯಾಕಂದ್ರೆ ಅವ್ರ ರೆಮ್ಯುನರೇಷನ್ ತಗೊಂಡು ಅವ್ರ ಮನೆಗೆ ಹೋಗಿರ್ಬೋದು, ಬಹುಶಃ ಗೊತ್ತಿಲ್ಲ ಅವ್ರದ್ದು ಏನೇನು. ಯಾಕಂದ್ರೆ ಆ ಲೆವೆಲ್ ನಾವು ಯೋಚನೆ ಮಾಡೋದೇ ಬೇಡ. ಬಟ್ ಅವ್ರು ನಿಂತ್ಕೋಬೇಕು, ಅವ್ರು ನಿಂತ್ಕೊಂಡು ತಲೆ ಕೆಡ್ಸ್ಕೊಂಡ್ರೆ ಖಂಡಿತವಾಗ ಏನೋ ಒಂದು ಆಗುತ್ತೆ. ವಾಯ್ಸ್ ಔಟ್ ಮಾಡಿದ್ರೆ ಬಹುಶಃ ಖಂಡಿತವಾಗಿ ಮಾಡ್ಬೇಕು ಕೂಡ ಅವರು. ಜವಾಬ್ದಾರಿ. ಯಾಕಂದ್ರೆ ಹೊಸ ಸಿನಿಮಾ ಮಾಡೋರಿಗೆ ಒಂದು ಸಪೋರ್ಟ್ ಅದೇ, ಅಟ್ಲೀಸ್ಟ್ ಆ ರೀತಿಯಲ್ಲಾದ್ರೂ ಸಪೋರ್ಟ್ ಮಾಡ್ಬೋದು ಅವರು. ಅಂದ್ರೆ ಅವರು ಗೊತ್ತಿಲ್ಲ ಅವ್ರು ಎಷ್ಟು ಬಿಸಿ ಇರ್ತಾರೆ. ಬಟ್ ನನ್ನ ಪ್ರಕಾರ ಇಂಡಸ್ಟ್ರಿ, ನಮ್ಮ ಚೇಂಬರ್ ಇರ್ಬೋದು, ಇವರೆಲ್ಲ ಒಂದ್ ಸ್ವಲ್ಪ ಕೈ ಜೋಡಿಸಿ ಇದ್ರ ಬಗ್ಗೆ ವಾಯ್ಸ್ ಔಟ್ ಮಾಡಿದ್ರೆ ಬಹುಶಃ ಸರ್ಕಾರದ ಗಮನಕ್ಕೆ ತಂದು ಅದನ್ನೇನೋ ಒಂದು ಸ್ಟಾಪ್ ಮಾಡೋದ್ರ ಕಡೆಗೆ ನಾವು ಹೋರಾಡಬಹುದು. ಬಿಕಾಸ್ ನಾವು FMC ಇಂದ ಇದ್ರ ಬಗ್ಗೆ ಸತತವಾಗಿ ಮಾಡಿದ್ರಿ ನೀವು, ನಾನು ಗಮನಿಸಿದ್ದೀನಿ. ನಿಮ್ ಸಿನಿಮಾ ಕೂಡ ಪೈರಸಿ ಆಗಿದೆ. ಹೌದು, ಬಿಕಾಸ್ ನಮ್ಮ ಸಿನಿಮಾ ಪ್ರಚಾರ ಚೆನ್ನಾಗಿತ್ತು. ಅದನ್ನ ನೋಡಿ ನಮಗೆ ಆಶ್ಚರ್ಯ, ಒಂದು ಕೆಲವು ಗಂಟೆಗಳಲ್ಲಿ ನಿಮ್ ಸಿನಿಮಾ ಚೆನ್ನಾಗಿದೆ ನೋಡಿದ್ವಿ ಅಂದಾಗ ನಮಗೇನ್ ಖುಷಿ, ಥಿಯೇಟರ್ಗೆ ಬಂದು ಟಿಕೆಟ್ ತಗೊಂಡು ನೋಡಿದ್ದಾರೆ ಅಂತ. ಆಮೇಲೆ ನೋಡಿದ್ರೆ ಟೆಲಿಗ್ರಾಮ್ ಅಲ್ಲಿ ನೋಡಿದ್ವಿ, ಅಲ್ಲಿ ಕೇಳೋದ್ರಿಂದ ಕುತ್ಕೊಂಡು ನೋಡಿದೀವಿ ಅಂತಂದಾಗೆಲ್ಲ ಆಶ್ಚರ್ಯ ಆಗ್ತಾ ಇತ್ತು ನಮಗೆ. ಇಲ್ಲ, ಕಾಂತಾರ ಬಂದ ಆ ಟೈಮಲ್ಲಿ ನಾನ್ ಗಮನಿಸ್ದಂಗೆ ಎಲ್ಲಾ ಕನ್ನಡ ಸಿನಿಮಾನು ಪೈರೇಟ್ ಬಂದ್ಬಿಡೋದು. ನಾನು ಈ ಸಿನಿಮಾನು ಪೈರೇಟ್ ಮಾಡ್ತಾರ, ನಾನ್ ಥಿಯೇಟರ್ ನೋಡ್ಕೊ ಬರ್ತಾ ಇದ್ದೆ, ಈ ಸಿನಿಮಾ ಅಂದ್ರೆ ಅದು ಕೂಡ ಪೈರೇಟ್ ಯಾಕೆ ಮಾಡ್ತಾರೆ ಈ ಸಿನಿಮಾಗಳೆಲ್ಲ, ಫ್ರೀ ಕೊಡ್ತಾವ್ರಲ್ಲ ಅಂತ. ಆಮೇಲೆ ಕೆಲವೊಂದು ವರ್ಗ ಇದೆ, ಬಹುಶಃ ಹಣದ ಮುಗ್ಗಟ್ಟಿರ್ಬೋದು ಅಥವಾ ಏನ್ ಥಿಯೇಟರ್ ಗಂಟು ಹೋಗೋದು ಅವರು ನೋಡ್ತಾರೆ. ಈಗ ನನ್ಗೆ ನಾನು ಲ್ಯಾಪ್ಟಾಪ್ ಅಲ್ಲೇ ಸಿನಿಮಾ ನೋಡಲ್ಲ, ಬೇಜಾರಾಗುತ್ತೆ. ಟಿವಿಲಿ ಹಾಕೊಂಡೆ ನೋಡೋದು, ಯಾಕಂದ್ರೆ ಆ ಫೀಲ್ ಸಿಗಲ್ಲ. ಹೌದೌದು, ಥಿಯೇಟರ್ ನಲ್ಲಿ ನೋಡಿದಾಗ ಅದು ಆಡಿಯೋ ವೈಸ್ ಇರ್ಬೋದು, ವಿಜುವಲೈಸ್ ಇರ್ಬೋದು, ಆಮೇಲೆ ಆ ಸೈಲೆನ್ಸ್, ಆ ಜನರ ಮಧ್ಯೆ ಕುತ್ಕೊಂಡು ನೋಡೋ ಮಜಾನೇ ಬೇರೆ. ಬಟ್ ಅದೇನಪ್ಪ, ಕೆಲವರು ಇವಾಗ ಪೈರಸಿನೋ ಟಿವಿಗೆನೋ OTTಗೆನೋ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಈಸಿಯಾಗಿ ಮಾಡ್ಬೇಕು ಮೇಡಮ್. ನಮ್ದು ಒಂದು ಪಾಪ್ಯುಲರ್ ಸೇಯಿಂಗ್ ಇದೆ, ನಮ್ಮ ಮನರಂಜನೆ ನಮ್ ಕಾಪಿ ಎಷ್ಟು ದರ ಇರ್ಬೇಕು, ಅಷ್ಟಿದ್ರೆ ಈಸಿಯಾಗಿ ಅದನ್ನು ಕೂಡ ನಾವು ಟೀ ಕುಡ್ದಂಗೆ ಕಾಫಿ ಕುಡ್ದಂಗೆ ಫ್ರೆಂಡ್ಸ್ಗಳ ಜೊತೆ ಕರ್ಕೊಂಡು ಹೋಗ್ತೀವಿ. ಫ್ರೆಂಡ್ಸ್ ಸಿಕ್ಕಿದ್ರೆ ಹಿಂಗೆ ಮೊದಲೆಲ್ಲ ಫ್ರೆಂಡ್ಸ್ ಎಲ್ಲ ಕರಿತಾ ಇದ್ವಿ, ಕರೆಯಕ್ಕೆ ಭಯ, ನಾವು ಒಬ್ಬರೇ ಹೋಗಿ ನೋಡ್ಕೊಂಡು ತುಂಬಾ ಚೆನ್ನಾಗಿದೆ ಹೋಗೋದು ನೋಡ್ಕೊಬರೋಣ ಅಷ್ಟೇ. ಅದನ್ನು ಅಷ್ಟೇ. ಮುಂಚೆ ಎಲ್ಲ ಸಿನಿಮಾ ನೋಡೋದಕ್ಕೆ ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಅದನ್ನ ಒಂದು ಸಂಭ್ರಮ. ಬಟ್ ಇವಾಗ ಹೋಗ್ತಾ ಇಲ್ಲ, ಬಿಕಾಸ್ ಒಂದು ಟಿಕೆಟ್ ದರ. ಇವತ್ತು ನಾನು ನಿಮ್ಮ ವಾಲ್ ಅಲ್ಲಿ ನೋಡಿದೆ, ಟಿಕೆಟ್ ದರ ಜಾಸ್ತಿ ಆಗಿದೆ, ಅದ್ರ ಮೇಲೆ 15% ಎಕ್ಸ್ಟ್ರಾ ಇದನ್ನು ಅಂತ ಹೇಳಿ. ಅದೀಗ ನಾವು ಪ್ರತಿಯೊಬ್ರು ಕೂಡ ಹೊಸ ಸಿನಿಮಾ ಬಂದಾಗ ನಾವ್ ಏನ್ ಅನೌನ್ಸ್ ಮಾಡ್ತಾ ಇದೀವಿ, ಸಿನಿಮಾ ನೋಡಿ ಅನ್ನೋದಕ್ಕಿಂತ ಬುಕ್ ಯುವರ್ ಟಿಕೆಟ್ ಅಂತ.
ಬುಕ್ ಇವರ ಟಿಕೆಟ್ ಯಾಕೆ ಅಂತೀವಿ, ನಾವ್ ಯಾಕೆ ಅನ್ಬೇಕು? ಯಾಕಂದ್ರೆ ಬುಕ್ ಮಾಡೋದ್ರಿಂದ 15% ಹಣ ಕೊಡ್ಬೇಕು ಅವ್ರಿಗೆ. ಹೌದು. ಯಾರಿಗೆ ಯಾರು ಮೀಡಿಯೇಟರ್ ಇದಾರೋ ಬುಕ್ ಮೈ ಶೋ ಯಾರೇ ಇರ್ಬೋದು, ಹೌದು. ಈಗ ಅವ್ರು ನಮ್ಗೆ ಏನ್ ಸಪೋರ್ಟ್ ಮಾಡ್ತಿದ್ದಾರೆ, ಬುಕ್ ಮೈ ಶೋ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ರೇಟಿಂಗ್ ಕೂಡ ಫೇಕ್ ಇದೆ. ಹೌದು. ಕೊಂಡ್ಕೊಳ್ಬಹುದು. ಈಗ ನೀವು ಅದನ್ನ ಮಾನದಂಡ ಇಟ್ಕೊತ ಹೋದ್ರೆ ನಾವು ಎಲ್ಲಿ ಕೊಂಡ್ಕೋಬಹುದು ಅಂತ ಆಗುತ್ತೋ ಅಲ್ಲಿ ನಾವು ಮೋಸ ಮಾಡ್ಬೋದು ಅಂತ ಅರ್ಥ. ಜಿನೈನ್ ಇರಲ್ಲ ಅಂತ. ಇಷ್ಟಕ್ಕೂ ನಾವು ಆಮೇಲೆ ಅಲ್ಲೊಂದು ರೇಟಿಂಗ್ ಕೊಡಬೇಕು ಅಂತಂದ್ರೆ ಏನು ಅಂದ್ರೆ ನೀವು ಟಿಕೆಟ್ ಬುಕ್ ಮಾಡ್ಲೇಬೇಕಾಗುತ್ತೆ. ನಾನು ಹೊಸ ಸಿನಿಮಾನ ಈಗ ನೋಡಿ, ನಾನು ಹೆಚ್ಚು ಕಡಿಮೆ 220 ಸಿನಿಮಾ 207 ಸಿನಿಮಾ ನೋಡಿದೆ, ಬುಕ್ಕೇ ಮಾಡಿಲ್ಲ ಮೇಡಮ್. ಸ್ಟ್ರೈಟ್ ಹೋಗ್ತೀರಾ? ಅಲ್ಲ ನೀವು ಪಾಪ ಕಾಯ್ಕೊಂಡಿರ್ತಾರೆ. ಹೌದು. ಅಲ್ಲ ನೀವು ಏನು ಅಂದ್ರೆ ಕಾಯ್ಕೊಂಡಿರ್ತಾರೆ, ನಾನು ಯಾಕೆ ಟಿಕೆಟ್ ದುಡ್ಡು ಜಾಸ್ತಿ ಕೊಡ್ಲಿ. ಈಗ 112 ರೂಪಾಯಿ ಟಿಕೆಟ್ ಅಂದ್ರೆ ಅದಕ್ಕೆ 126 130 ರೂಪಾಯಿ ಬೀಳುತ್ತೆ. ನನ್ಗೆ 30 ರೂಪಾಯಿ ಏನಾಗುತ್ತೆ, ಕೆಳಗಡೆ ಪಾರ್ಕಿಂಗ್ ಚಾರ್ಜ್ ಆಗುತ್ತೆ. ಆಮೇಲೆ ನೀವು ಅದು ಫುಲ್ಸ್ನೆಸ್ ಅಲ್ವಾ. ನೀವು ಅಲ್ಲೇ ಸಿಗ್ತಾ ಇದ್ದಾಗ ಯಾವ್ದೋ ಒಂದು ತುಂಬಾ ಆಂಟಿಸಿಪೇಟೆಡ್ ಮೂವಿ, ತುಂಬಾ ಜನ ರಶ್, ಫ್ಯಾಮಿಲಿ ಜೊತೆ ಟಿಕೆಟ್ ಸಿಗಲ್ಲ ಅಂತದ್ ಬುಕ್ ಮಾಡಿದ್ರೆ ಹೊಸಬ್ರು ಸಿನಿಮಾ. ಈಗ ಪ್ರತಿ ಹೊಸಬರು ಕೂಡ ನೀವು ಪೋಸ್ಟ್ ಹಾಕೋತ್ ನೋಡಿ, ಬುಕ್ ಯುವರ್ ಟಿಕೆಟ್ ಇಮಿಡಿಯೇಟ್ಲಿ. ಯಾಕೆ ಇಮಿಡಿಯೇಟ್ ಬುಕ್ ಮಾಡ್ಬೇಕಪ್ಪ, ಅಲ್ಲೇ ಹೋಗಿ ತಗೊಳ್ಳಿ. ನಾವ್ ಹಂಗ್ ಮಾಡೋದ್ರಿಂದ ನಾವೇನ್ ಮಾಡ್ತಿದೀವಿ ಅಂದ್ರೆ, ನಮ್ಗೆ ಯಾರು ಹೆಲ್ಪ್ ಮಾಡ್ತಿಲ್ಲ, ನಾವು ಬುಕ್ ಮೈ ಶೋ ಅವ್ರನ್ನ ಪ್ರಮೋಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಬುಕ್ ಮೈ ಶೋ ನಮ್ಗೇನು ಏನೂ ಮಾಡಲ್ಲ. ಅವ್ರು 3 ಸೆಕೆಂಡ್ ಬಂದ್ ಹೋಗುತ್ತೆ ನೋಡಿ ಮುಂದೆ. ಹೌದು. ಅದಕ್ಕೆ ಲಕ್ಷಾಂತರ ರೂಪಾಯಿ ಚಾರ್ಜ್. ಆಮೇಲೆ ಅದ್ರ ರೇಟಿಂಗ್ ಫಸ್ಟ್ ಓಪನ್ ಮಾಡಿದ ತಕ್ಷಣ ಯಾವ ಸಿನಿಮಾ ಮಾಡ್ಬೇಕು, ಯಾವ ಸಿನಿಮಾ ಬರ್ಬೇಕು ಅನ್ನೋದನ್ನ ಅವ್ರ ಲೆಕ್ಕಾಚಾರಗಳೇ ಬೇರೆ. ನಮ್ ಸಿನಿಮಾನ ಹುಡುಕಾಡ್ಬೇಕು, ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ಬೇಕು, ಯಾರೇ ನಿಮ್ ಸಿನಿಮಾನೇ ಕಾಣಿಸ್ತಿಲ್ಲ ಅಂತಾನೆ, ಹಿಂಗಂತಾನೆ ಅಷ್ಟೇ. ಒಬ್ಬ ಅದು ಕೊನೆಯಲ್ಲಿ ಬಿದ್ದಿರುತ್ತೆ ನಿಮ್ಗೆ. ಅಂದ್ರೆ ಇಷ್ಟು ಸಪೋರ್ಟೇ ನಮ್ಗೆ ಮಾಡಲ್ಲ. ನಾವು ಏನ್ ಮಾಡ್ತೀವಿ, ಅವ್ರನ್ನ ಪ್ರಮೋಟ್ ಮಾಡ್ತಾನೆ ಇದೀವಿ. ಪ್ರಮೋಷನ್. ಹೌದು. ಬುಕ್ ಟಿಕೆಟ್ ಇಮಿಡಿಯೇಟ್ಲಿ ಬನ್ನಿ, ಇಮಿಡಿಯೇಟ್ ಆಗಿ ಸಾಲಲ್ಲಿ ನಿಂತು ತಗೊಳ್ಳಿ ಅಂತ ಹಾಕಿದ್ರೆ ಅವನ್ಗೆ ಲಾಭ. ಸಿನಿಮಾ ಇಮಿಡಿಯೇಟ್ ನೋಡಿ, ದಯವಿಟ್ಟು ನೋಡಿ, ಶುಕ್ರವಾರ ನೋಡ್ಬಿಡಿ ಅಂತೇಳಿ. ನೀವು ಬುಕ್ಕಾರ ಮಾಡ್ಕೊಳ್ಳೋದು ಹಂಗಾರ ಹೋಗಿ. ಬುಕ್ ಮೈ ಶೋ ಒಂದೇ ಅಲ್ಲ, ನಾನು ತುಂಬಾ ಜನ ಹೇಳ್ತೀನಿ, ಬುಕ್ ಮೈ ಶೋ ಒಂದೇ ಅಲ್ಲ, ಪೇಟಿಎಂ ಇದೆ, ಜಸ್ಟ್ ಟಿಕೆಟ್ಸ್ ಇದೆ. ಯಾಕಂದ್ರೆ ನಾನ್ ಸಿನಿಮಾ ರಿಲೀಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ರಾಕ್ಲೈನ್ ಮಲಲ್ಲಿ ಸಿನಿಮಾ ಬುಕ್ ಮೈ ಶೋ ಅಲ್ಲಿ ಬರಲ್ಲ, ಅದು ಅವಾಗ ಕಿರಿಕ್ ಮಾಡಿ. ತುಂಬಾ ಜನಕ್ಕೆ ರಾಕ್ಲೈನ್ ಮಾಲ್ ಸಿನಿಮಾ ಇರೋದೇ ಗೊತ್ತಾಗ್ತಿರ್ಲಿಲ್ಲ. ಬುಕ್ ಮೈ ಶೋನ ನಾವು ಯಾವ ತರ ಪ್ರೊಜೆಕ್ಟ್ ಮಾಡಿದೀವಿ ಜನಗಳಿಗೆ ಅಂದ್ರೆ, ಅದು ಓಲ್ ಅಂಡ್ ಸೋಲ್ ಅದೊಂದೇ ಸಿನಿಮಾಗೊಂದು ಮೀಡಿಯಾ. ಅದು ಸಿನಿಮಾ ಎಲ್ಲಿದೆ ತಿಳ್ಕೊಬೇಕು ಅಂದ್ರೆ ಬುಕ್ ಮೈ ಶೋ ಒಂದೇನ ಲೆಕ್ಕಾಚಾರಕ್ಕೆ ಬಂದು. ಎಷ್ಟೋ ಥಿಯೇಟರ್ಗಳು ಬುಕ್ ಮೈ ಶೋ ಜೊತೆ ಟೈಅಪ್ ಆಗಿರಲ್ಲ, ಅಲ್ಲಿ ಅದು ಶೋನೇ ಮಾಡಲ್ಲ. ಅಂದ್ರೆ ಅದನ್ನ ಜನಗಳಿಗೆ ತಲೆಯಿಂದ ಕಿತ್ತಾಕ್ಬೇಕು. ಬುಕ್ ಮೈ ಶೋ ಒಂದು ಅಲ್ಲಿ ಆಗ ಸಿನಿಮಾಗಳು ಒಂದು ಬರ್ತವೆ ಅಷ್ಟೇ. ಕೆಲವೊಂದು ಈಗ ನೋಡಿ ರಾಕ್ಲೈನ್ ಸಿನಿಮಾದ ಅಲ್ಲಿ ಬರ್ತಾನೆ ಇರ್ಲಿಲ್ಲ ಅವಾಗ, ಜಾಲಹಳ್ಳಿದು. ನಾನು ಆಗ ಹೋಗಿ ಕೇಳ್ದೆ, ನಾನು ಏನು ಅಂದ್ರೆ, ಇಲ್ಲ ನಮ್ಗವರು ಏನೋ ಒಂದು ಅಗ್ರಿಮೆಂಟ್ ಏನೋ ಆಗಿದೆ, ಸೊ ಹಾಗೆ ನಮ್ಮ ಸಿನಿಮಾ ರಿಫ್ಲೆಕ್ಟ್ ಮಾಡಲ್ಲ, ನಮ್ಮ ಸಿನಿಮಾ ಪೇಟಿಎಂ ರಿಫ್ಲೆಕ್ಟ್ ಮಾಡುತ್ತೆ ಅಂತ ರಾಕ್ಲೈನ್ ಸಿನಿಮಾಸ್ ಅವ್ರು ಹೇಳಿದ್ರು. ಅಂದ್ರೆ ಈಗ ನಾರ್ಮಲ್ ಆಗಿ ಜನಗಳು ಏನ್ ತಿಳ್ಕೊತಾರೆ, ಬುಕ್ ಮೈ ಶೋ ಇದ್ರಷ್ಟೇ ಸಿನಿಮಾ ಅಂತ ತಿಳ್ಕೊಳ್ಳೋರಿಗೆ ಒಂದ್ ಸಿನಿಮಾ ಬೇರೆ ಕಡೆ ಇದೆ ಅಂತ ಗೊತ್ತಾಗಲ್ಲ. ಅದನ್ನ ನಾವು ಸಿನಿಮಾದವ್ರು ಏನ್ ಮಾಡ್ಬೇಕು, ನಾವು ಅದನ್ನ ಎಜುಕೇಟ್ ಮಾಡ್ಬೇಕು. ಈಗ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿ ಅನ್ನೋದು ತೆಗೆದುಬಿಟ್ಟು ಸಿನಿಮಾ ನೋಡಿ. ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ ಅಂತ ಹೇಳ್ಬೇಕು. ಅದನ್ನ ನಾನು ಮೊನ್ನೆ ಹೇಳಿದೆ, ಯಾಕಂದ್ರೆ ನಾನು ತುಂಬಾ ಜನ ಪಾಪ ಹೊಸಬ್ರಲ್ಲಿ ನಂಗೆ ಪೋಸ್ಟ್ ಕಳಿಸಿದಾಗ, ಸರ್ ಬುಕ್ ಟಿಕೆಟ್ ಅದ, ನಾನು ಫಸ್ಟ್ ಮಾಡಿ ಕೇಳ್ತೀನಿ, ಯಾಕೆ ಬುಕ್ ಮಾಡ್ಬೇಕು, ಯಾಕೆ ಅಷ್ಟೊಂದು ರಶ್ ಆಗ್ತಿದೆಯಾ ಪಿಕ್ಚರ್, ಆಗ್ಲಿ ಸಂತೋಷ, ಹಂಗಾದ್ರೆ ನಾವು ಬುಕ್ ಮಾಡ್ಕೊಂಡೆ ಹೋಗ್ತೇವೆ. ಬಿಕಾಸ್ ನಾನು ನೀವು ಬುಕ್ ಮೈ ಶೋ ವಿಚಾರ ಹೇಳಿದ ಕಾರಣ ಹೇಳ್ತಾ ಇರೋದು. ಯಾರೋ ಒಬ್ರು ಇತ್ತೀಚೆಗೆ ಮಾತಾಡ್ಬೇಕಾದ್ರೆ ಯಾವ್ದೋ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದಾಗ, ಈ ಬುಕ್ ಮೈ ಶೋ ನಲ್ಲಿ ಲಿಸ್ಟಿಂಗ್ ಆಗ್ಲಿಲ್ಲ, ಅದು ರಿಲೀಸ್ ಆಗುತ್ತಾ, ಗ್ಯಾರಂಟಿನಾ ಅಂತ ಕೇಳುವಂತ ಒಂದು ಕಾಲ ಈಗ ಬಂದ್ಬಿಟ್ಟಿದೆ. ಸೊ ಇವ್ರು ಹೇಳ್ದಂಗೆ ವಿ ಆರ್ ಪ್ರಮೋಟಿಂಗ್ ಬುಕ್ ಮೈ ಶೋ, ಬಟ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟರ ಮಟ್ಟಿಗೆ ಸಿನಿಮಾನ ಪ್ರಮೋಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಬಿಕಾಸ್ ಎಷ್ಟು ಅಮೌಂಟ್ ಕೊಡ್ತೀವಿ ಆ ಸಿನಿಮಾಗಳಿಗೆ, ಪಾಪಪ್ ಕೊಡ್ತಾರೆ, ಆಡ್ಸ್ ಕೊಡ್ತಾರೆ, ಬಟ್ ಉಳಿದೆಲ್ಲವನ್ನು ಹುಡುಕುವಂತ ಪರಿಸ್ಥಿತಿ. ಅವರು ಪ್ಯೂರ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾನು ತಪ್ಪು ಅಂತ ಹೇಳ್ತೀನಿ. ಇಲ್ಲ, ದಟ್ ಇಸ್ ದೇರ್ ಬಿಸ್ನೆಸ್. ಅವ್ರು ಬಿಸ್ನೆಸ್ ಮಾಡ್ತಾರೆ, ನಾವು ಅವ್ರಿಗೆ ಬಿಸ್ನೆಸ್ ಸಪೋರ್ಟ್ ಮಾಡ್ತಾ ಇದೀವಿ. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ವಿಚಾರಕ್ಕೆ ಹೋಗೋದಾದ್ರೆ, ಈಗ ನೀವು ಥಿಯೇಟರ್ ನಲ್ಲಿ ಹೋಗಿ ಸಿನಿಮಾ ಟಿಕೆಟ್ ತಗೊಂಡು ಹೋಗ್ತೀರಾ, ನೋಡ್ತೀರಾ. ಎಷ್ಟೊಂದ್ ಸಿನಿಮಾಗಳನ್ನ ನೀವು ಯಾವ ಕಾರಣಕ್ಕೆ ನೋಡ್ತಿರ್ತೀರಾ? ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ನೋಡ್ತೀರಾ, ಅಥವಾ ಏನ್ ಕಲ್ತ್ಕೋಬೇಕು ಅಂತ ನೋಡ್ತಿದ್ದೀರಾ, ಅಥವಾ ಥಿಯೇಟರ್ಗೆ ಜನ ಬರ್ತಾರಾ ಇಲ್ವಾ ಅಂತ ಹೇಳೋದಕ್ ನೋಡ್ತೀರಾ? ಎಲ್ಲದರ ಜೊತೆಗೆ ಒಬ್ಬ ಡೈರೆಕ್ಟರ್ಗೆ, ಈಗ ನಾನು ಆಕ್ಚುಲಿ ಬೇಸಿಕಲಿ ಡೈರೆಕ್ಟರ್. ನಾನು ಇದಕ್ಕಿಂತ ಮುಂಚೆ ಕಾಲೇಜಲ್ಲಿ ಲೆಕ್ಚರ್ ಆಗಿ ಒಂದಷ್ಟು ಬೇರೆ ಬೇರೆ ಕೆಲಸಗಳು ಮಾಡಿದ್ವಿ ಮೀಡಿಯಾದಲ್ಲಿ. ಸಿನಿಮಾನೇ ಮಾಡ್ಬೋಣ ಇನ್ ಮುಂದೆ, ಸಿನಿಮಾನೇ. ಯಾಕಂದ್ರೆ ನಾನು 2 ದೋಣಿ ಮೇಲೆ ಕಾಲಿಡ್ತಾ ಹೋದಾಗ ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ. ನಾನು ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಸ್ವಲ್ಪ ಬೇರೆ ಕಡೆ ಕೆಲಸ ಮಾಡಕ್ ಹೋದಾಗ ಸಿನಿಮಾ ಇಂಡಸ್ಟ್ರಿ ಲಿಂಕ್ ಬಿಟ್ಟು ಹೋಗೋದು. ಒಂದು ಫರ್ಮ್ ಡಿಸಿಷನ್ ತಗೊಂಡು ನಾನು ಫಿಲ್ಮ್ ಡೈರೆಕ್ಟರ್ ಆಗಿ ಏನಾಗುತ್ತೆ ಒಂದು ಚಾನ್ಸ್ ತಗೋಬೇಡ ಹಂಗ ಅನ್ಕೊಂಡ್ಬಿಟ್ಮೇಲೆ ನಾವು ಒಂದ್ಸರಿ ಸಿನಿಮಾ ಡೈರೆಕ್ಟರ್ ಆಗ್ಬಿಟ್ಮೇಲೆ ಒಂದು ಏನೇನ್ ಸಿನಿಮಾಗಳು ಬರ್ತಾವೆ ಅಂತ ನೋಡ್ಬೇಕಾಗುತ್ತೆ.
ಎರಡನೇದೇನಂತಂದ್ರೆ ಬೇರೆ ಕೆಲಸಗಳಿಲ್ಲ ನಮ್ಗೆ. ನಾನು ತುಂಬಾ ಜನ ನಮ್ಮ ಟೆಕ್ನಿಷಿಯನ್ ಕೇಳ್ತೀನಿ ಯಾಕೆ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಟೈಮ್ ಇಲ್ಲ ಅಂತ. ನನ್ನ ಪ್ರಕಾರ ಅದು ಸತ್ಯನೇ ಅಲ್ಲ. ಯಾಕಂದ್ರೆ ನೋಡಿ, ಈಗ ನಾನು ಡೈರೆಕ್ಟರ್ ಅಲ್ಲ, ಸಿನಿಮಾ ನಾನು ಹಬ್ಬ ಅಂದ್ರೆ ಮ್ಯಾಕ್ಸಿಮಮ್ 60 ದಿನ ಶೂಟ್ ಮಾಡ್ತೀನಿ, 60 days. 60 days ಆದ್ಮೇಲೆ ನಮ್ಮ ಪೋಸ್ಟ್ ಪ್ರೊಡಕ್ಷನ್ ಮಾಡೋದು ಇನ್ನೊಂದು 3 ತಿಂಗಳು 4 ತಿಂಗಳು ಅಥವಾ 5 ತಿಂಗಳು, ನಮ್ಮ ರಿಲೀಸ್ಗೆ ಒಂದು 3 ತಿಂಗಳು ಅಂದ್ರೆ ಇವೆಲ್ಲ 3 ತಿಂಗಳು ನಾವು ಶೂಟಿಂಗ್ ಸ್ಪ್ಯಾನ್ ಅನ್ಕೊಂಡ್ರು ಕೂಡ ಇನ್ನು 9 ತಿಂಗಳು ಏನಿದೆ ಓಡಾಡ್ಕೊಂಡು ಇರ್ತೀವಿ. ನಮ್ಗೆ ಬೇರೆ ಕೆಲಸನೇ ಇರಲ್ಲ. ಆಮೇಲೆ ನಮ್ಗೇನು 9 to 12 ಜಾಬ್ ಅಲ್ಲ. ಈಗ ನಾನು ಸ್ಟುಡಿಯೋಗೆ ಹೋಗ್ಬೇಕು ಅಂದ್ರೆ ನಾನು 10 ಗಂಟೆಗೆ ಹೋದ್ರೂ ನಡೀತದೆ, ಸಂಜೆ ರಾತ್ರಿ 12 ಗಂಟೆಗೆ ಬಂದ್ರೂ ನಡೀತದೆ. ಟೈಮ್ ಸ್ಲಾಟ್ ನಾವು ಶುಕ್ರವಾರ ಶನಿವಾರ ಭಾನುವಾರ ನಮ್ಮ ಸಿನಿಮಾಗಳನ್ನ ನಾವು ನೋಡ್ಲಿಲ್ಲ ಹೇಗೆ ಅಂತ ನಂಗೆ ತುಂಬಾ ಜನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಸರ್ ನೀವು ಇಷ್ಟೊಂದು ಸಿನಿಮಾ ನೋಡಿ, ಇಷ್ಟೊಂದು ಪ್ರಶ್ನೆನೇ ಅತಿಶಯೋಕ್ತಿ ಅಂತ ನಾನು ಹೇಳೋದು. ನೀವು ನನ್ನಷ್ಟೇ ನೋಡ್ತೀರಾ, ಅದ್ರ ನೀವು ಕೌಂಟ್ ಮಾಡ್ತಾ ಇಲ್ಲ. ಒಂದು ಎರಡನೇದೇನು ಅಂದ್ರೆ ವಾರಕ್ಕೆ ಶನಿವಾರ ಒಂದು ಭಾನುವಾರ ಒಂದು ನೋಡಿದ್ರೆ 104 ಸಿನಿಮಾ ನೋಡ್ಬೋದು. ನೀವು ಲೆಕ್ಕಕ್ಕೆ ಸಿಗಲ್ಲ. ಅದನ್ನ ಡಬಲ್ ಮಾಡ್ತಾರೆ 200 ಸಿನಿಮಾ ಆಗುತ್ತೆ ಅಷ್ಟೇ, ಮುಗಿದೋಯ್ತು. ಇನ್ನು ಮೂರನೇದು, ನಿಮ್ಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ತುಂಬಾ ಜನ ಪ್ರಶ್ನೆ ಕೇಳೋದು, ನಿಮ್ಮ ಫ್ರೀ ಟಿಕೆಟ್ ಕೊಡ್ತಾರ, ಸಿನಿಮಾ ದುಡ್ಡು ಎಲ್ಲಿಂದ ಬರುತ್ತೆ? ಸೊ ಆಕ್ಚುಲಿ ದುಡ್ಡು ಫ್ಯಾಕ್ಟರ್. ನಾನೇ ತುಂಬಾ ಸಲ ಬರೀತೀನಿ. ನಾನು ತುಂಬಾ ಸಿನಿಮಾಗಳು ನಾನು 150 ಮೇಲೆ ಇದ್ರೆ ನೋಡಲ್ಲ. ಬಿಡಪ್ಪ ಆಮೇಲೆ ನೋಡೋಣ, ಅಷ್ಟು ಸಾವುಕಾರಲ್ಲ ನಾವು. ಈಗ ನಾನು ವಾರಕ್ಕೆ 6 ಸಿನಿಮಾ ನೋಡ್ಬೇಕು ಅಂತಂದ್ರೆ ನನಗೆ ಹೆಚ್ಚು ಕಮ್ಮಿ, ಆಮೇಲೆ ನಮ್ಮ ಮನೇಲಿ ನಾನು ಒಬ್ಬನೇ ನೋಡಲ್ಲ, ಕನಿಷ್ಠ 3 ಸಿನಿಮಾ ನನ್ನ ಫ್ಯಾಮಿಲಿ ನೋಡ್ತಾರೆ. 3 ಸಿನಿಮಾ ನಾನು 6 ಸಿನಿಮಾ 3 ಸಿನಿಮಾ ಅಂತೂ ಫ್ಯಾಮಿಲಿ ನೋಡ್ಬೇಕು. ನನಗೆ ಅದ್ರ ಎಕ್ಸ್ಪೆನ್ಸಿವ್. ಬಟ್ ನನ್ನ ಖರ್ಚುಗಳು ಕಡಿಮೆ ಇರೋದ್ರಿಂದ, ಬೇರೆ ಬೇರೆ ಹವ್ಯಾಸಗಳು ಕಡಿಮೆ ಇರೋದ್ರಿಂದ ನನ್ಗೆ ಹಿಂಗೋ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ನಮ್ಗೆ ಆಸಕ್ತಿ ಇರೋ ಕಡೆ ದುಡ್ಡು ಹುಟ್ಟುತ್ತೆ. ನಮ್ಗೆ ಯಾವ್ದು ಆಸಕ್ತಿ ಅಂದ್ರೆ, ಯಾರೊಬ್ರು ಸ್ಮೋಕ್ ಮಾಡೋದಿದ್ರೆ ಸ್ಮೋಕ್ ಹೇಗೋ ದುಡ್ಡು ಆಗುತ್ತೆ. ನೀವು ನೋಡಿ, ಈಗ ರೋಡಲ್ಲಿ ಯಾರೋ ಕುಡ್ಕ ಬಿದ್ದಿರ್ತಾನೆ, ನಮ್ಗೆ ಕೆಲಸನೇ ಮಾಡ್ತಿಲ್ಲ, ಬಟ್ ಹೆಂಗೋ ಅಷ್ಟಕ್ಕಂತೂ ಅರೇಂಜ್ ಮಾಡ್ಕೊತಾರೆ. ಆತರ ನಾವು ಸಿನಿಮಾನ ಚಟ ಆಗಿ ತಗೊಂಡ್ರ ಅದಕ್ಕೊಂಚ ದುಡ್ಡು ಹುಟ್ಟುತ್ತೆ. ನನ್ನ ಪ್ರಕಾರ ಹುಟ್ಟುತ್ತೆ. ಸೊ ಈಗ ಇತ್ತೀಚೆಗೆ ಒಂದು ವಿಚಾರಗಳು ಬಂತು, ಸಿನಿಮಾ ಒಂದಷ್ಟು ಫೆಸ್ಟಿವಲ್ ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ, ಒಂದಷ್ಟು ಸಿನಿಮಾಗಳನ್ನ ಫೆಸ್ಟಿವಲ್ ಜೂರಿಗಳು ನೋಡ್ಲೇ ಇಲ್ಲ. ಕೆಲವು ಸಿನಿಮಾಗಳು ಸೆಲೆಕ್ಟ್ ಆದವು, ಯಾವ ಮಾನದಂಡ ಸೆಲೆಕ್ಟ್ ಆದವು ಅನ್ನೋ ಒಂದು ಪ್ರಶ್ನೆ. ಸೊ ಇದರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಪ್ರಕಾರ ಫೆಸ್ಟಿವಲ್ ಸಿನಿಮಾಗಳಂದ್ರೆ ಏನು, ಯಾವ ರೀತಿಯ ಸಿನಿಮಾಗಳನ್ನ ಯಾವ ಬೇಸಿಸ್ ಮೇಲೆ? ಬಿಕಾಸ್ ನನ್ನ ಪ್ರಕಾರ ನೀವು ಪ್ರತಿ ಫೆಸ್ಟಿವಲ್ಗೂ ಹೋಗ್ತೀರಾ, ಸಿನಿಮಾ ನೋಡ್ತೀರಾ, ಅದ್ರ ಬಗ್ಗೆನೂ ಬರೀತಾ ಇರ್ತೀರಾ. ಸೊ ಆ ಬೇಸಿಸ್ ಮೇಲೆ ಕೇಳ್ತಾ ಇದ್ದೀನಿ. ನಾನು ಗಮನಿಸಂಗೆ ಒಂದೊಂದು ಮಾನದಂಡ ಇರುತ್ತೆ. ಆದರೆ ಏನಾಗಿದೆ ಅಂತಂದ್ರೆ, ಅವರು ಕರೆಕ್ಟ್ ಆಗಿ ಮೌಲ್ಯಮಾಪನ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಡೌಟ್ಗಳಿತ್ತು. ಆದ್ರೆ ಈ ಸರಿ ನನಗೆ ಆ ಡೌಟ್ ಕ್ಲಿಯರ್ ಆಯ್ತು, ಕ್ಲಾರಿಫೈ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ಫೆಸ್ಟಿವಲ್ಗೆ ಈಗ ಆಕ್ಚುಲಿ ಇನ್ನೂ ಕೋರ್ಟಲ್ಲಿ ಇದೆ ಮ್ಯಾಟ್ರ್. ನನಗೆ ಅದ್ರ ಬಗ್ಗೆ ಒಂದು ಕುತೂಹಲ ಇದೆ. ನನಗೂ ಕುತೂಹಲ, ನನ್ನನ್ನು ಸೇರಿಸಿ ಕುತೂಹಲ. ಫೆಸ್ಟಿವಲ್ಗೆ ಸಿನಿಮಾಗಳು ಕಳಿಸ್ತೀವಿ, ಅದಕ್ಕೆ ಒಂದು ವಿಡಿಯೋ ಲಿಂಕ್ ಕೊಡ್ತೀವಿ, ಅದಕ್ಕೊಂದು ಪಾಸ್ವರ್ಡ್ ಕೊಡ್ತೀವಿ. ಅವ್ರು ಒಂದಿನ ಶೋ ಮಾಡ್ತಾರೆ ಪಿಕ್ಚರ್. ಅವ್ನು ಸೆಲೆಕ್ಟ್ ಯಾಕೆ ಮಾಡಲಿಲ್ಲ ಅಂತ ಕೇಳೋ ಅಧಿಕಾರ ಆಗ್ಲಿ, ಕೇಳೋದು ಒಳ್ಳೇದು ಅಲ್ಲ. ಯಾಕಂದ್ರೆ ಒಂದು ಮಾನದಂಡ ಇದೆಯಪ್ಪ, ನಿನ್ ಸಿನಿಮಾ ಓಕೆ ಆಗಿಲ್ಲ ಅಂದ್ರೆ ಮುಗಿದೋಯ್ತು. ಆದ್ರೆ ಸಿನಿಮಾ ನೋಡಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಸಿಗುತ್ತೆ. ಏನು, ನಿಮಗೆ ಗೊತ್ತು, ವಿಮಿಯೋದಲ್ಲಿ ಅನಾಲಿಟಿಕ್ಸ್ ಹೋಗ್ಬಿಟ್ಟು ಯಾವ ದಿನ ಎಷ್ಟು ಗಂಟೆ ಸ್ಟ್ರೀಮ್ ಆಗಿದೆ ಅಂತ ಬರುತ್ತೆ. ಈಗ ನನ್ನ ಸಿನಿಮಾ ಈ ಸರಿ ಸೆಲೆಕ್ಟ್ ಮಾಡ್ತಾರೆ, ಈ ಸರಿ ಅವ್ರ ಸಿನಿಮಾ ನೋಡಿಲ್ಲ, 0 ವ್ಯೂಸ್ ಬರ್ತಾ ಇದೆ. ಅವ್ರೇನ್ ಹೇಳಿದ್ರು, ಸಿನಿಮಾ ನೋಡಿದೀವಿ ಅಂತ. ನಾನು ಹೋಗಿ ಕೇಳಿದೆ, ವಿಚಾರಿಸಿ ಯಾಕೋ ತೋರಿಸ್ತಾ ಇದೆ. ಇಲ್ಲಪ್ಪ ನಾವು ನೋಡಿದೀವಿ, ನಿಮ್ಗೆಲ್ಲ ಮಿಸ್ಟೇಕ್ ಆಗಿದೆ. ನನಗೆ ಒಂದು ಕುತೂಹಲ ಬಂದದೇನಪ್ಪಾ ಅಂದ್ರೆ, ವಿಮಿಯೋದವನು ನನ್ನ ಹತ್ರ ದುಡ್ಡು ಕಿತ್ಕೊಂಡ. ಏನಕ್ಕೆ, ನಿನ್ ಸಿನಿಮಾನ ಸೆಕ್ಯೂರ್ ಆಗಿ ತೋರಿಸ್ತೀನಿ, ಅವ್ರು ಯಾರೇ ನೋಡಿದ್ರು ನಿಮ್ಗೆ ಲೆಕ್ಕ ಕೊಡ್ತೀನಿ ಅಂತ ಅವ್ನು ತಗೊಂಡ. ಫೆಸ್ಟಿವಲ್ ಅವರು ದುಡ್ಡು ಕಿತ್ಕೊಂಡ್ರು, ನಿಮ್ ಸಿನಿಮಾ ನೋಡ್ತೀವಿ ಅಂತ 3,000 9,000. ಇವ್ರು ದುಡ್ಡು ಇಸ್ಕೊಂಡು ಸಿನಿಮಾ ನೋಡಿಲ್ಲ, ಇವ್ರು ದುಡ್ಡು ಕೊಟ್ಟು ಸಿನಿಮಾ ನೋಡಿ ತೋರಿಸ್ತಾರೆ. ಎರಡು ಕಡೆ ಬಕ್ರ ನಾನಾಗಿದ್ದೀನಿ. ಅದಕ್ಕೆ ನನ್ಗೊಂದು ಕುತೂಹಲ ಬಂದು ನಾನು ವಿಮೆದವ್ರಿಗೆ ಮೇಲ್ ಮಾಡಿದೆ, ಹೇಗೆ ಇದು ನಿಮ್ಮಲ್ಲಿ ಸಿನಿಮಾ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಯಾವ ತರ ಇದೆ? ಅದಕ್ಕೆ ಅವ್ರು ನಂಗೆ ರಿಪ್ಲೈ ಮಾಡಿದ್ರು, ಏನಂತಂದ್ರೆ ಆ ತರ ಆಗಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಡೆಯಿಂದ ಮಿಸ್ಟೇಕೇ ಆಗಿಲ್ಲ. ನಿಮ್ಮ ಸಿನಿಮಾನ ಜನವರಿ 14ರಿಂದ ಫೆಬ್ರವರಿ 10ರವರೆಗೆ ಯಾರು ನೋಡಿಲ್ಲ, ದಿಸ್ ಇಸ್ ಅನಾಲಿಟಿಕ್ಸ್ ಅಂತ ಕಳಿಸ್ರು. ಇವರು ನಾವು ಎಲ್ಲ 100% ಜನವರಿ 29ನೇ ತಾರೀಕು ನೋಡಿದೀವಿ ಅಂತ. ಈಗ ನನ್ನ ಕುತೂಹಲ ಇಷ್ಟೇ, ಈಗ ಹೆಚ್ಚು ಕಡಿಮೆ ನಾವು ಈ ಕಡೆಯಿಂದ ಕೇಸ್ ಹೋಗಿ 17ನೇ ತಾರೀಕು ಮಾರ್ಚ್ ಅಲ್ವಾ? ಹೌದು, 17ನೇ ತಾರೀಕಿಂದ ಇವಾಗ ಎಷ್ಟು, ಫೆಬ್ರವರಿ ಏಪ್ರಿಲ್ ಬಂದಿದ್ವಿ. ಸೊ ಆಲ್ಮೋಸ್ಟ್ 2 months. ಈಗ ನೋಡಿರೋದಕ್ಕೆ ಅವ್ರ ಹತ್ರ ದಾಖಲೆ ಇದ್ರೆ ಅವತ್ತೇ ತಗೊಂಡ್ಬಂದು ಕೊಟ್ಟು ಬಿಟ್ರೆ ನ್ಯಾಯಾಲಯ ಹೋಗಿದ್ಬಿಟ್ಟು ನಮ್ಮನ್ನ ಕಳ್ಸುತ್ತೆ. ನೋಡಿದ್ರೆ ನೀವ್ಯಾಕೆ ಬಂದು ಇಷ್ಟು ಒದ್ದಾಡ್ತಿದ್ರಿ? ಏನು ಅದು ಡಾಕ್ಯುಮೆಂಟ್ ಕೊಡಕ್ ಆಗ್ತಿಲ್ಲ ಅಂತಂದ್ರೆ ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ಒಂದು ಪ್ರಶ್ನೆ. ಅದು ನಿಮ್ಗೆ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಯಾವ ತರ ಸಮಸ್ಯೆಗಳಾಗ್ತದೆ. ಇಷ್ಟು ಮೇಲೂ ನೋಡಿದಾರೆ ಅಂತಂದ್ರೆ ಈ ವಿಮೆದವ್ರದೇನೋ ತಪ್ಪಿರುತ್ತೆ. ಈಗ ನಾನು ವೇಟ್ ಮಾಡ್ತಿರೋದು ಅದೇ, ಅಕಸ್ಮಾತ್ ಇವರು ಪಾಪ ನೋಡಿದ್ರು,
ಫೆಸ್ಟಿವಲ್ ಅವ್ರು ನೋಡಿ ಕೂಡ ಅದನ್ನ ತುಲನೆ ಮಾಡಿ ನಮ್ಮ ಸಿನಿಮಾ ಕರಹ ಅಲ್ಲ ಅಂತ ಸೆಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಿಲ್ಲ. ನೋಡಿತ್ತು ಅಂತಂದ್ರೆ ನನಗೆ ಇವ್ರ ಮೇಲೆ ಕೇಸ್ ಹಾಕಿ ಈಸಿ ಆಗುತ್ತೆ. ಯಾಕಂದ್ರೆ ನಾನು ದುಡ್ಡು ಕೊಟ್ಟಿದ್ದೀನಲ್ಲ, ದುಡ್ಡು ಕೊಟ್ಟು ಇವ್ರು ಸೆಕ್ಯೂರ್ ಆಗಿರ್ಲಿ. ಈಗ ನಾನು ಸೆಕ್ಯೂರ್ ಆಗಿ ಇಡಕ್ಕೋಸ್ಕರ ತಾನೇ ದುಡ್ಡು ಕೊಟ್ಟು ಇವ್ರು ಸಿನಿಮಾ ತೋರ್ಸ್ಬಿಟ್ಟು ಕೂಡ ನನಗೆ ಅನಾಲಿಟಿಕ್ ಕೊಡ್ತಾ ಇಲ್ಲ ಅಂದ್ರೆ ಇದು ದೊಡ್ಡ ಕಂಪ್ನಿ, ಇವ್ರದ್ದೇನೋ ಸಮಸ್ಯೆ ಆಗಿದೆ. ಈಗ ಅವ್ರೇನ್ ಹೇಳ್ತಾರೆ, ಇಲ್ಲ ನಮ್ದೇನ್ ರಾಂಗ್ ಆಗಿದೆ, ಸೆಕ್ಯೂರಿಟಿ ಬ್ರೀಚ್, ಇಟ್ಸ್ ಪನಿಷಬಲ್ ಅಂಡರ್ ದಿ ಜುರಿಸ್ಡಿಕ್ಷನ್ ಅಂತ ಹೇಳ್ತಾ ಇದ್ದಾರೆ ಯಾರೋ ಅವರು. ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ ಯಾವ್ದು ಹೆಂಗ್ ಬರುತ್ತೆ ಅಂತ. ಅಕಸ್ಮಾತ್ ಅವ್ರು ನೋಡಿದಾರೆ ಅಂತ ಪ್ರೂವ್ ಆದ್ರು ಅಂತ ಇಟ್ಕೊಳ್ಳಿ, ಇವ್ರ ಮೇಲಾರು ಕೇಸ್ ಹಾಕ ಎಲ್ಲಿಂದಾದ್ರೂ ಒಂದು ವರ್ಕೌಟ್ ಆಗ್ಲಿ ಅಟ್ಲೀಸ್ಟ್. ಅಲ್ಲ ಅಟ್ಲೀಸ್ಟ್ ನನಗ್ ಕುತೂಹಲ ಅದು, ಯಾರು ನೋಡಿಲ್ವಾ ನೋಡಿದಾರೋ. ಬಿಗಿನಿಂಗ್ ಅಲ್ಲಿ ನಾವು ಕೇಸ್ ಹಾಕಿದ ವಿಷಯಗಳೇ ಬೇರೆ ಇದ್ವು. ಅಂದ್ರೆ ಅವಾಗ ಏನಿತ್ತು ಅಂದ್ರೆ ನಮ್ಗೆ ಏನೋ ನ್ಯಾಯ ಆಗಿದೆ ಅನ್ನೋ ತರದಲ್ಲಿ ಏನೋ ಒಂದಷ್ಟು ಇತ್ತು. ಇವಾಗ ಏನಾಗಿದೆ ಅಂದ್ರೆ ನಂಗೆ ಅದು ಅವೆಲ್ಲ ಇಲ್ಲ. ಈಗ ಒಂದು ಕುತೂಹಲ ಇದೆ, ಇವ್ರು ನೋಡಿದಾರ, ಇವ್ರು ತೋರಿಸಿದಾರ, ಇವ್ರು ತೋರಿಸಿದ್ರು ಇವ್ರು ಲೆಕ್ಕ ಸಿಗ್ತಾ ಇಲ್ವಾ. ಓಕೆ, ಇನ್ನೊಂದು ಈಗ ಆ ಫೆಸ್ಟಿವಲ್ ಟೈಮ್ ಅಲ್ಲಿ ಇಶ್ಯೂಗಳಾಗಿದ್ದು, ಒಂದು ನಮ್ಮ ಸಿನಿಮಾಗಳನ್ನ ನೋಡ್ತಾ ಇಲ್ಲ, ಇಲ್ಲಿ ಪಕ್ಷಪಾತಗಳು ನಡೀತಾ ಇದೆ, ಬೇಕಾದವ್ರ ಸಿನಿಮಾಗಳನ್ನ ಮಾತ್ರ ನೋಡಿ ಡೀಲ್ ಅಲ್ಲಿ ಹೋಗಿದೆ ಅಂತ ಅನ್ಕೊಂಡು. ಸೊ ಈ ವಿಷಯದ ಬಗ್ಗೆ ಹೇಳಿದ್ರೆ, ಇಲ್ಲಿ ಫೆಸ್ಟಿವಲ್ ನಲ್ಲಿ ಡೀಲ್ ನಡಿಬಹುದಾ, ನಡೆಯುತ್ತಾ ನಿಮಗೆ? ಬಿಕಾಸ್ ನಿಮ್ದು ಸಿನಿಮಾ ಇತ್ತು ಈ ಸತಿ, ಸೊ ಹಾಗಾಗಿ ಕೇಳ್ತಾ ಇದೀನಿ. ನಡೀಬಹುದು ಗೊತ್ತಿಲ್ಲ. ಆಕ್ಚುಲಿ ಈಗ ನಂದು ಸಿನಿಮಾಗಳು ಸೆಲೆಕ್ಟ್ ಆಗಿದೆ, ಸರಿ ಮಠ ಸಿನಿಮಾ ಸೆಲೆಕ್ಟ್ ಆಗಿತ್ತು. ಆ ಟೈಮಲ್ಲಿ ಏನು ಡೀಲ್ ಗೊತ್ತಿಲ್ಲ, ಬಟ್ ನಮ್ಗೆ ಗೊತ್ತಿರೋ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ. ಫಸ್ಟ್ ಮೊದಲ ಲಿಸ್ಟ್ ಬಂದಾಗ ಸೆಲೆಕ್ಟ್ ಆಗಿಲ್ಲ. ಆಮೇಲಿಂದ ಯಾವ್ದೋ ಒಂದು ಸಿನಿಮಾ ಏನಾಗುತ್ತೆ, ಸೆನ್ಸರ್ ಸರ್ಟಿಫಿಕೇಟ್ ಏನೋ 2021 ಕೊಟ್ಬಿಟ್ಟಿದ್ರು ಅಂತ. ಹಾಗೆ ಆ ಸಿನಿಮಾ ತೆಗೆದ್ಮೇಲೆ ನಮ್ ಸಿನಿಮಾ ಸೆಲೆಕ್ಟ್ ಆಯ್ತು. ಅದ್ರ ಲಾಸ್ಟ್ ಅಲ್ಲಿ ಇತ್ತು ಅಂತ ಕೇಳ್ಪಟ್ಟೆ. ಡೀಲ್ ನಡೆಯುತ್ತಾ ಇಲ್ವಾ ಅನ್ನೋದಕ್ಕೆ ನೀವು ಒಂದಷ್ಟು ವಿದ್ಯಮಾನಗಳನ್ನ ಗಮನಿಸಿದ್ರಾಗತ್ತೆ. ಯಾಕಂದ್ರೆ ನೋಡಿ, ಈ ಸರಿ 3 ವಿಭಾಗಗಳಿಗೆ ನಾವು ಸಿನಿಮಾ ಹಾಕಿದ್ವಿ. ಭಾರತೀಯ ವಿಭಾಗ 3,000, ಏಷ್ಯನ್ 3,000, ಕನ್ನಡ ಅಂದ್ರೆ 3 ವೀಕ್ಷಣೆ ಆಗ್ಬೇಕು. 3 ಕಮಿಟಿ ನೋಡ್ಲೇಬೇಕಾಗುತ್ತೆ. ನೀವು 3 ಇದಕ್ಕೂ ಹಾಕಿದ್ರು? ಇದಕ್ಕೂ ಹಾಕಿದ್ರು. ಆಗಿಲ್ಲ, ತುಂಬಾ ಜನ ಹಾಕಿದ್ದಾರೆ, ಆದ್ರೆ ವೀಕ್ಷಣೆ ಒಂದೂ ಆಗಿಲ್ಲ. ನಂದು ಪ್ರಶ್ನೆ ಅದೇ, ನಂದು 3 ವೀಕ್ಷಣೆ ಯಾಕಾಗಿಲ್ಲ, ಒಂದಾರು ಆಗ್ಬೇಕಾಗಿತ್ತಲ್ಲ. ಸೊ ಹಾಗಾಗಿ ಸಿನಿಮಾನೇ ನೋಡಿಲ್ಲ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಅಥವಾ ನೋಡಿದ್ರೆ ವಿಮಯದವ್ರು ತೋರ್ಸ, ಅದು ಗೊತ್ತಿಲ್ಲ. ಅದು ಯಾಕೆ ಅವೆರಡು ಕ್ಲಾರಿಟಿ ಇಲ್ಲ. ಬಟ್ 3 ವೀಕ್ಷಣೆ 3 ಕಮಿಟಿ ಆಗಿಲ್ಲ, 3 ಕಮಿಟಿ ನೋಡಿಲ್ಲ. ಯಾಕಂದ್ರೆ ಜೋಸೈಮನ್ ಅವ್ರು ಕೂಡ ಬೆಂಗಳೂರು ಮಿರರ್ ಇಂಟರ್ವ್ಯೂ ಕೊಡುವಾಗ ಹೇಳಿದ್ರು, ನನಗೆ ಯಾವುದೇ ರೀತಿ ಕನ್ನಡ ಸಿನಿಮಾ ಬಂದಿಲ್ಲ. ಭಾರತೀಯ ವಿಭಾಗಕ್ಕೆ ಅವ್ರಿದ್ರು, ಯಾರೋ ಜೋಸೈಮನ್. ಭಾರತೀಯ ವಿಭಾಗಕ್ಕೆ ಬಂದಿರುವ ಸಿನಿಮಾಗಳೆಲ್ಲ ನೋಡೋಕೆ, ಅಲ್ಲಿ ಅವ್ರಿಗೆ ಕನ್ನಡ ಸಿನಿಮಾನೇ ಬಂದಿಲ್ಲ. ಅಂದ್ರೆ ಭಾರತೀಯ ವಿಭಾಗಕ್ಕೆ ನಾವು ಸುಮಾರಷ್ಟು ಜನ ಕನ್ನಡ ಸಿನಿಮಾ ಕೂಡ ಹಾಕಿದೀವಿ. ಅಂದ್ರೆ ಅವ್ರು ಯಾವುದೇ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಪತ್ರಿಕೆಯಲ್ಲಿ ಕೂಡ ಪ್ರಕಟ ಆಗ್ಬಿಟ್ಟಿದೆ. ಅಂದ್ರೆ ಅಲ್ಲೇ ಗೊತ್ತಾಗ್ತದೆ ನೀವು ಕಮಿಟಿ ಸರಿಯಾಗಿ ನೋಡಿಲ್ಲ. ಹೌದಾಗಿರೋ ಕಮಿಟಿ ಕಡೆಯಿಂದ ಆಕ್ಚುಲಿ ಕಳಿಸ್ಕೊಡ್ಬೇಕಿತ್ತು, ಕಳ್ಸಿಲ್ಲ, ಅಥವಾ ನೋಡೇ ಎಲ್ಲಾದ್ರೂ, ಅಥವಾ ಅಷ್ಟೊಂದು ನೆಗ್ಲಿಜೆನ್ಸ್ ಆಟಿಟ್ಯೂಡ್ ಎಲ್ಲ ತುಂಬಾ ಸಿಂಪಲ್. ನಾನು ನಿಮ್ಗೆ ಅವತ್ತೇ ಹೇಳದ್ನಲ್ಲ, ಫಸ್ಟ್ ದಿನವೇ ನಾವು ಕೋರ್ಟ್ಗೆಲ್ಲ ಓದಿದ್ವಿ, ನಾವು ಹೋಗಿದ್ದು ನಮ್ ಸಿನಿಮಾ ನೋಡಿಲ್ಲ ಅಂತ. ನೋಡಿದ್ವಿ ಗುರು ಅಂದ್ಬಿಟ್ಟು ತಂದು ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮುಗ್ದೋಗ್ಬಿಡೋದಲ್ವಾ, ವಿಷಯಗಳು ಕ್ಲಾರಿಫೈ ಆಗಿರೋದು. ತುಂಬಾ ಎಳೆ ಅಂತ ಅವಶ್ಯ 2 ತಿಂಗಳು ಯಾಕೆ ಹೇಳ್ಬೇಕು. ಆಮೇಲೆ ನಾವು ಫಿಲ್ಮ್ ಮೇಕರ್ಸ್ ಏನೋ ಒಂದು ಸಿನಿಮಾ ಮಾಡ್ತೀವಿ, ಸಿನಿಮಾ ಸೆಲೆಕ್ಟ್ ಆಗುತ್ತೆ, ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಬೇಸರ ಆಗುತ್ತೆ. ಬಟ್ ಸೆಲೆಕ್ಟ್ ಹಂಗನ್ಬಿಟ್ಟು ನಾವೇನು ಮನೇಲಿ ಕುತ್ಕೊಳ್ಳಲ್ಲ, ಬೇಡಪ್ಪ ಯಾವಾಗ ನಮ್ಗೆ ರಿಸಲ್ಟ್ ಸರಿಯಾಗಿ ಬರ್ಲಿಲ್ಲ ಅಂದಾಗ ಬೇಜಾರಾಗುತ್ತೆ. ವ್ಯಾಲ್ಯೂಯೇಷನ್ ಆಗ್ಲಿಲ್ಲ ಅಂದಾಗ ಬೇಜಾರಾಗುತ್ತೆ, ಕೊಡ್ಲಿಲ್ಲ ಅಂದ್ರೆ ಅದನ್ನ ಬೇಜಾರಾಗುತ್ತೆ. ಈಗ ಇವಾಗ ಇರೋದು ಅದೇ ತರ. ಈಗ ಫೆಸ್ಟಿವಲ್ ಇಂದ ನೆಕ್ಸ್ಟ್ ಸ್ಟೆಪ್ ಹೋಗೋದಾದ್ರೆ ಸಬ್ಸಿಡಿ. ಇತ್ತೀಚೆಗೆ ನವೀನ್ ಕುಮಾರ್ ಅನ್ಸುತ್ತೆ ಸಬ್ಸಿಡಿ ಇದ್ರಲ್ಲಿ ಕೂತಿದ್ರು, ಅವ್ರನ್ನ ಕ್ಲೀನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ತಗೊಂಡೋಗಿ ಇನ್ನೊಂದು ಪೊಸಿಷನ್ ಅಲ್ಲಿ ಕೂರ್ಸಿದ್ದಾರೆ. ಇನ್ನೊಬ್ರು ಯಾರೋ ಕ್ಲೀನ್ ಆಗಿರೋದು ಬಂದು ಕೂತಿದ್ದಾರೆ ಅಂತ ಅನ್ಕೊಳ್ತೀವಿ. ಬಿಕಾಸ್ ಮಾತುಗಳು ಬರ್ತಿರೋದೇ ಹಂಗೆ, ಸಬ್ಸಿಡಿ ಕೊಡೋ ಸಿನಿಮಾಗಳೆಲ್ಲವೂ ಅಂಡರ್ ಟೇಬಲ್ ಡೀಲ್ ಆಗಿರುತ್ತೆ. ಸೊ ವಿ ಹ್ಯಾವ್ ನೀಡ್ ಅ ಕ್ಲೀನ್ ಹೆಡ್ ಪರ್ಸನ್ ಅಂತ ಹೇಳ್ಕೊಂಡು. ಸೊ ಒಂದು ಪ್ರಶ್ನೆ, ಈ ಸಬ್ಸಿಡಿ ತಗೊಳ್ಳೋ ಸಿನಿಮಾಗಳು ಅಷ್ಟೊಂದು ಕ್ಲೀನ್ ಆಗಿರುತ್ತಾ, ಅಥವಾ ಸಬ್ಸಿಡಿಗೆ ಅಪ್ಲೈ ಮಾಡಿರೋರು ಅಷ್ಟೊಂದು ಕ್ಲೀನ್ ಆಗಿರ್ತಾರ? ಇಷ್ಟವರೆಗೆ ಸಬ್ಸಿಡಿ ತಗೊಂಡಿರೋರೆಲ್ಲ ಸಿಕ್ಕಾಪಟ್ಟೆ ಕ್ಲೀನ್ ಆಗಿ ಸಬ್ಸಿಡಿ ತಗೊಂಡು, ಸೊ ಇವಾಗ ಬರೋರ್ ತಲೆ ಮೇಲೆಲ್ಲ ಕ್ಲೀನ್ ಆಗಿರೋ ಸಿನಿಮಾನೇ ಬರ್ಬೇಕು ಅಂತಾನೆ, ಹೆಂಗೆ ಇದೊಂದು ಕನ್ಫ್ಯೂಷನ್ ಆಕ್ಚುಲಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕ್ಲೀನ್ ಅಂತ ಹೇಳೋದು? ಇಲ್ಲ ಮೇಡಮ್, ನಾನು ಸಬ್ಸಿಡಿ ಫೆಸ್ಟಿವಲ್ ಸಿನಿಮಾಗಳು ಗಮನಿಸಿದಾಗ ಏನಾಗುತ್ತೆ ಅಂದ್ರೆ, ಸುಮಾರಷ್ಟು ಸಿನಿಮಾಗಳು ಹೆಸರೇ ಕೇಳಿರಲ್ಲ, ಕರೆಕ್ಟ್ ಬಂದ್ಬಿಟ್ಟಿರಿ. ನಾನು ಈ ಸಿನಿಮಾ ಪ್ರಿವ್ಯೂ ಮಾಡ್ತಾರಲ್ಲ ಸೆನ್ಸರ್ ಗಿನ್ಸರ್ಗೆ, ಅಲ್ಲಿ ನಾನು ಓದಕ್ ಕೇಳಿದಾಗ ಯಾವ ಸಿನಿಮಾ ಡಿಸೆಂಬರ್ ಟೈಮಲ್ಲಿ, ಹೌದು ಹೈಯೆಸ್ಟ್ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಸುಮಾರು ಒಂದು 40-45 ಸಿನಿಮಾಗಳು ಸುಮ್ಮನೆ ಸೆನ್ಸರ್ ಬಂದ್ರು. ಅವಾಗ ನಮ್ಗೆ ಸ್ಲಾಟೇ ಸಿಗಲ್ಲ ಅಲ್ಲಿ. ಅವೆಲ್ಲ ಏನು ಅಂತಂದ್ರೆ ಈ ಒಂದು ಉದ್ದೇಶಕ್ಕೋಸ್ಕರ ಮಾಡೋಂಥ ಸಿನಿಮಾಗಳು ಅಂತ ಒಂದು ಪ್ರತೀತಿ. ನೀವು ನೋಡಿ, ಈಗ ಪ್ರತಿ ವರ್ಷ ನಿಮ್ಗೆ ಸಬ್ಸಿಡಿ, ಈಗ ನಾನು ವರ್ಷಕ್ಕೆ 200 ಪಿಕ್ಚರ್ ನೋಡಿರ್ತೀನಿ. ಸಬ್ಸಿಡಿ ಲಿಸ್ಟ್ ಅಲ್ಲಿ ನೋಡಿದಾಗ ಒಂದು 50 ಸಿನಿಮಾ ಎಕ್ಸ್ಟ್ರಾ ನೋಡ್ಬಿಡ್ತೀನಿ ನಾನು. ಇದೆಲ್ಲಿ ನೋಡೇನಲ್ಲ ನಾನು.
ಈ ಸಿನಿಮಾನೇ ನೋಡಿಲ್ವಾ ನಾನು, ಅದು ಎಲ್ಲಿ ಇದು ಸಿನಿಮಾ ಯಾಕೆ ರಿಲೀಸ್ ಮಾಡಿಲ್ಲ ಇದು, ಇಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗುತ್ತಾ ಅಂದ್ರೆ ಸಬ್ಸಿಡಿ ಉತ್ತಮ ಗುಣಮಟ್ಟದ ಕರ್ನಾಟಕ ರಾಜ್ಯದಲ್ಲೇ ತಯಾರಂತಹ ಸಿನಿಮಾಗಳಿಗೆ ಕೊಡುವಂತದ್ದು. ಸೊ ನಾನು ಎಲ್ಲಿ ಉತ್ತಮ ಗುಣಮಟ್ಟದ ಸಿನಿಮಾ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ಅನ್ನೋ ನಂಗೆ ಫೀಲ್ ಆಗುತ್ತೆ. ಹೌದಾ? ಆ ಸಿನಿಮಾಗಳು ಕೈಗೆ ಸಿಗಲ್ಲ, ನಿಮ್ಗೆ ಕಾಣಿಸೋದೇ ಇಲ್ಲ. ಸೊ ಅಲ್ಲೇ ಗೊತ್ತಾಗುತ್ತೆ ನೀವು ಕೆಲವೊಂದಷ್ಟಂತೂ ಬೇರೆ ಬೇರೆ ಉದ್ದೇಶಗಳಿಗೂ ನಾನು ಹೇಳೋದಷ್ಟೇ ಮೇಡಮ್, ಈಗ ನಮ್ಮಲ್ಲಿ ಒಂದು ಕೆಟ್ಟ ಕಲ್ಚರ್ ಇದೆ. ಸೊ ನನಗೂ ತುಂಬಾ ಜನ ಬರುತ್ತೆ, ಸರ್ ಒಂದು ಅವಾರ್ಡ್ ಸಿನಿಮಾ ಮಾಡೋಣ ಸರ್ ಅಂತ. ಅದೇಂಗ್ರಿ ಅವಾರ್ಡ್ ಸಿನಿಮಾ ಮಾಡೋದು, ಸಿನಿಮಾ ಮಾಡೋದು ಗೊತ್ತು, ಅದಕ್ಕೆ ಅವಾರ್ಡ್ ಬರ್ಬೇಕಲ್ಲ, ಹೆಂಗ್ ಅವಾರ್ಡ್ಗೆ ಸಿನಿಮಾ ಮಾಡೋದು? ಸಬ್ಸಿಡಿ ಸಿನಿಮಾ ಮಾಡೋಣ, ಮಕ್ಕಳ ಸಿನಿಮಾ ಮಾಡೋದು ಇಷ್ಟು ಬರುತ್ತೆ. ನಾನು ಹೇಳಿದ್ರೆ ಅಂದ್ರೆ ಸಿನಿಮಾ ಮಾಡ್ಬೇಕು, ಸಬ್ಸಿಡಿ ಬರಬೇಕು. ಈಗ ನಾನು ಆಕ್ಚುಲಿ ಕಾನೂನು ಹೆಂಗ್ ಮಾಡ್ಬೇಕು ಅಂದ್ರೆ ನಾನ್ ಸುಮ್ಮನೆ ಅನ್ಕೊಳ್ಳೋದು, ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರಷ್ಟೇ ನಿಮ್ಗೆ ಇವೆಲ್ಲ ಫೆಸಿಲಿಟೀಸ್. ಆಗ ನೀವು ಸೀರಿಯಸ್ ಆಗಿ ಸಿನಿಮಾ ಮಾಡ್ತೀರಿ, ಜನಗಳಿಗೋಸ್ಕರ ಸಿನಿಮಾ ಮಾಡ್ತೀವಿ, ಸಿನಿಮಾ ಹೊರಗಡೆ ಬರುತ್ತೆ, ರಿಲೀಸ್ ಆಗುತ್ತೆ, ನೋಡ್ತಾರೆ, ಆದ್ರೆ ಗುಣಮಟ್ಟದ ಮೇಲೆ ನಾವು ಸಬ್ಸಿಡಿನೋ ಇನ್ನೊಂದಿನ ಸಹಾಯಧನ ಸಿಗುತ್ತೆ. ನೀವು ಜನ ನೋಡಿದ್ರು ಪರವಾಗಿಲ್ಲ, ಯಾರು ನೋಡದೇ ಇದ್ರು ಪರವಾಗಿಲ್ಲ, ನಿಮ್ಗೆ ಒಂದಷ್ಟು ಅಮೌಂಟ್ ಎಲ್ಲೋ ಒಂದ್ ಕಡೆ ಇದೆ ಅಂದಾಗ ಏನ್ ಮಾಡಿ ಅದಕ್ಕೆ ಮಾತ್ರ ನಾವು ಸಿನಿಮಾ ಮಾಡ್ತೀವಿ. ಆ ಸಿನಿಮಾಗೆ ಒಂದು ಅತ್ಯುತ್ತಮ ಸದಪರಿಚಯ ಚಿತ್ರ ಅಂದಾಗ ಯಾರು ನೋಡ್ಲಿಲ್ಲ ಆ ಸಿನಿಮಾ ಅಂದ್ರೆ ಯಾವ ಸದಪರಿಚಯ ಯಾರಿಗೂ ತಲುಪಲ್ವಲ್ಲ ಅಂತ. ಹೌದೌದು, ಹೆಂಗ್ ಮಾಡಿದ್ರು ಅನ್ನೋದು ಅರ್ಥ. ಒಂದು ಇನ್ನೊಂದು, ಈಗ ಸಾಮಾಜಿಕ ಸಂದೇಶ ಬೀರುವ ಸಿನಿಮಾ ಆಗಿರುತ್ತೆ ಸಬ್ಸಿಡಿ, ಆ ಸಾಮಾಜಿಕ ಸಂದೇಶ ತಲುಪೋದಿಲ್ವಲ್ಲ ಜನಗಳಿಗೆ. ನೀವು ಯಾರೋ 11 ಜನ 20 ಜನ ಜೂರಿಗಳು ಯಾರೋ ನೋಡ್ಬಿಟ್ಟು ಸಬ್ಸಿಡಿ ಕೊಟ್ಬಿಟ್ಮೇಲೆ ಅದಂಗೆ ಡಬ್ಬ ಸೇರ್ಕೊಬಿಡುತ್ತಲ್ಲ. ಸೊ ಹಾಗೆ ಅದ್ರ ಹಂಗ ಅಂತ ನೀವು ಅಂದ್ರೆ ಆ ಸಿನಿಮಾದ ಉದ್ದೇಶ ಸೇರಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಸಿನಿಮಾ ನಿಮ್ ಸಬ್ಸಿಡಿ ಬೇಕು ಅಂದ್ರೆ ಸಿನಿಮಾ ರಿಲೀಸ್ ಆಗ್ಲೇಬೇಕು, ಹಂಗಾದ್ರೆ ಬೆಸ್ಟ್ ಅಂತ. ಒಂದಷ್ಟು ಮಾನದಂಡಗಳನ್ನ ಇಟ್ಟುಕೊಂಡ್ರೆ ಒಳ್ಳೇದು. ಇಂಥದೇ ಕ್ವಾಲಿಟಿ, ಇಂತ ರಿಲೀಸ್ ಆಗಿರ್ಬೇಕು, ಇಷ್ಟು ಟೈಮ್ ಓಡಿರ್ಬೇಕು, ಅಟ್ ಲೀಸ್ಟ್ ಆ ಓಡಿಸಿರೋನ್ಗೆ ಆ ಸಿನಿಮಾ ಮಾಡೋರಿಗೆ ಅಟ್ ಲೀಸ್ಟ್ ಇದು ಒಂದು ವಾರನಾರು ನೀವು ಸಿನಿಮಾ ರಿಲೀಸ್ ಆಗಿರ್ಬೇಕು, ಅಷ್ಟಾರು ಮಿನಿಮಮ್ ಇರ್ಬೇಕು, ಜನಗಳಿಗೆ ಅಷ್ಟಾರು ನೋಡ್ಬೇಕು. ಅದ್ರ ಜೊತೆಗೆ ಮಧ್ಯದಲ್ಲಿ ಒಂದು ಕೂಗು ಬಂದ್ಬಿಟ್ಟಿದ್ರ ಮಧ್ಯದಲ್ಲಿ, ಸಿನಿಮಾ ಮಾಡಿದ್ರೆ ಸಬ್ಸಿಡಿ ನಮ್ಮ ಹಕ್ಕು ಅನ್ನೋ ಅಷ್ಟರ ಮಟ್ಟಿಗೆ ಒಂದು ಕೂಗುಗಳು ಬಂದ್ಬಿಟ್ಟಿದೆ. ಮೇಡಮ್, ಈಗ ಸುಮಾರು ಜನ ಕೆಲವರು ಯಾವುದೋ ಒಂದಷ್ಟು ಅಭಿರುಚಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಎಲ್ಲಾ ಸಿನಿಮಾ ಕಥೆಗಳು ಕೂಡ ಜನಗಳನ್ನ ಸೆಳಿತೀವಿ ಅಂತ ಹೇಳಿಕ್ ಬರಲ್ಲ. ಕೆಲವೊಂದು ಆಫ್ ಬಿಟ್ ಸಿನಿಮಾಗಳು ಇರ್ತವೆ, ಒಂದಷ್ಟು ಕಥೆಗಳನ್ನ ಹೇಳ್ಬೇಕಾಗತ್ತೆ, ಮುಂದಿನ ಜನಕ್ಕೆ ಡಾಕ್ಯುಮೆಂಟೇಶನ್ ತರ ಇಟ್ಬೇಕಾಗತ್ತೆ. ಯಾವತ್ತೂ ಒಂದಿನ ಅವ್ನು ತೆಗೆದು ನೋಡಿದಾಗ, ಯಾವತ್ತೂ ಒಂದಿನ ಯಾವ್ದೋ ಯೂಟ್ಯೂಬ್ ಪ್ರಸಾರ ಆದಾಗ ಅವ್ನಿಗೆ ಏನೋ ಒಂದು ಕನೆಕ್ಟ್ ಆಗ್ಬೋದು. ಅಂತಹ ಸಿನಿಮಾಗಳಿಗೆ ಪರ್ಫಾರ್ಮ್ ಕಡಿಮೆ ಮಾಡಿದಾಗ ಅಂತವಕ್ಕೆ ಒಂದಷ್ಟು ಸಬ್ಸಿಡಿ ಕೊಡೋದು ಬೆಸ್ಟ್. ಅದ್ ನಮ್ಮ ಹಕ್ಕು ಅನ್ನೋದು ಒಳ್ಳೇದೇ. ಸಿನಿಮಾನ ಅಂತ ಮಾಡಿ, ಸಿನಿಮಾನ ನಾವು ನಿಯತ್ತಾಗಿ ಮಾಡಿ ಅದಕ್ಕೆ ಒಂದು ಹಕ್ಕು ಅಂತ ಹೇಳೋದು ಸರಿ. ಸಬ್ಸಿಡಿಗೆ ಸಿನಿಮಾ ಮಾಡಿ ಅದ ಕೊಡ್ಲೇಬೇಕು ಅನ್ನೋದು ನನ್ನ ಪ್ರಕಾರ ಅಲ್ಲ. ಬಿಕಾಸ್ ನಮಗೆ ಹಕ್ಕು ಅನ್ನೋದು ಇಟ್ ಇಸ್ ಒಂದು ಬೇಸಿಕ್ ರೈಟ್ಸ್. ಬೇಸಿಕ್ ಯಾರು ಸರ್ಕಾರ ಯಾರಿಗೂ ಇಟ್ಬಿಟ್ಟು ಸಿನಿಮಾ ಮಾಡ್ಲೇಬೇಕು ಅಂತ ಸಿನಿಮಾನ ಜನಕ್ಕೋಸ್ಕರ ಮಾಡ್ತೀವಿ. ಒಂದ್ ಸೆಟ್ ಆಫ್ ಆಡಿಯನ್ಸ್ ಅಂತ ಇದೆ ಅನ್ಕೋಬಹುದು. ಈಗ ಎಲ್ಲಾ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಲ್ಲ, ಹಾಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಸಿನಿಮಾ ಮಾಡಿ ಅದನ್ನ ರಿಲೀಸ್ ಆಗ್ಬಿಟ್ಟ ಮೇಲೆ ಅದ್ರ ಗುಣಮಟ್ಟ ನೋಡಿ ಸಿನಿಮಾ ಕೊಡೋದು ಬೆಸ್ಟ್ ಅಂತ. ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡಿದಾರೆ, ರಿಲೀಸೇ ಮಾಡಿಲ್ವಾ, ಅದು ಕೊಡ್ಲೇಬಾರ್ದು. ಬಟ್ ಅದೇ ಇತ್ತೀಚೆಗೆ ಅದೊಂದು ದೊಡ್ಡ ಗೊಂದಲಗಳು, ಚರ್ಚೆಗಳಾದವು. ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡಿ ಅಥವಾ ಸಬ್ಸಿಡಿ ತಗೊಳ್ತಾ ಇರುವ ಸಿನಿಮಾಗಳು ಲಂಚ ಆಫರ್ ಮಾಡಿ ಸಬ್ಸಿಡಿ ತಗೊಳ್ತಾ ಇದ್ದಾರೆ. ಸೊ ಅಲ್ಲಿ ಕೂತಿರೋರು ಅವ್ರು ಕ್ಲೀನ್ ಆಗಿಲ್ಲ, ಅವ್ರನ್ನ ಕ್ಲೀನ್ ಮಾಡಿ ಇನ್ನೊಬ್ರನ್ನ ತಂದು ಕೂರಿಸಿದ್ರು. ಬಟ್ ಪ್ರಶ್ನೆ ಏನಂತ ಹೇಳಿದ್ರೆ, ಇದುವರೆಗೂ ಸಬ್ಸಿಡಿ ತಗೊಂಡಿರೋರೆಲ್ರೂ ಕ್ಲೀನಾ ಅನ್ನೋದು ಒಂದು ಪ್ರಶ್ನೆ. ಅವ್ರ ಸಿನಿಮಾಗಳು ಅಷ್ಟೊಂದು ಗುಣಮಟ್ಟ ಆಗಿತ್ತ, ಅದಕ್ಕೆ ಅಪ್ರಿಸಿಯೇಷನ್ ಸಿಗುವಷ್ಟು ಅದು ಏನು ಅಂಥ ಒಳ್ಳೆ ಸಿನಿಮಾಗಳು, ಹಾಗಿದ್ರೆ ಆ ಸಿನಿಮಾಗಳು ಎಲ್ಲಿದೆ? ಇನ್ನೊಂದು, ಓಕೆ, ಈಗ ಇವರೇ ಕೂತಿದ್ರು ಎಷ್ಟೋ ವರ್ಷಗಳವರೆಗೆ, ಅವ್ರ ಕಡೆಯಿಂದ ಸಬ್ಸಿಡಿನೂ ತಗೊಂಡ್ರು, ಹಾಗಿದ್ರೆ ಅವ್ರು ಕ್ಲೀನ್ ಇಲ್ಲ ಅಂತ ಹೇಳಿದ್ರೆ ಈ ಸಬ್ಸಿಡಿಗಳನ್ನ ವಾಪಸ್ ಕೊಟ್ಬಿಡ್ತಾರ? ಈಗ ಏನು ಈ ತರ ಎಲ್ಲ ಗೊಂದಲಗಳು ಮಾಡಿ ಒಂದಷ್ಟು ಜನರಿಗೆ ನಮ್ ಸಿನಿಮಾ ಸಬ್ಸಿಡಿಗೆ ಯಾವ್ದಕ್ಕೂ ನಾವು ಅಪ್ಲೈ ಮಾಡ್ತೀವಿ, ಬಟ್ ನಮ್ ಸಬ್ಸಿಡಿ ಬೇಕೇ ಬೇಕು ಅಂತ ಎಲ್ಲೂ ಅಂಡರ್ ಟೇಬಲ್ ಬಹುದು ಟೇಬಲ್ ಎಲ್ಲೂ ಏನು ಇಲ್ಲ, ಜನರಲ್ ಆಗಿ ಮಾತಾಡ್ತೀವಿ. ಒಂದಷ್ಟು ಜನರಿಗೆ ಇದು ಅನ್ಯಾಯ ಆಗ್ತಾ ಇರುತ್ತೆ. ಯಾರು ಒಂದು ಸಿನ್ಸಿಯರ್ ಆಗಿ ಮಾಡಿರ್ತಾರೆ, ಎಲ್ಲೋ ರಿಲೀಸ್ ಮಾಡಿರ್ತಾರೆ, ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಇರುತ್ತೆ, ಅಂತವ್ರಿಗೆ ಅಪ್ರಿಸಿಯೇಷನ್ ಆಗುತ್ತೆ. ಬಟ್ ಈ ಕ್ಲೀನ್ ನೆಪದಲ್ಲಿ ಗೊಂದಲಗಳನ್ನ ಮಾಡಿ, ಸಮಸ್ಯೆಗಳನ್ನ ಮಾಡಿ, ಈಗ ಸರ್ಕಾರನೇ ಎಲ್ಲಾದ್ರೂ ಸಬ್ಸಿಡಿ ನಿಲ್ಸ್ಬಿಟ್ರೆ ನನ್ನ ಪ್ರಕಾರ ಅದೊಂದು ಮೂಲಗಳ ಸಬ್ಸಿಡಿ ನಿಲ್ಲಿಸಬೇಕು. ಬಿಕಾಸ್ ಆಫ್ ದಿಸ್ ಕನ್ಫ್ಯೂಷನ್, ಬಿಕಾಸ್ ಆಫ್ ದಿಸ್ ಗೊಂದಲ, ಬಿಕಾಸ್ ಆಫ್ ದಿಸ್ ಕ್ಲೀನ್ ಮಾಡೋ ಎಲ್ಲರ ಅಜೆಂಡಾ ಇರೋದ್ರಿಂದ ಫಸ್ಟ್ ಕ್ಲೀನ್ ಆಗ್ಲಿ ಆಮೇಲೆ ಸಬ್ಸಿಡಿ ಕೊಡೋಣ ಅಂತ ಎಲ್ಲಾದ್ರೂ ಸರ್ಕಾರ ಮುಂದುವರೆದ್ರೆ, ಈಗ ತಗೊಂಡಿರೋರೆಲ್ಲ ವಾಪಸ್ ಕೊಡ್ತಾರ ಅನ್ನೋದೊಂದು ಪ್ರಶ್ನೆ. ಬಿಕಾಸ್ ಎಲ್ಲ ಕ್ಲೀನ್ ಆಗ್ಬೇಕಲ್ಲ, ಪ್ರತಿಯೊಂದು ಕ್ಲೀನ್ ಆಗ್ಬೇಕು. ಕ್ಲೀನ್ ಅಂದ್ರೆ ಎವ್ರಿಥಿಂಗ್ ಶುಡ್ ಕ್ಲೀನ್. ಅದು ಏನಾಗುತ್ತೆ ನಿಮ್ಗೆ, ದುಡ್ಡಿರೋ ಕಡೆ ದಂಧೆ ಇರುತ್ತೆ, ಅಧಿಕಾರಿ ದಂಧೆ ಇಸ್ ಆಲ್ಸೋ ಕಷ್ಟ, ಅದು ಮಾಫಿ ಆಗ್ಬಿಡುತ್ತಲ್ಲ. ಹೌದು. ಸೊ ಅದಾಗಬಾರ್ದು. ಎಲ್ಲ ನಾವು ಸಿನಿಮಾ ರಂಗಕ್ಕೆ ಬರುವಂತವ್ರು ಹೊಸಬ್ರು ಬರ್ತಾರಲ್ಲ,
ಹೊಸಬರಿಂದ ನನ್ನ ಪ್ರಕಾರ ಈ ತರದ್ದು ನಡೆಯೋದು ಕಡಿಮೆ. ಹ್ಮ್ ಫಸ್ಟ್ ಸಿನಿಮಾ ಮಾಡಕ್ ಬರೋರೆಲ್ಲ ಆಲ್ಮೋಸ್ಟ್ ಸಿನಿಮಾ ಮಾಡ್ಬೇಕು, ಒಂದು ಕಥೆನ ಜನಕ್ಕೆ ಹೇಳಬೇಕು ಅಂತಾನೆ ಬರ್ತಾರೆ. ಹೌದು ಯಾರು ಸಿನಿಮಾ ರಂಗದಲ್ಲಿ ಒಂದು ಲೆವೆಲ್ಗೆ ನೆಲೆ ಇರ್ತಾರೋ ನೀವು ನೋಡಿ, ಅವರ ಸಿನಿಮಾಗಳೇ ಜಾಸ್ತಿ ಸಬ್ಸಿಡಿ ತಗೊಳ್ಳೋಂಥದ್ದು, ಅವರೇ ಪ್ರತಿ ವರ್ಷ award ಫೆಸ್ಟಿವಲ್. ಆಗಿರ್ಬೋದು. ನೀವು ಅವ್ರು ಸುಮ್ಮನೆ ಗಮನಿಸಿ, ಹೌದೌದೌದು ಈ ಹೊಸಬರು ಬಂದವರು ಯಾರು ಕೂಡ ಅವ್ರಿಗೇನೋ ಒಂದು ಸಿನಿಮಾ ಮಾಡ್ಬೇಕು ಅವ್ರಿಗೆ ಉತ್ಸಾಹ ಇರುತ್ತೆ. ಈಗ ನಾವೆಲ್ಲ ಸಿನಿಮಾ ಮಾಡಿ ಜನಕ್ಕೆ ತೋರಿಸ್ಬೇಕು ಅಂತ ಹ್ಮ್. ಫಸ್ಟ್ ರಿಲೀಸ್ ಮಾಡ್ಬೇಕು, ಜನಗಳ ತಗೋಬೇಕು. ತಗೋಬೇಕು. ಆ ಸಬ್ಸಿಡಿ ಗಿಬ್ಸಿಡಿ ಎಲ್ಲ ಪ್ರೊಡ್ಯೂಸರ್ ಮೇಲೆ ಹಾಕ್ಬಿಡ್ತೀವಿ, ಹ್ಮ್ ಬೇಕಾದ್ರೆ ತಗೊಳ್ಳಿ ಬೇಡದ್ರಲ್ಲ ಅನ್ನೋ ತರದಲ್ಲಿ ನಮಗೆ ಆ ತರ ಇರುತ್ತೆ. ಬಟ್ ಯಾರು ಇವಾಗಲೇ ಅವರೇ ಅನ್ಯಾಯಗಳು ಮಾಡೋದು, ರಾಜಕೀಯ ಮಾಡೋದು, ಅವರೇ ಕೂಡ ಲಾಬಿಗಳು ಮಾಡೋದು. ಸುಮಾರಷ್ಟು ಅದೇ ಎಕ್ಸಾಂಪಲ್ ನೀವು ಸುಮ್ಮನೆ ತೆಗೆದು ನೋಡಿದ್ರೆ ನೀವು ಅವರ ಸಿನಿಮಾಗಳೇ. ಹೌದೌದು. ಸೊ ಇನ್ನೊಂದು ಇಂತ ಈಗ ಅವಾರ್ಡ್ ತಗೊಂಡಿರೋ ಸಿನಿಮಾಗಳಿರ್ಬೋದು, ಈ ಸಬ್ಸಿಡಿ ತಗೊಂಡಿರೋರು ಇದುವರೆಗೆ ತಗೊಂಡಿರೋ ಅವ್ರ ಸಿನಿಮಾಗಳು ಎಲ್ಲಿದೆ ಅಂತ ಕೇಳಿದ್ರೆ ಪಾಪ ಬಹುಶಃ ಈಗ ಅವ್ರಿಗೂ ಗೊತ್ತಿರಲ್ಲ ಅದು ಎಲ್ಲಿದೆ ಅಂತ ಹೇಳ್ಕೊಂಡು, ಏನಕ್ಕೆ ತಗೊಂಡಿದ್ದಾರೆ ಅನ್ನೋದು ಗೊತ್ತಿರಲ್ಲ, ಎಲ್ಲಿದೆ ಅಂತಾನೂ ಗೊತ್ತಿರಲ್ಲ. ಎಲ್ಲಾದ್ರೂ ಮಾತಾಡಿದ್ರೆ, ಈಗ ನಿಮ್ಮಂತವ್ರು ಒಂದಷ್ಟು ಜನ ಮಾತಾಡಿದ್ರು, ಅದಕ್ಕೇನೋ ಒಂದು ಇಂಡೈರೆಕ್ಟ್ ಆನ್ಸರ್ ಕೊಟ್ಬಿಟ್ಟು ಅಲ್ಲಿಗೆ ಆನ್ಸರ್ ಕೊಡಲ್ಲ, ಆನ್ಸರ್ ಕೊಡಲ್ಲ. ಇನ್ನೇನೋ ಹಿಂಗಾಯ್ತು, ಅಂದ ಕಾಲದಲ್ಲಿ ಹಿಂಗಾಯ್ತು, ಇಂದ ಕಾಲದಲ್ಲಿ ಹಿಂಗಾಯ್ತು ಅಂತ ಹೇಳ್ಕೊಂಡು ಮಾತಾಡೋರೆ ಜಾಸ್ತಿ ಆಗೋಗಿದ್ದಾರೆ. ಸೊ ಮುಂದಕ್ಕೆ ಹೇಳೋದಾದ್ರೆ ಈಗ ನೀವು ನೆಕ್ಸ್ಟ್ ಸಿನಿಮಾ ಮಾಡೋದಾದ್ರೆ ಯಾವ ರೀತಿಯ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಬಿಕಾಸ್ ಒಂದು ಗೊಂದಲ, ಈಗ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಂತ ಸಿನಿಮಾಗಳನ್ನ ಮಾಡಬೇಕು. ಅಲ್ಲ, ನಾನು ಒಂದು ವಿಡಿಯೋ ಹಾಕಿದ್ದೆ, ಒಳ್ಳೆ ಸಿನಿಮಾ ಯಾರಿಗ್ ಬೇಕು ಅಂತ ನನ್ನ ಪ್ರಶ್ನೆ. ಒಂದು ಒಳ್ಳೆ ಸಿನಿಮಾ ಮಾಡೋಣ, ಒಂದು ಒಳ್ಳೆ ಕತೆ ಮಾಡೋಣ, ಒಳ್ಳೆ ಕತೆ ಯಾರಿಗ್ ಬೇಕು ಅಂತ ನನ್ನ ಮೊದಲನೇ ಪ್ರಶ್ನೆ. ಒಳ್ಳೆ ಕತೆ ಪ್ರೇಕ್ಷಕರು ಬೇಕಾ? ಖಂಡಿತ ಬೇಕಿಲ್ಲ. ಯಾಕಂದ್ರೆ ಪ್ರೇಕ್ಷಕರು ಫಸ್ಟ್ ಸಿನಿಮಾ ಸ್ಟಾರ್ಗಳು ನೋಡ್ತಾರೆ, ಫಸ್ಟ್ ಸಿನಿಮಾ ಹೆಸರು ನೋಡ್ತಾರೆ, ಫಸ್ಟ್ ದೂರ ಸಿನಿಮಾಗಳನ್ನ ನೋಡ್ತಾರೆ. ಕತೆ ಚೆನ್ನಾಗಿಲ್ವಾ ಅಂತ ಬಂದು ನೋಡೋದು ಕಷ್ಟ. ಅವ್ರು ಒಳಗಡೆ ಬಂದು ಚಾನ್ಸ್ ತಗೊಳಕ್ಕೆ ನಾವೇ ಬಿಟ್ಟಿಲ್ಲ ಅಂದ್ರೆ ಟಿಕೆಟ್ ಪ್ರೈಸ್. ಸೊ ಅವ್ರಿಗೆ ಸದ್ಯಕ್ಕೆ ಬೇಡ ಒಳ್ಳೆ ಸಿನಿಮಾ, ಈ ಬೇಡಪ್ಪ ಸ್ಟಾರ್ಗಳ ಸಿನಿಮಾ ಇದ್ರೆ ಸಾಕು. ಯಾಕಂದ್ರೆ ಇದು ನಾನು 4 ವರ್ಷದ ನನ್ನ ಸಂಗ್ರಹದಿಂದ ಹೇಳ್ತೇನೆ, ನನ್ನ ಅನುಭವದಿಂದ. ಪ್ರತಿಯೊಂದು ಸಿನಿಮಾನು ಕೂಡ ಚಿತ್ರಮಂದಿರದಲ್ಲಿ ನೋಡೇ ಹೇಳ್ತಿರೋದ್ರಿಂದ ಒಳ್ಳೆಯ ಸಿನಿಮಾಗಳು, ಉತ್ತಮ ಕತೆ ಇರುವ ಕಂಟೆಂಟ್ ಇರುವ ಸಿನಿಮಾಗಳು ಸದ್ಯಕ್ಕೆ ಪ್ರೇಕ್ಷಕ ದೂರ ಇರ್ತಾನೆ. ಅವ್ನು ಗ್ಯಾರಂಟಿ ಏನು ಎಂಟರ್ಟೈನ್ಮೆಂಟ್ ಇರೋದು ಸ್ಟಾರ್ ಸಿನಿಮಾಗಳಲ್ಲಿ. ಅದಕ್ಕೆ ಫಸ್ಟ್ ದಿನ ಯಾವುದೇ ಸ್ಟಾರ್ ಸಿನಿಮಾ ಕೂಡ ಫಸ್ಟ್ ದಿನ ಅಂತ ಹೌಸ್ಫುಲ್ ಆಗುತ್ತೆ. ಸೊ ಪ್ರೇಕ್ಷಕರು ಬೇಡ ಅಂತ ನಾವು ಪಕ್ಕಕ್ಕೆ ಇಟ್ಬಿಡೋಣ. ಇನ್ನು ಒಳ್ಳೊಳ್ಳೆ ಕತೆ ಇರೋದು ಸ್ಯಾಟಲೈಟ್ ಅವ್ರಿಗೆ ಬೇಕಾ? ಎರಡನೇ ಪ್ರಶ್ನೆ. ಸ್ಯಾಟಲೈಟ್ ಅವ್ರು ತಗೊಳ್ಳಲ್ಲ, ಯಾಕಂದ್ರೆ ಅವ್ರಿಗೆ ಒಳ್ಳೆ ಕತೆ ಇರಲೇಬೇಕು, ಅವ್ರಿಗೆ ಬೇಕಿರೋದೇ ಸ್ಟಾರ್. ಅವ್ರಿಗೆ ಸ್ಟಾರ್ ಬೇಕು, ಅದ್ದೂರಿ ಸಿನಿಮಾ ಇರಬೇಕು ಅವ್ರಿಗೆ. ಸೊ ಹಾಗೆ ಅವ್ರಿಗೂ ಬೇಡ. ಸರಿ, ನೆಕ್ಸ್ಟ್ OTT ಬರೋಣ. ಒಳ್ಳೆ ಸಿನಿಮಾ ಯಾರು OTT ಅವ್ರಿಗೆ ಬೇಕಾ? ನನ್ನ ಮೊದಲನೇ ಪ್ರಶ್ನೆ. OTT ಅವ್ರು ಬೇಡ, ಯಾಕಂದ್ರೆ ಅವರು ಅಗೈನ್ ಅವರು ಕೂಡ ಸ್ಟಾರ್ ಮೇಲೆ ಡಿಪೆಂಡ್ ಆಗ್ತಾರೆ. ಅವ್ರಿಗೂ ಒಳ್ಳೆ ಕತೆ ಸಿನಿಮಾ ಬೇಡ, ಕಂಟೆಂಟ್ ಸಿನಿಮಾ ಬೇಡ, ಅವ್ರಿಗೂ ಸ್ಟಾರ್ ಸಿನಿಮಾ ಬೇಡ, ಇದು ಬೇಡ. ನೆಕ್ಸ್ಟ್ ಒಳ್ಳೆ ಸಿನಿಮಾ ಏನೋ ಡಬ್ಬಿಂಗ್ ರೈಟ್ಸ್ ಅವ್ರಿಗೆ ಬೇಕಾ? ಅವ್ರಿಗೂ ಬೇಡ. ಹೇಳಿ, ಈಗ ನೀವು ಕಂಟೆಂಟ್ ಸಿನಿಮಾ ಮಾಡ್ತೀರಾ, ಸ್ಟಾರ್ ಸಿನಿಮಾ ಮಾಡ್ತೀರಾ, ಯಾರಿಗ್ ಬೇಕು? ಈಗ ಯಾರು ಈಗ ನನ್ಗೆ ಬೇಕಪ್ಪ ಒಳ್ಳೆ ಕಂಟೆಂಟ್ ಸಿನಿಮಾ ಕೊಡು ಅಂತಂದು ಕೇಳೋರು ಇದ್ರೆ ಅವ್ರಿಗೆ ಒಳ್ಳೆ ಕಂಟೆಂಟ್ ಸಿನಿಮಾ ಮಾಡ್ಬೇಕು. ಇರೋರು ಯಾವುದೇ ಒಂದು ಚಿತ್ರರಂಗದಲ್ಲಿ ಕೂಡ 8 ಜನ ಹ್ಯಾಪನಿಂಗ್ ಸ್ಟಾರ್ಸ್ ಇರ್ತಾರೆ, ಸೂಪರ್ ಸ್ಟಾರ್ ಇರ್ತಾರೆ. ಪ್ರತಿಯೊಬ್ಬ ಸ್ಟಾರ್ಗಳಲ್ಲೂ ಕೂಡ ಅವರದೇ ಆದಂತಹ ಒಂದು ಗ್ಯಾಂಗ್ ಅನ್ನೋಕ್ಕಿಂತ ಅವರದೇ ಒಂದು ಸಮೂಹ ಇರುತ್ತೆ, ಅವರದೇ ಆದಂತಹ ಡೈರೆಕ್ಟರ್ಗಳು ಇರ್ತಾರೆ. ಹಾಗಾಗಿ ನೀವು ಅವ್ರ ಲೆಕ್ಕದಲ್ಲಿ ಸಿನಿಮಾ ಮಾಡ್ಕೊತಾ ಹೋಗ್ತಿರ್ತಾರೆ. ನಾವುಗಳು ಸಿನಿಮಾ ಮಾಡಬೇಕು, ನಾವು ಫಸ್ಟ್ ಕತೆ ಬಗ್ಗೆ ತಲೆ ಕೆಡಿಸ್ಕೊತಾ ಹೋಗ್ತೀವಿ. ಬಿಸ್ನೆಸ್ ಅಂತ ವಿಷಯ ಬಂದಾಗ ನಾವು ಮೇಲೆ ಕೆಳಗೆ ನೋಡ್ತೀವಿ, ಯಾರಿಗ್ ಬೇಕು ಈಗ ಒಳ್ಳೆ ಕತೆ? ಪ್ರತಿಯೊಬ್ರು ಮಾತಾಡೋದು ಒಳ್ಳೆ ಕತೆ ಇಲ್ಲ ಅಂತ. ಈಗ ನನ್ಗೆ ತುಂಬಾ ಜನ ಫ್ರೆಂಡ್ಸ್ಗೆ ನಾನು ಫೋನ್ ಮಾಡಿ ಈ ವಾರ ಸಿನಿಮಾ ಹೋಗೋಣ ಅಂದ್ರೆ, ಬಿಡುಗರು ಕನ್ನಡದಲ್ಲಿ ಒಳ್ಳೆ ಕತೆ ಇರೋ ಪಿಕ್ಚರೇ ಬರಲ್ಲ ಅಂತ. ಈಗ ನೀವು ಬೇಡವಲ್ಲಪ್ಪ, ನಿಮ್ಗೆ ಒಳ್ಳೆ ಕತೆ ಇರೋ ಪಿಕ್ಚರ್ ನೋಡಲ್ಲ. ಯಾವ್ದು ನೋಡಿದ್ರೆ ಲಾಸ್ಟ್ ಅಂದ್ರೆ ಯಾವ್ದೊಂದು ದೊಡ್ಡ ಸಿನಿಮಾ ಹೇಳ್ತಾನೆ, ಇದೊಂದು ಯಾವ್ದೋ ಒಂದು ಒಳ್ಳೆ ಸಿನಿಮಾ ಬಂದಿತ್ತಲ್ಲ ಅದು ನೋಡ್ಲಿಲ್ಲ ಗುರು ಅಂತ. ಅಂದ್ರೆ ಯಾರಿಗೂ ಒಳ್ಳೆ ಸಿನಿಮಾ ಕತೆ ಬೇಕಿಲ್ಲ, ಇನ್ ನಾವ್ ಯಾರಿಗ್ ಮಾಡಿ ಹೇಳಿ? ಯೂಟ್ಯೂಬ್ ಮಾಡ್ಬೇಕಷ್ಟೇ. ಈಗ ಅದೊಂದೇ ಸದ್ಯಕ್ಕೆ ಓಪನ್ ಇದೆ. ಅವ್ರು ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕ್ಬಿಟ್ರೆ, ಈ ಸಿನಿಮಾ ಒಂದು ವಾರದಲ್ಲಿ ಇಷ್ಟು ವ್ಯೂಸ್ ಆದ್ರೂ ಮಾತ್ರಪ್ಪ ನಿನ್ ಸಿನಿಮಾ ಆಗ್ತೀನಿ ಅಂದ್ರೆ ಅಲ್ಲೂ ಒಳ್ಳೆ ಸಿನಿಮಾ ಬೇಕಾಗಿಲ್ಲ, ಒಳ್ಳೆ ಕಂಟೆಂಟ್ ಇದೆ. ಹಾಗಿದ್ರೆ ಏನ್ ಮಾಡೋದು? ಸಿನಿಮಾ ಮಾಡ್ಬೇಕು ಅಂತ ನೆನ್ಸ್ಕೊಂಡವ್ರು ಚಾನ್ಸ್ ತಗೋಬೇಕು ಅಷ್ಟೇ. ಯಾಕೆಂದ್ರೆ ನಾವ್ ಇದೆಲ್ಲ ಮಾತಾಡ್ತೀವಿ, ಬಟ್ ಚಾನ್ಸ್ ತಗೋತೀವಿ. ಯಾಕಂದ್ರೆ ಇದಮಿತ್ತಮ್ ಅಂತ ಹೇಳಕ್ ಬರಲ್ಲ. ಯಾವ್ದೋ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಂಟೆಂಟ್ ಎಲ್ಲೋ ಒಂದ್ ಕಡೆ ಸ್ಪಾರ್ಕ್ ಆಗ್ಬಹುದು, ಎಲ್ಲೋ ಒಂದ್ ಕಡೆ ಗೆದ್ದು ಬಿಡ್ಬೋದು. ಗೆದ್ದಿರೋ ಚಾನ್ಸಸ್ಗಳಿವೆ. ಒಂದಷ್ಟು ಇಂಡಸ್ಟ್ರಿ ಏನಾಗುತ್ತೆ ಮೇಡಮ್, ನಾನು ಗಮನಿಸ್ಕೊಳ್ತೇ ಬರ್ತಾ ಇದ್ದೀನಿ, ಒಂದಷ್ಟು ದಿನ ಸ್ಟಾರ್ಗಳೇ ನಡೀತಾರೆ, ಒಂದಷ್ಟು ದಿನ ಹೊಸಬ್ರು ಸಿನಿಮಾಗಳೇ ಕಂಟೆಂಟ್. ಈಗ ನಾವು ಮುಂಗಾರು ಮಳೆ ಬಂದು ಆಜುಬಾಜಲ್ಲಿ ನೀವು ಸ್ಯಾಟಲೈಟ್ ಅವರೆಲ್ಲ ಹೊಸಬ್ರು ಸಿನಿಮಾ ಕೇಳ್ತಾ ಇದ್ದೀವಿ. ಹಂಗ ಟೈಮ್ ಒಂದ್ ಬಂದು ಏನೋ ಒಂದು ಚೇಂಜಸ್ ಆಗುತ್ತೆ. ಆದ್ರೆ ಅವತ್ತಿನ ಕಾಲಘಟ್ಟನೆ ಬೇರೆ, ಇವತ್ತಿನ ಕಾಲಘಟ್ಟನೆ ಬೇರೆ, ಅದು ನಿಜ. ಅದನ್ನು ಒಪ್ಕೋಬೇಕು ನಾವು, ಅದನ್ನು ನೋಡ್ಬೇಕು. ನಾವು ಹೇಳದಲ್ಲ, ನಾವೇ ಜನಗಳನ್ನ ಮನೇಲಿ ಕೂರ್ಸಕ್ಕೆ ಟ್ರೈ ಮಾಡ್ಬಿಟ್ಟಿದ್ವಿ. ನಾವೇ ನಿಮ್ ಮನೆಗೆ ಬರ್ತೀವಪ್ಪ, ನೀವೇರಿ ಥಿಯೇಟರ್ ಬರಬೇಡಿ ಅಂತಾನು ಹೇಳಿದೀವಿ. ಹಾಗೆ ಅವ್ರು ಮನೇಲೆ ಕುಳ್ತವ್ರೆ, ಮೊಬೈಲ್ ಅಲ್ಲಿ ನೋಡ್ಕೊಂಡವ್ರೆ. ಆಮೇಲೆ ನಾವು ಹೊರಗಡೆ ಬಂದ್ಬಿಟ್ಟು ನಾವು ಇಲ್ಲ ಜನ ಬರಲ್ಲ. ಅದೇ ಅವೈಲೇಬಿಲಿಟಿ ಆಫ್ ಎಂಟರ್ಟೈನ್ಮೆಂಟ್ ಅಟ್ ದ ಡೋರ್ ಸ್ಟೆಪ್ ಆಫ್ ಆಡಿಯನ್ಸ್ ಅಂತ ಆಗ್ಬಿಟ್ಟಿದ್ದಾರೆ. ನಾವು ಅಟ್ ದ ಪಾಮ್ ಆಫ್ ದ ಆಡಿಯನ್ಸ್. 100%.
ಸೊ ಹಾಗೆ ಏನು ಏನ್ ಮಾಡ್ಬೇಕು ಅನ್ನೋದೇ ಕನ್ಫ್ಯೂಷನ್. ಸೊ ಹಾಗೆ ಆಮೇಲೆ ನಿಮ್ಗೆ ಇನ್ನೊಂದು ನಾನು ಗಮನಿಸ್ತೀನಿ, ಕತೆಗಳನ್ನ ಕೇಳೋರಿಲ್ಲ. ಸುಮ್ಮನೆ ಹೇಳ್ತೀನಿ, ಒಂದಷ್ಟು ಜನ ನಿರ್ಮಾಪಕರಿಗೆ ಫೋನ್ ಮಾಡಿ, ಸರ್ ಒಂದು ಕತೆ ಇದೆ ಹೇಳ್ತೀನಿ, ಅಥವಾ ಒಂದಷ್ಟು ಜನ ಸ್ಟಾರ್ಗಳಿಗೆ ಫೋನ್, ನೀವು ಕತೆ ಕೇಳಕ್ಕೆ ಅವ್ರು ರೆಡಿ ಇಲ್ಲ, ಕತೆನೇ ಕೇಳಲ್ಲ. ನೀವು ಸುಮ್ಮನೆ ಗಮನಿಸಿ, ನೀವು ಬೇಕಾದ್ರೆ ಇದು ನಂದಂತಲೇ ತುಂಬಾ ಸುಮಾರು ಜನ ಬಹುಶಃ ಅವ್ರಿಗೇನೋ ಇನ್ ಯಾರೋ ಬಂದು ನಮ್ ಸಮಯ ಹಾಳು ಮಾಡ್ತಾನೆ ಅಂತಾನೂ ಇರ್ಬೋದು, ಬಹುಶಃ ಅದು ನಿಜ, ಅದನ್ನು ತಳ್ಳಾಕಲ್ಲ. ಕತೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿಲ್ಲ. ನಾನು ಪ್ರೊಡಕ್ಷನ್ ಹೌಸ್ಗಳಿಗೆಲ್ಲ ಹೋದಾಗ ನಾನು ತುಂಬಾ ಗಮನಿಸ್ತೀನಿ, ಎಷ್ಟು ಕತೆಗಳಿಟ್ಟಿದ್ದೀರಾ. ನಾನು ನೋಡಿಲ್ಲ, ನಾನು ಕೇಳಿರೋ ಪ್ರಕಾರ ಅಣ್ಣ ಅವರ ಏನು ಸಿನಿಮಾ ಕಂಪನಿ ಇತ್ತು, ಅಲ್ಲಿ ಪಾರ್ವತಮ್ಮ ಅವರು ಕತೆಗಳನ್ನ ಕೇಳಿ ಆ ಕಾದಂಬರಿಗಳನ್ನ ಓದಿ ಪಕ್ಕಕ್ಕೆ ಇಡ್ತಾ ಇದ್ರು. ಹಾಗಾಗಿ ನೋಡಿ, ಅವರು ಧ್ರುವತಾರೆ, ಅನುರಾಗ ಎಲ್ಲ ಒಳ್ಳೊಳ್ಳೆ ಕತೆ ಸಿನಿಮಾಗಳು ಬರ್ತಾ ಇತ್ತು. ಅಂದ್ರೆ ಅವರು ಆ ಕತೆ ಅಲ್ಲಿ ವರದಾನ ಅಂತ ಇದ್ರಂತೆ. ಅಂದ್ರೆ ನಾವು ಯಾರು ನೋಡಿಲ್ಲ, ನಾನು ಇಂಡಸ್ಟ್ರಿ ಬಂದಾಗ ಸ್ವಲ್ಪ ಅವರೆಲ್ಲ ಇರ್ಲಿಲ್ಲ. ನಾನು ಅದ ಇಂಡಸ್ಟ್ರಿ ಸ್ಟಡಿ ಮಾಡಿದಾಗ, ಅಣ್ಣ ಅವ್ರ ಕಂಪ್ನಿ ಜೊತೆ ಇದ್ದಾಗ, ಯಾಕಂದ್ರೆ ನಾನು ನಾನು ನೋಡಲೇಬೇಕಾದ 101 ಕನ್ನಡ ಚಿತ್ರಗಳ ಪುಸ್ತಕ ಬರೆದಾಗ ಸುಮಾರಷ್ಟು 32ರಿಂದ 35 ಸಿನಿಮಾ, ನಾನು 101 ಸಿನಿಮಾದಲ್ಲಿ 35 ಸಿನಿಮಾ ಅವರ ಕಂಪ್ನಿದೇ ಬಂತು. ಅಂದ್ರೆ ಇಂಡಸ್ಟ್ರಿಯ 35% ಅವ್ರ ಸಿನಿಮಾಗಳೇ. ಆವಾಗ ನಾನು ಸರಿ ಹಿಂಗ ರಾಘವೇಂದ್ರ ರಾಜಕುಮಾರ್ ಸರ್ ಹತ್ರ ಹೋಗಿ ಹಿಂಗೆ ಮಾತಾಡುವಾಗ, ಅವ್ರಿಗೆ ಹಿಂಗೆ ಡಿಸ್ಕಷನ್ ಮಾಡಿದಾಗ ಅವ್ರು ಹೇಳಿದ್ರು, ಹಿಂಗೆ ನಮ್ಮ ಕತೆಗಳನ್ನ, ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸು ಆತರ ಕತೆಗಳನ್ನ ಜೋಡಿಸಿಡ್ತಾ ಹೋಗ್ಬೇಕು, ಅಂದ್ರೆ ಮುಂದೆ ಸಿನಿಮಾಗಳು ಮಾಡೋದಕ್ಕೆ. ಯಾಕಂದ್ರೆ ನಾನು ಓದುತ್ತರ ಈ 20th ಸೆಂಚುರಿ ಫಾಕ್ಸ್ ಅವರು, ಡ್ರೀಮ್ ವರ್ಕ್ಸ್ ಅವರು, ಯಾಕಂದ್ರೆ ನಾನು ಮೊನ್ನೆ ಶಿಡ್ನಿ ಶೆಲ್ಡನ್ ಅವ್ರದ್ದು ಅದರ್ ಸೈಡ್ ಆಫ್ ಮೀ ಅಂತ ಒಂದು ಅವ್ರದ್ದು ಆಟೋಬಯೋಗ್ರಫಿ ಓದಿದಾಗ ಅಲ್ಲಿದೆ. ಅವ್ರು ಏನ್ ಹೇಳ್ತಾರೆ, ಮಾರ್ಕೆಟಿಗೆ ಬರೋ ಪ್ರತಿ ಹೊಸ ಕಾದಂಬರಿಗಳನ್ನ ಕೂಡ ಒಂದಷ್ಟು ಜನ ರೈಟರ್ಸ್ ನ ಕರೆಸಿ ಅದನ್ನ ಸಮ್ ಅಪ್ ಮಾಡಿಸ್ತಾರಂತೆ, ಒಂದು 30 ಪುಟಕ್ಕೆ ಮಾಡಿಸಿ ಅದನ್ನ ಪಕ್ಕಕ್ಕಿಟ್ಟು, ಅದನ್ನ ಅವ್ರ ಇನ್ನೊಂದು ಚಿತ್ರಕಥೆ ವಿಭಾಗ ಕೊಟ್ಟು ಅದು ಸಿನಿಮಾ ಮಾಡುವಂತ ಅದಕ್ಕೆ ಅರ್ಹತೆ ಇದೆಯಾ ಅಂತ ನೋಡಿಸ್ತಾರಂತೆ. ಹಾಗಾಗಿ ನೀವು ಜುರಾಸಿಕ್ ಪಾರ್ಕ್ ಇಂದ ಹಿಡಿದು ಎಲ್ಲಾ ಸಿನಿಮಾಗಳು ಕೂಡ ಕಾದಂಬರಿಗಳೇ. ಆತರ ಸ್ಟೋರ್ ಮಾಡ್ಬೇಕು. ನಮ್ಮಲ್ಲಿರೋ ಪ್ರೊಡಕ್ಷನ್ ಹೌಸ್ಗಳು ಕೂಡ ಕತೆಗಳನ್ನ ಸ್ಟೋರ್ ಮಾಡ್ಬೇಕು, ಹೊಸ ಕತೆಗಳನ್ನ ಕರೆಸ್ಬೇಕು, ಕತೆಗಳನ್ನ ಸೆಲೆಕ್ಟ್ ಮಾಡ್ಬೇಕು, ಸ್ಟೋರ್ ಮಾಡ್ತಾ ಹೋಗ್ಬೇಕು. ನಮ್ಮಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಇಲ್ಲ. ಅದು ಪ್ರೊಡಕ್ಷನ್ ಹೌಸ್ಗಳು ಅಣ್ಣವ್ರ ಕಂಪ್ನಿ ಬಿಟ್ರೆ ಬೇರೆ ಕಂಪ್ನಿ ಮಾಡಿರ್ಬೋದು, ಗೊತ್ತು ನನಗೆ ಗೊತ್ತಿರಂಗೆ ಯಾವ್ದು ಸದ್ಯಕ್ಕಂತೂ ಕತೆಗಳನ್ನ ಸ್ಟೋರ್ ಮಾಡಿ ಇಡ್ತಾ ಇಲ್ಲ ಒಂದು. ಅದು ಆಗ್ಬೇಕು ಕನ್ನಡದಲ್ಲಿ. ಕತೆಗಳನ್ನ ಯಾರ ಡೈರೆಕ್ಷನ್ ಯಾರು ಮಾಡಿ ಕತೆಗಳನ್ನ ಸ್ಟೋರ್ ಆಗ್ತಾ ಹೋಗ್ಬೇಕು. ಒಳ್ಳೊಳ್ಳೆ ಕತೆಗಳನ್ನ ಈ ಕತೆ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಸಾಹಿತ್ಯ ಜೊತೆಗೆ ಅಂಟ್ಕೊಂಡು ಹೋಗ್ಬೇಕು. ನೀವು ನೋಡಿ, ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಗೊತ್ತಾ, ಕಾದಂಬರಿ ಆಧಾರಿತ ಸಿನಿಮಾ ಅಂದ್ರೆ ಜನಗಳು ನೋಡೋ ಸಿನಿಮಾ ಅಲ್ಲ ಅಂತ ಸದ್ಯಕ್ಕೆ ಅವಾರ್ಡ್ ಪಿಕ್ಚರ್ ಇರ್ಬೋದು ಅನ್ನೋ ತರದಲ್ಲಿ. ಅದು ತಪ್ಪು. ಅದು ಯಾಕಂದ್ರೆ ನಮ್ಮ ಅಂತ ಸಿನಿಮಾ ಏನಿದೆ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ, ಆ ಸೆನ್ಸಾರೇ ಕೊಟ್ಟಿರಲಿಲ್ಲ ಅದಕ್ಕೆ. ಆ ಸಿನಿಮಾ ಕೂಡ ಕಾದಂಬರಿ ಆಧಾರಿತನೇ. ಸೊ ಹಾಗಾಗಿ ಅಷ್ಟು ಕಮರ್ಷಿಯಲ್ ಅಂಶಗಳು ಕಾದಂಬರಿ ಆಧಾರಿತ ಕಾದಂಬರಿಗಳು ಇರ್ತದೆ. ಪರದೇಶ ಅಂತ ಒಂದು ಸಿನಿಮಾ ಬಂತು ನೋಡಿ, ಇವ್ರದ್ದು ಯಾರು ನಮ್ಮ ಬಾಲ ಅವ್ರದ್ದು, ಅದು ಕಾದಂಬರಿನೇ. ಅಂದ್ರೆ ಕಾದಂಬರಿಗಳು ಕೂಡ ಎಲ್ಲಾ ತರ ಕಂಟೆಂಟ್ ಇದ್ದೇ ಇರುತ್ತೆ. ಅದನ್ನ ಚೂಸ್ ಮಾಡಿ ಒಂದು ಪ್ರೊಡಕ್ಷನ್ ಹೌಸ್, ನಮ್ಮಲ್ಲಿರೋ ಪ್ರೊಡಕ್ಷನ್ ಕಂಪ್ನಿಗಳು ಅದನ್ನ ಸ್ಟೋರ್ ಮಾಡ್ಬೇಕು. ಇಂಥ ಸಿನಿಮಾ ಈ ಸಿನಿಮಾ ಮಾಡ್ಬೇಕು ಮುಂದೆ. ಆ ಲೆಕ್ಕಾಚಾರದಲ್ಲಿ ಮಾಡಿದ್ರೆ ಒಂದಷ್ಟು ಒಳ್ಳೆ ಕಥೆಗಳು ಬರ್ಬೋದು. ಈಗ ನೀವು ನೋಡಿ, ನಾನು ಗಮನಿಸಿದಂಗೆ ಸ್ಟಾರ್ ಸಿನಿಮಾಗಳಲ್ಲಿ ತುಂಬಾ ಸಣ್ಣ ಕಥೆ ಇರುತ್ತೆ. ನೀವು ಯಾವುದೇ ಭಾಷೆ ಸಿನಿಮಾ, ಕನ್ನಡ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಭಾಷೆಯ ಸ್ಟಾರ್ ಸಿನಿಮಾಗಳದ್ದು ಒಂದೇ ಕಥೆ. ಓಪನಿಂಗ್ ಸಾಂಗು, ಓಪನಿಂಗ್ ಫೈಟ್, ಹೀರೋ ಲಾರ್ಜರ್ ದನ್ ಲೈಫ್, ಅವನ್ನೇ ಈ ತರದ್ದೇ ಇರುತ್ತೆ. ಅದು ಓಪನಿಂಗ್ ಆಗುತ್ತೆ ನಿಮ್ಗೆ. ಏನು ಹೊರಗಡೆ ಬಂದಾಗ ಎಲ್ಲೋ ಒಂದ್ ಕಡೆ ಮಲಯಾಳಿ ಚಿತ್ರರಂಗ ಬಿಟ್ರೆ ಎಲ್ಲೋ ಒಂದ್ ಕಡೆ ಅದು ಕಥೆಗಳನ್ನ ನಾವು ಸೋಲ್ತಾ ಇದೀವಿ ಅನ್ಸುತ್ತೆ. ಅದೊಂದು ಆಗ್ಬೇಕು ಅಂತ ಒಂದು. ಇಲ್ಲ ಎಗೇನ್ ಸ್ಟಾರ್ಗಳು ಅಷ್ಟೇ, ಕಥೆಗಳನ್ನ ಅವರು ಕೂಡ ಒಂದಷ್ಟನ್ನ ಕೇಳಿ ಪಕ್ಕಕ್ಕೆ ಇಡಬೇಕು ಅಂತ. ಈ ಕತೆ ಕೇಳೋ ಒಂದು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಕತೆ ಕೇಳೋ ಒಂದು ಹವ್ಯಾಸ ಬೆಳೆಸ್ಕೊಂಡು ಅದನ್ನ ಜಡ್ಜ್ ಮಾಡಿದ್ರೆ ಬಹುಶಃ ಒಂದಷ್ಟು ಮುಂದಿನ ದಿನಗಳೇ ಅವರಿಂದ ಒಂದು ಒಳ್ಳೆ ಸಿನಿಮಾಗಳ ನಿರೀಕ್ಷೆ ಮಾಡಬಹುದು. ಅಲ್ಲ, ಅದೊಂದು ಆಗ್ಬೇಕು. ಹಾಗೇನಾಗುತ್ತೆ, ನನ್ನ ಸ್ವಾರ್ಥನ ಇದೆ. ರೈಟರ್ ಆಗಿ ನಮ್ಗೆ ಒಂದಷ್ಟು ಕೆಲಸಗಳು ಸಿಗ್ತವೆ. ಇನ್ನೇನಿಲ್ಲ, ಈಗ ಡೈರೆಕ್ಟರ್ ಬೇರೆ, ರೈಟರ್ ಬೇರೆ. ಈಗ ನಾವು ನೋಡುಗ ಡೈರೆಕ್ಟರ್ ರೈಟರ್ ಅಂತಿದ್ದಾಗ ನಮ್ಗೇನಂದ್ರೆ ಈ ತರ ಒಂದ್ ಕತೆ ಬಂದ ತಕ್ಷಣ ಎಲ್ಲೋ ಒಂದ್ ಕಡೆ ಒಂದ್ ಕತೆ ಓದ್ತೀವಿ ಅಂತ ಇಟ್ಕೊಳ್ಳಿ, ಇಮ್ಮಿಡಿಯೇಟ್ ನಮ್ಗೆ ಏನ್ಸುತ್ತೆ ಗೊತ್ತಾ, ನಮ್ಮ ಇವ್ರು ಮಾಡ್ಬೋದಲ್ಲ, ನಾವು ಡೈರೆಕ್ಷನ್ ಮಾಡ್ಬೋದು ಅಂತಲ್ಲ, ಈ ಕತೆ ಇವ್ರಿಗೆ ಸೂಕ್ತ ಆಗುತ್ತಲ್ಲ, ಇವ್ರು ಮಾಡೋದು ಚೆನ್ನಾಗಿ. ಅಂದ್ರೆ ನಮ್ಗ ಆ ಸಿನಿಮಾನ, ಆ ಕತೆನ, ಆ ಸಿನಿಮಾ ಆ ಹೀರೋ ಹತ್ರ ನೋಡ್ಬೇಕು, ಆ ಸ್ಟಾರ್ ಅಲ್ಲಿ ಆ ಸಿನಿಮಾ ನೋಡ್ಬೇಕು ಅಂತ ನಮ್ಗೆ ಆಸೆ ಆಗುತ್ತೆ. ಅದಾಗುತ್ತೆ. ಸೊ ಹಾಗೆ ಕತೆಗಳಿಗೆ ಆ ಒಂದು ನಾವು ಒಂದಷ್ಟು ಜನ ರೈಟರ್ಗಳನ್ನ ಕರೆಸಿ ಒಂದಷ್ಟು ಕತೆಗಳನ್ನ ಸೆಲೆಕ್ಟ್ ಮಾಡಿ ಇಡಿ ನಮ್ಮಲ್ಲಿ ಬೇಜಿರ್ತಕ್ಕಂತೆ ಅನ್ನೋ ತರದಲ್ಲಾದ್ರೆ ಚೆನ್ನಾಗಿರುತ್ತೆ. ಅದೇ ಒಟ್ಟಲ್ಲಿ ಇವಾಗ ನಾವು ಹೊಸ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದ್ರೆ ಏನಾಗುತ್ತೆ, ಯಾರ್ ಸ್ಟಾರ್ ಅಂತ ಕೇಳ್ತಾರೆ. ಸ್ಟಾರ್ ಅನ್ನ ಅಪ್ರೋಚ್ ಮಾಡಿದ್ರೆ ಕೇಳ್ತಾರೆ ಎಷ್ಟು ಬಜೆಟ್ ಇದೆ. ಇಲ್ಲ, ಹೊಸ ಪ್ರೊಡ್ಯೂಸರ್ಗಳು ಹೋದಾಗ ಏನಾಗುತ್ತೆ, ಅವ್ರು ಸ್ಟಾರ್ ಕೇಳಲ್ಲ, ಕತೆ ಕೇಳ್ತಾರೆ. ಕೆಲವು ಬಟ್ ಕತೆ ಕೇಳ್ತಾರೆ. ಸಮಸ್ಯೆ ಅವ್ರದ್ದೊಂದು ಸಮಸ್ಯೆ ಇದೆ. ಅವ್ರು ಏನ್ ಹೇಳ್ತಾರೆ, ಕತೆ ಕೇಳ್ತಾರೆ. ಆಲ್ಮೋಸ್ಟ್ ಒಂದಷ್ಟು 90% ನಾನು ಹೊಸ ಪ್ರೊಡ್ಯೂಸರ್ಗಳು ಕತೆ ಕೇಳ್ತಾರೆ.
ಕತೆ ಕೇಳಿದ್ಮೇಲೆ ಅವ್ರಿಗೆ ಸಿನಿಮಾದವರು ಭಾಷೆ ಅರ್ಥ ಆಗಲ್ಲ. ಆಮೇಲೆ ನಮ್ಮ ಹತ್ರನೇ ಒಂದು ಕತೆ ಅಂತ ನಿರ್ಮಾ ಬಹುತೇಕ ನಿರ್ದೇಶಕರ ಸಮಸ್ಯೆ ಏನಾಗುತ್ತೆ ಗೊತ್ತಾ, ನಿಮ್ ಕತೆ ಚೆನ್ನಾಗಿಲ್ಲ ರೀ ಅಂದ್ರೆ ನಿಮ್ಗೆ ಡೈರೆಕ್ಷನ್ ಸಿಗಲ್ಲ. ಗುರು ಅಂದ್ರೆ ಪಿಕ್ಚರ್ ಇಷ್ಟ ಆಗಲ್ಲ. ಲಾಸ್ಟ್ ಏನಾಗುತ್ತೆ, ಸರ್ವೈವಲ್ ಪ್ರಶ್ನೆಗೆ ಎಲ್ಲೋ ಒಂದ್ ಕತೆ ಆಗ್ಬಿಡುತ್ತೆ. ಇದು ಸಿನಿಮಾ ಒಳ್ಳೆ ಕತೆ ತಗೊಂಡೋಗಿ ನೀವು ತಿದ್ದು ಬಿಡ್ತಾರೆ. ಅದ್ ಬೇಡಾರಿ ಇದು ಬೇಡಾರಿ ಹಿಂಗ್ ಮಾಡಾರಿ ಹಿಂಗ್ ಮಾಡಾರಿ ಏನೋ ಒಂದ್ ಹೇಳ್ಬಿಡ್ತಾರೆ. ಸಾರ್ ನಾನು ಹಿಂಗೆ ಮಾಡೋದು ಅಂದ್ರೆ ಹೌದಾ ನೀನ್ ಉದ್ಯೋಗ ಅಂತ ಹೋಗ್ಲಿ ಬಿಡಪ್ಪ ಅವ್ನ ದುಡ್ಡು ಏನಾದ್ರು ಮಾಡ್ಕೊಳ್ಳಿ. ನೀವು ನೋಡಿ ನೀವು ಸುಮಾರು ಬಹುತೇಕ ನಿರ್ದೇಶಕರು ಕರ್ಸ್ಬಿಟ್ಟು ಇದೇ ಟೇಬಲ್ ಕರ್ಸಿ ಕೇಳಿ ಅವರ ಸಿನಿಮಾಗಳು ಸರಿಯಾಗಿ ಅಂಡರ್ ಪರ್ಫಾರ್ಮ್ ಮಾಡಿದಾಗ, ಬಹುತೇಕ ಸಿನಿಮಾ ಅಂಡರ್ ಪರ್ಫಾರ್ಮ್ ಮಾಡಿದಾಗ ಹಿಂದ್ಗಡೆ ಎಲ್ಲ ಡೈರೆಕ್ಟರ್ ತೋರಿಸ್ತಾ ಇರ್ತಾರೆ. ಡೈರೆಕ್ಟರ್ ತಲೆ ತೆಗೆಸೋ ಕೂತೈತೆ, ನಂಗೆ ಗೊತ್ತು ಅವನಿಗೆ ಎಲ್ಲಿ ನಾನು ಮಿಸ್ ಮಾಡಿದೆ, ಸಿನಿಮಾ ಮಾಡುವಾಗಲೇ ಎಲ್ಲೆಲ್ಲಿ ಮಿಸ್ ಆಯ್ತು. ಯಾವಾಗ ನಾವೇ ಪ್ರೊಡ್ಯೂಸರ್ ಆಗ್ತೀವೋ, ನಾವೇ ಡೈರೆಕ್ಟರ್ಗಳಾಗ್ತೀವೋ, ಆಗ ನಾವು ಅನ್ಕೊಂಡದೇನು ಸಿನಿಮಾ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಏನಾಗಂದ್ರೆ ಆ ಲೆವೆಲ್ಗೆ ಹೋಗ್ಬೇಕು. ಅಂದ್ರೆ ಡೈರೆಕ್ಟರ್ ಆಗಿ ಅಷ್ಟು ಹೆಸರು ಮಾಡಿದಾಗ ಏನು 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 ನೋ ಕ್ವಶನ್, ಏನೋ ಒಂದು ಸಿನಿಮಾ ಮಾಡ್ಕೊಟ್ರೆ ಸಾಕಪ್ಪ ಅನ್ನೋ ಲೆವೆಲ್. ನಮ್ಮಂತ ಡೈರೆಕ್ಟರ್ಗಳು ಹೋದಾಗ ಈ ತರದಿಂದ ಸ್ಟಾರ್ಟ್ ಎಲ್ಲಾ ಕಡೆ ತಿದ್ದುಪಡಿ ಆಗ್ಬಿಡುತ್ತೆ. ನೀವು ಸ್ಟಾರ್ಗಳ ಹತ್ರ ಹೋದ್ರೆ ಸ್ಟಾರ್ಗಳು ಕೂಡ ತಿದ್ದುಪಡಿ ಮಾಡ್ತಾ ಇದು ಬೇಡ ರೀ ಅದು ಹಿಂಗ್ ಮಾಡಿ. ಸೊ ಹಾಗೇನು ಕತೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಲೂಸ್ ಆಗ್ಬಿಡುತ್ತೆ. ಹಾಗೆ ಹಿಂಗಿದೆ. ನಿರ್ಮಾಪಕರು ಬರ್ತಾ ಇದಾರೆ. ನಾನು ಪ್ರತಿ ಸಾರಿ ಹೇಳೋದೇನು ಗೊತ್ತೆ ಮೇಡಮ್, ಸೋರಿಕೆ ನಿಲ್ಬೇಕು ತಕ್ಷಣದಲ್ಲಿ. ಸಿನಿಮಾದಲ್ಲಿ ಸೋರಿಕೆ ನಿಲ್ಲಿ, ಅನ್ನೆಸೆಸರಿ ಖರ್ಚುಗಳನ್ನ ಕಡಿಮೆ ಮಾಡಿ. ಸಿನಿಮಾದ ಪ್ರಚಾರ ಮುಖ್ಯ. ನಾನು ಮೊನ್ನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮ್ಗೆ. ಕ್ರೇಜಿ XY ಅಂತ ಒಂದು ಸಿನಿಮಾ ಬಂತು. ಈ ಸಿನಿಮಾದು 4 ಕೋಟಿ ರೂಪಾಯಿ ಅದರ ಬಜೆಟ್. 4,30,00,000 ಇದು ಖರ್ಚು ಮಾಡೋದು ಏನು ಪ್ರಚಾರಕ್ಕೆ. ಅಂದ್ರೆ 8,30,00,000 ಕಂಪ್ಲೀಟ್ ಅವರ ಬಜೆಟ್. 13.5 ಕೋಟಿ ಕಲೆಕ್ಷನ್ ಮಾಡಿದ್ರು. ಇವಾಗ ಇನ್ನೊಂದು 15 ಕೋಟಿ ಆಗುತ್ತೆ. ಅಂದ್ರೆ ನೀವು ಸಿನಿಮಾದ ಬಜೆಟ್ ಎಷ್ಟಿದೆಯೋ ಅಷ್ಟಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ದಾರೆ. ಏನಕ್ಕೆ ಜನಕ್ಕೆ ಅದೊಂದು ಸಿನಿಮಾ ಇದೆ ಅಂತ ಗೊತ್ತಾಗ. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ನೀವು 1.5 ಕೋಟಿ ಬಜೆಟ್ ಸಿನಿಮಾ ಮಾಡ್ತೀವಿ ಅಂತಂದ್ರೆ 1,40,00,000 ಪಿಕ್ಚರ್ ಮುಗಿಸ್ತೀವಿ ನಾವು. 10 ಲಕ್ಷ ಪ್ರಚಾರಕ್ಕೆ ಇಟ್ಕೋತೀವಿ. ನಿಮ್ಗೆ ಸಿನಿಮಾ ಗೊತ್ತಾಗಲ್ಲ. ಇನ್ನೊಂದು ಏನಾಗುತ್ತೆ ಗೊತ್ತಾ, ನಾವು ಪ್ರೊಡ್ಯೂಸರ್ಗೆ 1 ಕೋಟಿ ಅಂತ ಇಟ್ಕೋತೀವಿ. ಪ್ರೊಡ್ಯೂಸರ್ ಏನ್ ಮಾಡ್ತಾರೆ, ಡೈರೆಕ್ಟರ್ ಹೇಳ್ತಾನೆ ಇವ್ನಿಗೆ ಹಣದ ಅಷ್ಟು ಗೊತ್ತಿಲ್ಲ, 1.30 ಇಟ್ಕೋತಾರೆ. ನಾವೇನ್ ಮಾಡ್ತೀವಿ ಡೈರೆಕ್ಟರ್ಗಳು 1.50 ಮಾಡ್ತೀವಿ. ಅವ್ನು 30 ಮೇಲೆ ಇನ್ನೊಂದು 20 ಲಕ್ಷ ಸಾಲ ಮಾಡಿಸ್ತೀವಿ. ರಿಲೀಸ್ ಟೈಮ್ ದುಡ್ಡಿರಲ್ಲ. ಹೆಂಗ ಒಂದು ರಿಲೀಸ್ ಮಾಡೋಣ ಅಂತ ಹೋಗುತ್ತೆ. ಪಾಪ ಎಷ್ಟೋ ಒಳ್ಳೆ ಸಿನಿಮಾ ಕೂಡ ನಮ್ಮಲ್ಲಿ ಒಂದು ಕೊಡುವಿಲ್ಲ, ಏನ್ ತಿದ್ಗತ್ತನ್ನು ಬರಕ್ಕಾಗಲ್ಲ ಇದೆಲ್ಲ. ನಾನು ನನ್ನ ಡೈರೆಕ್ಟರ್ ಆಗಿ ನಾನು ಹೇಳೋದೇನಂದ್ರೆ, ಫಸ್ಟ್ ಒಂದು ಬಜೆಟ್ ನಿಖರವಾಗಿ ತಿಳ್ಕೊಂಡು, ಮಾರ್ಕೆಟ್ ತಿಳ್ಕೊಂಡು, ಮಾರ್ಕೆಟ್ ಅಲ್ಲಿ ಎಷ್ಟಿದೆ, ಎಷ್ಟು ಖರ್ಚು ಮಾಡಬಹುದು. ಪ್ರೊಡ್ಯೂಸರ್ ಯಾಕಂದ್ರೆ ಮೇಡಮ್, ನನ್ನ ಲೆಕ್ಕಾಚಾರ ಬೇರೆ ಇದೆ. ಗಾಂಧಿನಗರದಲ್ಲಿ ಸಿನಿಮಾ ಮಾಡುವಂತಹ ಪ್ರೊಡಕ್ಷನ್ ಕಂಪ್ನಿಗಳು ಏನಿದೆ ಬೋರ್ಡ್ ಹಾಕೊಂಡು, ಅವೆಲ್ಲ ಒಂದು ಸಿನಿಮಾ ಮಾಡ್ತಿರೋದು 8 ರಿಂದ 10 ಸಿನಿಮಾಗಳು. ಅದು ಬಿಟ್ರೆ ಇನ್ ರೆಗ್ಯುಲರ್ ಇನ್ನೊಂದಷ್ಟು ಕಂಪ್ನೀಸ್ ಒಂದು 30 ಸಿನಿಮಾ ರಿಪೀಟೆಡ್ ಮಾಡ್ತಾರೆ. ಅಂದ್ರೆ ನನ್ನ 40 ಸಿನಿಮಾ, ನೀವು 40 ಇಲ್ಲ ಬಟ್ 40 ಇಟ್ಕೊಂಡು 40 ಸಿನಿಮಾ ರೆಗ್ಯುಲರ್ ಆಗಿ ಪ್ರೊಡಕ್ಷನ್ ಹೌಸ್ ಅಂತ ಮಾಡೋದು. ಇನ್ನು 160 ಸಿನಿಮಾ ಹೊಸಬರು ಮಾಡ್ತಾರೆ. ಅಂದ್ರೆ ಪ್ರತಿ ವರ್ಷ 160 ಸಿನಿಮಾ ಪ್ರೊಡ್ಯೂಸರ್ ಹೊಸಬರು ಬರ್ತಾನೆ ಇದ್ದಾರೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ಡೈರೆಕ್ಟರ್ಗಳು ಒಂದಷ್ಟು ಡೈರೆಕ್ಟರ್ಗಳನ್ನ ಎಲ್ಲರನ್ನ ಬರದ ತಕ್ಷಣ ವಾರದ ಮನೆಗೆ ಕಳಿಸ್ತಾ ಇದೀವಿ. ಸಿನಿಮಾ ಕಂಪ್ಲೀಟ್ ಮಾಡಲ್ಲ, ಅಥವಾ ಅವ್ರಿಗೆ ಜಾಸ್ತಿ ಖರ್ಚು ಮಾಡಿಸ್ಬಿಡ್ತೀವಿ, ಅವ್ನ ಒಂದು ನಾಲೆಡ್ಜ್ ತಿಳ್ಕೊಳ್ಳಲ್ಲ, ಹೋಗಿ ಥಿಯೇಟರ್ ನಾವೇ ಸಿನಿಮಾ ನೋಡಲ್ಲ. ಹಿಂಗ್ ಮಾಡಿ ಅವ್ರು ಬಂದ್ರೆ ಕಳಿಸ್ತಾ ಇದೀವಿ. ಜಸ್ಟ್ ನಮ್ಮ ಡೈರೆಕ್ಟರ್ಗಳನ್ನ ನನ್ನಂತ ಡೈರೆಕ್ಟರ್ಗಳಲ್ಲಿ ನಮ್ಮ ಹೊಸ ಡೈರೆಕ್ಟರ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಬಂದು 160 ಡೈರೆಕ್ಟರ್ಗಳನ್ನ ಪ್ರೊಡ್ಯೂಸರ್ನ ಉಳಿಸಿ. ಅವ್ರು 2ನೇ ಸಿನಿಮಾ ಮಾಡ್ತಂದ್ರೆ 2ನೇ ವರ್ಷಕ್ಕೆ 160 ಇವ್ರು ಇರ್ತಾರೆ, 160 ಹೊಸಬ್ರು ಬರ್ತಾರೆ, 325. 3ನೇ ವರ್ಷಕ್ಕೆ ನಿಮ್ಗೆ ಏನಿಲ್ಲ ಅಂದ್ರೆ 500 ಜನ ಪ್ರೊಡ್ಯೂಸರ್ ಇರ್ತಾರೆ, ಡೈರೆಕ್ಟರ್ಗಳು ಹುಡುಕಿರ್ತಾರೆ. ಅವ್ರೇ ಬರ್ರೆ ಪಿಕ್ಚರ್ ಮಾಡಿ ನಾವೆಲ್ಲ ಉಳಿಸ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಬಂದ್ರೆ ವಾರದವ್ರದ್ದು ಬ್ಯಾಟ್ ತಗ ವಾರದವ್ರು ಕಳಿಸ್ತಾ ಇರ್ತೀವಿ. ಬರಲ್ಲ, ರಿಪೀಟ್ ಮಾಡಿ. ಆಕ್ಚುಲಿ ತುಂಬಾ ಒಳ್ಳೆ ಮಾತು ಹೇಳಿದ್ರು. ಹೊಸದಾಗಿ ಸಿನಿಮಾ ಮಾಡ್ಬೇಕು ಅಥವಾ ಒಂದು ಎವರೇಜ್ ಸಿನಿಮಾ ಮಾಡಿ ಅವಕಾಶಕ್ಕೆ ಕಾಯ್ತಾ ಇರೋರು ಬರುವ ಹೊಸ ಪ್ರೊಡ್ಯೂಸರ್ಸ್ ನ ಉಳಿಸ್ಕೊಳ್ಳಿ. ಅವ್ರಿಗೆ ಏನ್ ಮಾತು ಕೊಟ್ಟಿದೀವಿ ಆ ತರನೇ ಒಂದ್ ಸಿನಿಮಾ ಮಾಡ್ಕೊಟ್ಟು ಅವ್ರನ್ನ ಉಳಿಸ್ಕೊಂಡ್ರೆ ಮತ್ತಷ್ಟು ಅವಕಾಶಗಳು ಸಿಗುತ್ತೆ. ಇಲ್ಲ ಅಂದ್ರೆ ಬ್ಯಾಟೋ ಕೋಲೋ ಇಟ್ಕೊಂಡು ಅವರನ್ನ ಬೋಳ್ಸಿ ಹೊಡೆದು ಕಳ್ಸಿದ್ರೆ ಮತ್ತೆ ಅವರು 4 ಜನರಿಗೆ ಹೋಗಿ ಹೇಳ್ತಾರೆ, ಸಿನಿಮಾ ಫೀಲ್ಡ್ ಆಗದೇ ಇಲ್ಲ ಗುರು, ಎಲ್ಲ ಬೋಳ್ಸೋದು ಅಂತ ಹೇಳಿ. ಅದೊಂದು ದೊಡ್ಡ ಸಮಸ್ಯೆ. ನಿಮ್ಗೆ ಗೊತ್ತಿಲ್ಲ, ನಮ್ಮ ಮನೆ ಪಕ್ಕನ 3-4 ಒಂದು ಹೋಟ್ಲು, ಒಂದ್ ಜಾಗದಲ್ಲಿ 4 ಹೋಟ್ಲು ಆಯ್ತು. ಅದೇ ಜಾಗದಲ್ಲಿ ಒಂದು ಲಾಸ್ ಆಯ್ತು. ಹೋಟ್ಲು ಮಾಡ್ದವ್ನು ಕೇಳಿ ಲಾಸ್ ಆದವ್ನ ಕೇಳಿ, ಏನಪ್ಪಾ ಹೋಟ್ಲು ಅಂದ್ರೆ, ಹೋಟ್ಲು ಅಲ್ಲಿ ವರ್ಕೌಟ್ ಆಗಲ್ಲ ಗುರು, ಬೇರೆ ಕಡೆ ಮಾಡು ಅಂತಾನೆ. ಆಗಲ್ಲ, ಮಾಡ್ಲೇಬೇಡ ಅಂತಾನೆ. ಹೌದು, ನಂದು ಏನು ವರ್ಕೌಟ್ ಆಗ್ಲಿಲ್ಲಪ್ಪ, ನೀನು ಕರೆಕ್ಟ್ ನೋಡ್ಕೊಂಡ್ ಮಾಡು ಅಂತನೆಲ್ಲ, ಪಿಕ್ಚರೇ ಮಾಡ್ಬೇಡ ಅಂತಾನೆ. ಯಾವ್ದೇ ಬಿಸ್ನೆಸ್ ಅಲ್ಲಿ ಲಾಸ್ ಆದವನು ಕೂಡ ಅದು ಆ ಬಿಸ್ನೆಸ್ ಸರಿ ಇಲ್ಲ ಅಂತಾನೆಲ್ಲ. ಬಟ್ ಸಿನಿಮಾದಲ್ಲಿ ಹಂಗಲ್ಲ. ಸಿನಿಮಾ ಹೋಯ್ತು ಅಂದ್ರೆ ಅವ್ನು 10 ಜನಕ್ಕೆ ಹೇಳ್ಬಿಡ್ತಾನೆ, ಫಿಲಮ್ ಮಾಡ್ಬೇಡ ಅಂತ. ಹೌದು, ಫಿಲ್ಮ್ ಇಂಡಸ್ಟ್ರಿನೇ ಬೇಡ ಅಂತ ಅಂದ್ಬಿಡ್ತಾರೆ. ಆಕ್ಚುಲಿ ಫಿಲ್ಮ್ ಇಂಡಸ್ಟ್ರಿ ಅಂತ ಕನ್ಸಿಡರ್ ಮಾಡೋದೇ ಕಡಿಮೆ, ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡೋದೇ ಆಕ್ಚುಲಿ ಕಡಿಮೆ ಆದ ಕಾರಣನೂ ಒಂದು ಹೊಡೆತ ಅದು.
ಆಮೇಲೆ ಇನ್ನೊಂದು, ನಾವು ಹೊಸ ಡೈರೆಕ್ಟರ್ಗಳಲ್ಲಿ ಏನಾದ್ರು ಹೇಳಿದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತೀವಿ. ಈಗ ನಾನು ಸಿನಿಮಾ ಮಾಡ್ತೀನಿ, ನಾನು ಸಿನಿಮಾ ಮಾಡಿದ ತಕ್ಷಣ ಊರೆಲ್ಲ ಬಂದು ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡ್ಲೇಬೇಕು ಅಂತಿಲ್ಲ. ನಾವು ಎಷ್ಟು ಜನ ಸಪೋರ್ಟ್ ಮಾಡಿದೀವಿ ನಾನು ಪ್ರಶ್ನೆ ಕೇಳ್ಕೊತೀನಿ. ಎಷ್ಟು ಜನ ಸಿನಿಮಾ ನೋಡಿದ್ದೀನಿ ನಾನು? ಪ್ರತಿಯೊಬ್ಬರು ಇದೊಂದು ಪ್ರಶ್ನೆ ಕೇಳ್ಕೊಳ್ಳಿ, ನೀನು ಎಷ್ಟು ಜನಕ್ಕೆ ಸಿನಿಮಾ ನೋಡಿದೀಯ? ಅಟ್ಲೀಸ್ಟ್ ಈಗ ನಮ್ಮ ಸಿನಿಮಾ ಮಾಡೋದೇ ಕೆಲಸ ಅಂದ್ಬಿಟ್ಟು ವಾರಕ್ಕೊಂದು 3 ಪಿಕ್ಚರ್ ನಾವು ನೋಡ್ಲಿಲ್ಲ ಅಂತಂದ್ರೆ ನಾವ್ ಏನು ಹಾಗಾದ್ರೆ ಅಲ್ವಾ? ಇದೊಂದು ಮಾಡಿ. ನಾನು ದಯವಿಟ್ಟು ನಾನು ಹೇಳೋದಂದ್ರೆ ರಿಕ್ವೆಸ್ಟ್, ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ, 6 ಸಿನಿಮಾ ರಿಲೀಸ್ ಆಗುತ್ತೆ ಮೇಡಮ್. ನಮ್ಮ ಸಿನಿಮಾದ್ದು ಒದ್ದಾಟಗಳು ಇಷ್ಟೊತ್ತು ಗಂಟು ಮಾತಾಡಿದ್ವಿ. ಇವತ್ತು ನನ್ನ ಸಿನಿಮಾದ ಬಳಗ ಅಂತ ಅನ್ಕೊಂಡ್ರೆ ಒಬ್ಬ ಮೇಕಪ್ ಮನಿಂದ ಹಿಡಿದು ಇನ್ನೊಂದು ಹಿಡಿದು ಇನ್ನು ಎಲ್ಲ ಸೇರಿ 1 ಲಕ್ಷ ಜನ ಇಲ್ಲ ಫೇಸ್ಬುಕ್ ಅಲ್ಲಿ. ನಾವು ಮ್ಯೂಚುವಲ್ ಫ್ರೆಂಡ್ಸ್ ಎಲ್ಲ ತೆಗೆದುಬಿಡೋಣ, ಎಲ್ಲಾ ಮ್ಯೂಚುವಲ್ ಫ್ರೆಂಡ್ಸ್ ತೆಗೆದ್ರು ಕೂಡ ಒಬ್ಬೊಬ್ಬರ ಹತ್ರ 1,000 ಆದ್ರೂ ಕೂಡ ಎಷ್ಟು ಜನ ಆಯ್ತು ರೀಚ್? 1 ಲಕ್ಷದಲ್ಲಿ ನೀವು 10 ಲಕ್ಷ 20 ಲಕ್ಷ ರೀಚ್ ಆಗುತ್ತೆ ಅಂದ್ರೆ ಒಂದು ಸಿನಿಮಾದ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ. ನಾವು ಸಿನಿಮಾದವ್ರು ನಮ್ಮ ಕರ್ತೇವೆ ಯಾರ್ದಾರು ಆಗ್ಲಿ, ಇಂಥ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಒಂದು ಪೋಸ್ಟ್ ಹಾಕಿ ಅಂತ ಅಟ್ಲೀಸ್ಟ್ ಆಗ 10 ಲಕ್ಷ ಜನಕ್ಕೆ ರೀಚ್ ಆಗುತ್ತೆ. ಈ ಸಿನಿಮಾ ಇದೆ ಅಂತ ನೋಡ್ಬೇಡಿ, ನೋಡಿ ಅಂತ ಹಾಕ್ಬಿಡಿ, ಸಿನಿಮಾ ಇದೆ ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ನಾವು ಊಟ ಮಾಡಿರ್ತೀವಿ, ಸಿನಿಮಾ ನಂಬಿರ್ತೀವಿ. ಆಮೇಲೆ ನಮ್ಗೆ ಫೇಸ್ಬುಕ್ ಫ್ರೀ ಇದೆ, ಅವ್ನು ಫೇಸ್ಬುಕ್ 24 ಗಂಟೆ ಇರ್ತೀವಿ, ನಾವಂತ ಬಿಸಿ 24 ಗಂಟೆ ನಮ್ಗೆ ಹಿಂಗಿರೋ ಫೋಟೋ ಹಂಗಿರೋ ಫೋಟೋ ಹಾಕ್ತಾನೆ ಇರ್ತೀವಿ. ಅದು ಮಾಡ್ರಿ ಅಂತ ನಾನು ಪ್ರತಿಯೊಬ್ಬ ಹೇಳ್ತೀನಿ. ಮೇಡಮ್, ಸಿನಿಮಾ ಬಹುಶಃ ಅಸೋಸಿಯೇಟ್ ಡೈರೆಕ್ಟರ್ಗಳು ಹಾಕಲ್ಲ, ರೈಟರ್ಗಳು ಹಾಕಲ್ಲ, ಈ ಮೇಕಪ್ ಮನ್ ಗೀಕಪ್ ಮನ್ ಅವ್ರು ಹಾಕದೇ ಇಲ್ಲ ಬಿಡಿ, ಅವ್ರ ಪಿಕ್ಚರ್ಗಳೇ ನೋಡಲ್ಲ, ಲೈಟ್ ಬೈಗಳು ಎಲ್ಲರೂ. ಬಟ್ ಇವತ್ತು ಎಲ್ಲರೂ ಫೇಸ್ಬುಕ್ ಅಲ್ಲಿ ಇದ್ದಾರೆ. ನೀವು ಬೇಡದೆಲ್ಲ ಶೇರ್ ಮಾಡಿ, ಬೇಡ ಬೇಡ ಅಂದ್ರೆ ಶೇರ್ ಮಾಡ್ತಾರೆ, ಸಿನಿಮಾದ್ ಮಾತ್ರ ಮಾಡಲ್ಲ. ನನಗೆ ಅದೊಂದು ಬೇಸರ ಇದೆ. ದಯವಿಟ್ಟು ಸಿನಿಮಾ ಫ್ಯಾಮಿಲಿ, ಒಂದು ದಿನ ಹೋಗ್ತೀವಿ ಕೆಲಸ, ಏನು ಕಳ್ಕೋದಿದೆ? ಶುಕ್ರವಾರ ರಿಲೀಸ್ ಆಗುತ್ತೆ, ಉಪ್ಮಾ ಶೋ ತೆಗಿರಿ, ಏನು 10 ನಿಮಿಷನೂ ಆಗಲ್ಲ, ನಿಮ್ಗೆ ಯಾವ ಸಿನಿಮಾ ಬರ್ತಿದೆ ಟಪ ಟಪ್ ಟೈಪ್ ಮಾಡಿ ಫೇಸ್ಟ್ ಮಾಡ್ಬಿಡು, ಮುಗ್ದೋಯ್ತಲ್ಲಿ. ಅಂದ್ರೆ ಅಟ್ ಎ ಟೈಮ್ ಶುಕ್ರವಾರ ನಾವು ಹೆಚ್ಚು 1 ಲಕ್ಷ ಜನನು ಆಗ್ತಂದ್ರೆ ನಿಮ್ಗೆ ಒಬ್ಬ ಬಡ ನಿರ್ಮಾಪಕನಿಗೆ ಅಥವಾ ಹೊಸ ನಿರ್ದೇಶಕನಿಗೆ ಒಂದಷ್ಟು ಜನಕ್ಕೆ ಸಿನಿಮಾ ಇದೆ ಅಂತ ಗೊತ್ತಾಗುತ್ತೆ. ನೋಡೋದು ಬಿಡೋದು ಅವ್ರ ಚಾಯ್, ಅದೊಂದು ಮಾಡಿ ಅಂತ ನನ್ನ ರಿಕ್ವೆಸ್ಟ್. ಹೌದು, ಸಿನಿಮಾ ಇಂಡಸ್ಟ್ರಿ ಅವರೇ ಸಿನಿಮಾ ರಿಲೀಸ್ ಆಗ್ತಿರೋ ಸಿನಿಮಾಗಳಿಗೆ ಸಿನಿಮಾ ತಂಡ ಅಲ್ಲದೆ ಎಂಟೈರ್ ಸಿನಿಮಾ ಕನ್ನಡ ಚಿತ್ರರಂಗನೇ ಒಂದು ಎಲ್ಲರೂ ತೊಡಗಿಸಿಕೊಂಡಿರೋರು, ಎಲ್ಲರೂ ಮೇಕಪ್ ವಿಭಾಗ ಇರ್ಬೋದು, ಆರ್ಟಿಸ್ಟ್ ವಿಭಾಗ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಇಂಥ ಒಂದು ಸಿನಿಮಾಗಳು ರಿಲೀಸ್ ಆಗ್ತವೆ, ಬನ್ನಿ ನೋಡೋಣ ಅಂತ ಬೇಡ, ಇಂಥ ಸಿನಿಮಾಗಳು ಶುಕ್ರವಾರ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಕೊಟ್ರೆ ಅವರ ಬಳಗದವ್ರು ಒಂದಷ್ಟು ಜನ ನೋಡಿದಾಗ ಅವನಿಗೂ ಏನೋ ಟೈಮ್ ಪಾಸಿಗೋ ಇನ್ನೇನೋಕೋ ಮತ್ತೊಂದಕ್ಕೋ ಫ್ಯಾಮಿಲಿ ಜೊತೆ ನಮ್ಮ ಏನೋ ಒಂದ್ ಕಾರಣ ಇಟ್ಕೊಂಡು ಒಂದು 100 ಜನ ಒಂದು 20-25 ಜನ ಪ್ರತಿದಿನ ಹೋದ್ರೆ ಹೊಸಬರಿಗೂ ಉತ್ಸಾಹಿಗಳಿಗೂ ಹಾಗೂ ಬಡ ನಿರ್ಮಾಪಕನು ಅಥವಾ ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಬಂದಿರೋರಿಗೆ ಸ್ವಲ್ಪ ಬೆನ್ ತಟ್ಟದಂಗ ಆಗುತ್ತೆ. ಅದೊಂದು ಕೆಲಸ ಮಾಡಲ್ಲ. ನಂಗೆ ತುಂಬಾ ಜನ ಎಲ್ಲೋ ಒಂದ್ ಕಡೆ ಸಿಗ್ತಾರೆ, ನಾನು ನೋಡಿದ ತಕ್ಷಣ ನೀವು ಇದೇ ಸಿನಿಮಾ ನಿಮ್ದು ಅಂತ, ಹಾ ಸರ್ ನಾನು ನೋಡೋದು ಸರ್ ಅಂತಾರೆ. ಅವನಪ್ಪ ವೀರ ಚೆನ್ನಾಗಿ, ಕರೆಕ್ಟ್ ಸರ್, ಕರೆಕ್ಟ್, ಥ್ಯಾಂಕ್ ಯು ಸರ್. ಮತ್ತೆ ಅದೇ ವಾರ ಇತ್ತಪ್ಪ ನನ್ನ ಸಿನಿಮಾ, ನಿಮ್ದು ಯಾವ ಸರ್? ಅಯ್ಯೋ ಆ ಟೈಮ್ ನೋಡಕ್ಕಲ್ಲ ಸರ್. ಯಾಕೆ ಸರ್? ನಮ್ ಸಿನಿಮಾ ರಿಲೀಸ್ ಇತ್ತಲ್ಲ ಸರ್. ನಿನ್ ಸಿನಿಮಾ ನನ್ನ ಸಿನಿಮಾ ರಿಲೀಸ್ ಆಗಿ ನಾನು ನೋಡಿಸ್ತೀನಿ. ಹೌದು, ಅಂದ್ರೆ ನೀವು ನೋಡೋ ಅಭಿರುಚಿ ನಾನು ನೋಡ್ಬೇಕು ಅಂತ ಅನ್ಸಲ್ಲ. ನೋಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದಷ್ಟು ಯಾರಿಗಾರು ಒಬ್ರಿಗೆ ಅನ್ಸುತ್ತೆ. ಒಂದು ಪೋಸ್ಟ್ರು ಈಗ ಎಲ್ಲರಿಗೂ ಅವ್ರದ್ದು ಅಭಿರುಚಿ ಇದ್ದಿರುತ್ತೆ. ಈಗ ನನಗೂ ಅಷ್ಟೇ, ಆಕ್ಷನ್ ಸಿನಿಮಾ ಫಸ್ಟ್ ಹೋಗ್ಬಿಡ್ತೀನಿ ನಾನು. ಯಾರು ನೀವು ಯಾವುದೇ ಸಿನಿಮಾ ಕೊಟ್ಟರು ನಾನು ಅದೇ ಕೊಂಡು, ಹಾಗೆ ನೀವು ತಲುಪಿಸಿ ಇಂಥ ಸಿನಿಮಾ ಇದೆ ಅಂತ ಯಾವನೋ ಒಬ್ಬನಿಗೆ ಅನ್ಸುತ್ತೆ ಅವ್ನು ಹೋಗ್ತಾನೆ. ಅಟ್ಲೀಸ್ಟ್ ಎಲ್ಲಾರು ಸಿಕ್ಕಿದಾಗ ನೀವು ಹೇಳೋದೇ ತಪ್ಪುತ್ತೆ. ಯಾವ ಸಿನಿಮಾ ಡೈರೆಕ್ಟರ್ ನೀನು ಅಂತ ನಾನು ಹೆಸರಾದಾಗ ಅದು ಯಾವಾಗ ಬಂತು ಅಂತಂದ್ರೆ ಒಂಥರ ಬೇಜಾರಾಗುತ್ತಲ್ಲ. ಅಟ್ಲೀಸ್ಟ್ ತಲುಪಿದ್ರೆ ಆ ಸಿನಿಮಾ ನಾನು ಕೇಳಿದ್ದೆ ಅಂತಾರೋ ಅನ್ಲಿ ಅಂತ ಅಷ್ಟೇ. ಸೊ ಇನ್ನೊಂದು, ಈಗ ನೀವು ಒಂದಷ್ಟು ಸಿನಿಮಾಗಳನ್ನ ನೋಡಿ ಸಿನಿಮಾದ ಬಗ್ಗೆ ಮಾಹಿತಿ ಕೊಡ್ತೀರಾ, ರಿವ್ಯೂಸ್ ಹೇಗಿದೆ, ತೀರಾ ನೀವು ವಿಮರ್ಶೆ ಮಾಡಲ್ಲ. ಏನು ನಾನು ನೋಡಿದೀನಿ, ನಾನು ಓದ್ತಾ ಇರ್ತೀನಿ. ಸೊ ಏನು ಡೀಟೇಲ್ಸ್ ಸಿನಿಮಾದ ಬಗ್ಗೆ ಒಂದು ಗ್ಲಿಮ್ಸ್ ಕೊಟ್ಟಿರ್ತೀರಾ. ಆದ್ರೆ ಒಂದಷ್ಟು ಜನ ಈ ಫ್ರೈಡೆ ಬಂತು ಈವ್ನಿಂಗ್ ಸ್ಯಾಟರ್ಡೆ ಅಂತ ಹೇಳಿದ್ರೆ ಕೂಗಾಡ್ಕೊಂಡು ವಿಮರ್ಶೆ ಕೊಡ್ತಾ ಇರ್ತಾರೆ, ಹಂಗೆ ಕಿರ್ಚಾಡ್ಕೊಂಡು ಅದಕ್ಕೊಂದಷ್ಟು ಸ್ಟಾರ್ ಮತ್ತೊಂದು ಮಗದೊಂದು ಬೈಯೋದು ಹೊಗಳೋದು ಅಥವಾ ಇನ್ನೇನೋ ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ಅಥವಾ ಇಂಥವ್ರನ್ನ ಸ್ಟಾಪ್ ಮಾಡ್ಬೇಕಾ ಅಥವಾ ಇಟ್ಕೊಂಡು ಹೋಗ್ಬೇಕಾ ಏನೋ ಗೊತ್ತಾಗಲ್ಲ. ಇಂಥವ್ರನ್ನ ಕರ್ಕೊಂಡ್ ಬರೋರಿಗಾದ್ರೂ ಏನಾದ್ರು ಹೇಳ್ಬೇಕಾ? ಅದರಿಂದ ಏನೋ ಲಾಭ ಆಗಲ್ಲ ಅಂತ ಒಂದಂತ ಹೇಳ್ತೀನಿ. ಹೌದು, ನೀವು ಸೀರಿಯಸ್ ವಿಮರ್ಶೆಗಳು ನಾವು ಮೊದಲು ಓದ್ಬಿಟ್ಟು ಹೋಗ್ತಾ ಇದ್ವಿ. ಇವತ್ತು ಎಲ್ಲ ರೇಟಿಂಗ್ ಗಳು ಅನ್ನೋದು ಎಲ್ಲರಿಗೂ ಫೇಕ್ ಅಂತ ಆಗ್ಬಿಡ್ತು. ಇನ್ನೊಂದೇನು ಅಂದ್ರೆ ಯಾರೋ ಒಬ್ಬ ಕೂಗಾಡ್ತಾನೆ, ಯಾವ್ದೋ ಒಂದು ಕೆಲ್ಸಕ್ಕೆ ಬರ್ದಿರಂತ ಪ್ರಾಸೆಸ್ ಸೇರಿಸ್ಬಿಟ್ಟು ಅದು ಒಂದಕ್ಕೊಂದು ಸೇರಲ್ಲ, ಅವನ್ನೇ ನೋಡ್ತಾರೆ ಅಷ್ಟೇ, ಪಿಕ್ಚರ್ ನೋಡಲ್ಲ. ನೀವು ಅವನ್ನೇ ಪ್ರಮೋಟ್ ಮಾಡ್ತಿದ್ದೆ ಅಂತ ನಾನು. ಅವ್ನು ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ಬಂದು ನಿಮ್ ಹೆಸರು ಹೇಳ್ಬಿಟ್ಟು ಅವನು ಪದೇ ಪದೇ ನೋಡ್ತಾ ಇರ್ತಾರೆ ಹೊರತು ಯಾವ್ದೇ ಕಾರಣಕ್ಕೆ ಸಿನಿಮಾ ನೋಡಲ್ಲ. ನೀವು ಸಿನಿಮಾ ನೋಡ್ಬೇಕು, ಸಿನಿಮಾದ ಬಗ್ಗೆನೇ ಮಾತಾಡ್ಬೇಕು. ಏನಂದ್ರೆ ವಿಮರ್ಶೆ ಅವೆಲ್ಲ ಏನು ಅಂತಂದ್ರೆ ನಮ್ಮಲ್ಲಿ ಎರಡಿದೆ. ನೀವು ಫೇಸ್ಬುಕ್ ಅಲ್ಲಿ ನೋಡಿ ಗಮನಿಸಿ, ಯಾವ್ದೋ ಸಿನಿಮಾ ಬಗ್ಗೆ ಓವರ್ ರೇಟಿಂಗ್ ಕೊಡ್ತೀವಿ ನಾವು. ಹೌದು, ಯಾವ್ದು ಸಿನಿಮಾ ಬಗ್ಗೆ ಅಂಡರ್ ರೇಟಿಂಗ್ ಕೊಡ್ತೀವಿ, ಹಂಗಿರಲ್ಲ. ನಾವ್ ಎರಡು ಮಾಡಬಾರ್ದು. ಸಿನಿಮಾ ಹಿಂಗಿದೆ ಅಂತ ಹೇಳಿ ಬೇಕಾದ್ರೆ ಹೋಗಿ ನೋಡ್ಕೊಂಡು,
ಈಗ ತುಂಬಾ ಸಿನಿಮಾಗಳು ಏನಾಗುತ್ತೆ ಗೊತ್ತಾ, ತುಂಬಾ ಅದ್ಭುತ ಅಂತ ಬರ್ದು ಬಿಡ್ತಾರೆ. ನಮ್ಮ ಫ್ರೆಂಡ್ಸ್ ಯಾವನೋ ನನ್ನ ಸಿನಿಮಾನ ಯಾರೋ ಬರ್ದು ಬಿಟ್ಟ ಅಂತ ಇಟ್ಕೊಳ್ಳೋ ಅದ್ಭುತ ಸಿನಿಮಾ. ಇನ್ನೊಬ್ಬ ಯಾವನೋ ಅವ್ನು ನಂಬ್ಕೊಂಡು ನನ್ನ ಪಿಕ್ಚರ್ ಬಂದ್ಬಿಟ್ಟು ನನಗೂ ಬೈತಾನೆ, ಅವನಿಗೂ ಬೈತಾನೆ. ಇನ್ನು 4 ಜನ ಕೇಳ್ತಾನೆ ಫಿಲಂ ಚೆನ್ನಾಗಿಲ್ಲ ಬರೋದು ಸುಳ್ಳು ಬರೀತಾರೆ. ಓವರ್ ರೇಟಿಂಗ್ ಕೊಡಕ್ ಹೋಗ್ಬಾರ್ದು. ಓವರ್ ರೇಟ್. ಆಮೇಲೆ ಯಾರಿಗೋಸ್ಕರ ಸಿನಿಮಾ ಮಾಡ್ತೀವಿ, ಅವ್ರಷ್ಟೇ ಬಂದು ಸಾಕು. ನಮ್ಗೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಎಲ್ಲಾನು ಇದು ಮಾಡಕ್ಕೆ. ಆಕ್ಷನ್ ಇದೆ, ಆಕ್ಷನ್ ಸಿನಿಮಾ ಅಂತ ಹೇಳಿ ಎಲ್ಲ ಇದೆ, ಆಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಇದೆ ಅಂತಂದ್ರೆ ಎಲ್ಲ ಬಂದು ಬಿಡ. ಹೌದು. ಸೊ ಅದೇ ವಿಮರ್ಶೆ ಹೆಸರಿನಲ್ಲೂ ಒಂದಷ್ಟು ಸಿನಿಮಾಗಳಿಗೆ ಪೆಟ್ಟುಗಳು ಬೀಳುತ್ತವೆ. ಇಲ್ಲ ಮೇಡಮ್, ಇತ್ತೀಚೆಗೆ ಏನಾಗಿದೆ ಅಂದ್ರೆ ಒಂದು ಸಾಫ್ಟ್ ಕಾರ್ನರ್ ಬಂದಿದೆ ಎಲ್ಲರಿಗೂ. ನಾನು ಗಮನಿಸಂಗೆ ನೀವು ಸುಮ್ಮನೆ ನೋಡಿ, ನೀವು ಪತ್ರಿಕೆಗಳ ಮಾಧ್ಯಮಗಳನ್ನ ನೋಡಿ, ಯಾವ ಸಿನಿಮಾಗಳು ಕೂಡ 3 ಸ್ಟಾರ್ ಇಲ್ಲದೆ ಇಲ್ಲ. ಬಹುತೇಕ 3 ಸ್ಟಾರ್ ಕೊಡ್ತಾರೆ. ಇವಾಗ ಏನಾಗಿದೆ ಗೊತ್ತಾ, ಅದು 3 ಸ್ಟಾರ್ ಅನ್ನೋದು ಒಂದು ಸಾಫ್ಟ್ ಕಾರ್ನರ್. ಕನ್ನಡ ಸಿನಿಮಾ ಬೆಳೆಸೋಣ, ಕನ್ನಡ ಸಿನಿಮಾ ಬಗ್ಗೆ ಒಂದಷ್ಟು ಒಳ್ಳೆ ಮಾತಾಡೋಣ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಸ್ಟಾರ್ ಕೊಡ್ತಾರೆ. ಈಗ ಅದಕ್ಕೆ ಅನ್ನೋದು 3 ಸ್ಟಾರ್ ಬೆಲೆನೆ ಕಳೆದ್ಬಿಟ್ರಿ. ಈಗ ಅದ್ ನೋಡ್ರೆ ಬಿಡೋ ಚೆನ್ನಾಗಿರಲ್ಲ, ಸುಮ್ಮನೆ ಬರ್ದವನೆ ಅಂತ. ನನಗೆ ತುಂಬಾ ಜನ ಕೇಳ್ತಾರೆ ಫೇಸ್ಬುಕ್ ಅಲ್ಲಿ, ಸರ್ ನೀವ್ ಯಾಕೆ ವಿಮರ್ಶೆ ಮಾಡಲ್ಲ? ನಂದು ವಿಮರ್ಶೆ ಅಲ್ಲಪ್ಪ, ಈ ಪಿಕ್ಚರ್ ಹಿಂಗಿದೆ ಅಂತೀನಿ. ನೋಡಂಗಿ ನಾನಂತೂ ನೋಡಿದೀನಿ, ನನ್ಗೇನು ನನ್ನ ಪರ್ಸನಲ್ ಇದು ಟಿಪ್ಪಣಿ ಇದೆ, ಹಿಂಗಿದೆ ಸಿನಿಮಾ ಅಂತ. ನೀವು ನೋಡಂಗಿದ್ರೆ ನೋಡ್ಬೋದು ಅಷ್ಟೇ, ನೀವು ನೋಡ್ಲೇಬೇಕು ಅಂತಿಲ್ಲ. ಯಾಕಂದ್ರೆ ನಾನು ಕಂಪೇಲ್ ಮಾಡಕ್ಕಲ್ಲ. ಈಗ ತುಂಬಾ ಜನ ನಾನು ಅವಾಗ ವಿಮರ್ಶೆ ಬರ್ದಾಗ ತುಂಬಾ ಜನ ಫೋನ್ ಮಾಡಿ ನನಗೆ ನೀ ಹೇಳ್ಬಿಟ್ಟು ಹೋಗ್ಬಿಟ್ಟೆ ಗುರು ಹೋಗ್ಬಿಟ್ಟು, ನಾನು ಒಬ್ಬನಿಗೆ ಹೇಳಲ್ಲ ಪಾಪ, ಆ ಸಿನಿಮಾದನ್ಗೂ ಹೇಳ್ತಾರೆ, ಫೇಸ್ಬುಕ್ ಅಲ್ಲಿ ಬರೀತಾರೆ, ಇನ್ನೊಬ್ಬ 4 ಜನ ಹೋಗೋರ್ನು ತಡೀತಾರೆ. ಯಾಕಂದ್ರೆ ನಾವು ಓವರ್ ರೇಟಿಂಗ್ ಹೇಳಿದಾಗ ಅವರು ಇನ್ನೊಂದಷ್ಟು ನಿರೀಕ್ಷೆ ಇಟ್ಕೊಂಡು ಹೋಗ್ಬೋದು. ಅದಕ್ಕೆ ಏನೂ ಓವರ್ ರೇಟಿಂಗ್ ಮಾಡಿದ್ವಿ. ಈ ತರ ಸಿನಿಮಾ ಇದೆ, ಈ ವರ್ಗದ ಸಿನಿಮಾ. ನಾನು ಕೆಲವೊಂದು ಸೂಕ್ಷ್ಮವಾಗಿ ಹೇಳ್ತೀನಿ, ಯಾಕಂದ್ರೆ ಮಂದಗತಿಯ ಸಿನಿಮಾ ಅಂತ ಯಾಕೆ ಆಗ್ತದೆ ಅಂದ್ರೆ, ತುಂಬಾ ಜನ ಸ್ಲೋ ಸಿನಿಮಾ ನೋಡೋರು ಇಷ್ಟಪಡ್ತಾರೆ. ಒಬ್ಬ ಮಾಸ್ ಫಿಲಂ ಅವ್ರಿಗೆ ಸಖತ್ತಾಗಿದೆ ಅಂತ ಬರ್ದಾಗ, ಅವ್ನು ಮಾಸ್ ಆಡಿಯನ್ಸ್ ಹೋಗ್ಬಿಟ್ಟಾಗ ಅವ್ನ 4 ಜನ ತಡಿತಾನೆ. ಅವ್ನು ಅವಾಯ್ಡ್ ಆದ್ರೆ ಮಂದಗತಿ ನೋಡೋರು ಇಷ್ಟಪಟ್ಟು 4 ಜನ ಬರ್ತಾರೆ. ಈ ತರ ಹೋಗ್ಲಿ ವಿಮರ್ಶೆ. ಅದೇ ಅಥೆಂಟಿಕ್ ಆಗಿ ಸಿನಿಮಾ ಏನಿದೆ ಅಷ್ಟೇ ಬರ್ದ್ರೆ ಸಾಕು. ಓವರ್ ವಿಮರ್ಶೆ ಮಾಡೋದು ಬೇಡ, ಅಥವಾ ತೀರಾ ಚೆನ್ನಾಗಿಲ್ಲ ತಮಗಿಷ್ಟ, ಅದನ್ನು ಒಂದ್ ಸಮಸ್ಯೆ ಇದೆ ಸರ್. ಅವ್ರ ಆಂಗಲ್ ಅಲ್ಲಿ ಸಿನಿಮಾಗಳನ್ನ ನೋಡ್ತಾರೆ. ಡೈರೆಕ್ಟರ್, ಪ್ರೊಡ್ಯೂಸರ್, ರೈಟರ್, ಆರ್ಟಿಸ್ಟ್ ಎಲ್ಲ ಆಗಿ ಅವನೇ ನೋಡ್ತಿರ್ತಾನೆ. ಒಂದ್ ಲೈನ್ ಆದ್ಮೇಲೆ ಇನ್ನೊಂದ್ ಲೈನ್ ಅಲ್ಲಿ ಇರುತ್ತೆ, ಇದು ಹಿಂಗಿರುತ್ತೆ ಅನ್ಕೊಂಡಿದ್ರೆ ಹಿಂಗಿರ್ಬೇಕಿತ್ತು, ಇದು ಹಿಂಗಿರ್ಲಿಲ್ಲ ಅಂತ ಹೇಳಿ ಆ ಸಿನಿಮಾನ ಕುಲಗೆಡ್ಸ್ಬಿಡ್ತಾರೆ. ಅಂತ ಒಂದು ವಿಮರ್ಶಕರು ಇದಾರೆ. ದಯವಿಟ್ಟು ಸಿನಿಮಾ ಹಾಕ್ತಿದ್ರೆ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ಸುಮ್ಮನೆ ಇರಿ. ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ನಾನ್ ನೋಡ್ ಬಂದೆ, ಅದು ಥಿಯೇಟರ್ಗೆಲ್ಲ ಕರೆಸ್ಬಿಟ್ಟು ಕೂಗ್ಸೋದು, ಕಿರ್ಚಾಡ್ಸೋದು, ಅದೆಲ್ಲ ಏನು ಅಂದ್ರೆ ಇವಾಗ ಅದಷ್ಟೇ ನೋಡ್ತಾರ. ಅವ್ರಿಗೂ ನಾವು ಪ್ರಮೋಟ್ ಮಾಡ್ತೀವಿ. ಅವ್ರೇನು ಸುಮ್ನೆ ಬರಲ್ಲ, ಸುಮ್ನೆ ಬಂದು ಸಿನಿಮಾ ನೋಡಲ್ಲ. ಅವ್ರು ಬಂದು ಕಿರ್ಚಾಡ್ಬಿಟ್ಟು ನಮ್ಮ ದುಡ್ಡಲ್ಲಿ, ಸಿನಿಮಾದವ್ರ ದುಡ್ಡಲ್ಲಿ ಅವ್ರ ಪ್ರಮೋಟ್. ನಿಮ್ಗೆ ಸಿನಿಮಾ ತುಣ್ ಕೊಡೋಲ್ಲ, ಅವ್ನು ಕಿರ್ಚಾಡ್ರದ ಓಡಾಡ್ತಿರ್ತ, ಅವ್ನ ಮುಖ ಎಲ್ಲರೂ ಗೊತ್ತಾಗ್ತಾ ಹೋಗುತ್ತೆ. ಅದೇ ಅವನಿಗೆ ಹೋಗೋ ಬರೋ ಖರ್ಚು ಸಿಗುತ್ತೆ, ಅವನಿಗೆ ಕಂಟೆಂಟ್ ಆಯ್ತು, ಅವನಿಗೆ ಯೂಟ್ಯೂಬ್ ನಲ್ಲೂ, ಇನ್ಸ್ಟಾಗ್ರಾಮ್ ನಲ್ಲೂ, ಫೇಸ್ಬುಕ್ ನಲ್ಲೂ. ಅವನು ಹೊರಗಡೆ ಬಂದಾಗ ಅವನ ಜೊತೆ 100 ಜನ ತಗೊಂಡು ಫೋಟೋ ತಗೊಳ್ತಾರೆ ಹೊರತು ಇವ್ರ ಜೊತೆ ತಗೊಳಲ್ಲ. ಸೊ ಇಂಥ ಸೂಕ್ಷ್ಮತೆನ ಅರ್ಥ ಮಾಡ್ಕೊಂಡು, ಇಂಥದನ್ನ ಅವಾಯ್ಡ್ ಮಾಡ್ಕೊಂಡು ಏನು ಬೇಕು ಅದನ್ನ ಜನರಿಗೆ ಕೊಟ್ರೆ ಬಹುಶಃ ಜನಗಳು ಕೈ ಹಿಡಿತಾರೆ. ಈಗ ಒಂಚೂರು ಹಿಂದಕ್ಕೂ, ನೀವು ಫಸ್ಟ್ ಸಿನಿಮಾ ಮಾಡಿದ್ದು ಯಾವಾಗ, ಯಾವ ಏಜ್ ಅಲ್ಲಿ? ನಿಮ್ಮ ಸಿನಿಮಾ ಜರ್ನಿ ಹೇಳೋದಾದ್ರೆ. ಮೇಡಮ್, ನನ್ನ ಸಿನಿಮಾ ಜರ್ನಿ ಹೇಳ್ಬೇಕು ಅಂತ, ನಾವು ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ಸಿನಿಮಾ ನಾನು ಮಾರ್ಚ್ 23 ಅಂತ ಮಾಡಿದೆ. ಕನ್ನಡದ ಮಟ್ಟಿಗೆ ಮೊಟ್ಟ ಮೊದಲ ರೆಡ್ ಕ್ಯಾಮರಾ ಬಳಸಿ ಮಾಡಿದಂತಹ ಸಿನಿಮಾ. ಆದ್ರೆ ನಮ್ಮ ದುರದೃಷ್ಟಕ್ಕೆ ಆ ಸಿನಿಮಾ ರಿಲೀಸ್ ಮಾಡಕ್ಕಾಗಲಿಲ್ಲ. ಮಾರ್ಚ್ 23 ಅಂತ. ಯಾಕೆಂತಂದ್ರೆ ಏನಾಯ್ತು ಅಂತಂದ್ರೆ, ನಾವು ರೆಡ್ ಅಲ್ಲಿ ಮಾಡಿದ್ವಿ. ನೋಡಿ ನಿಮ್ಗೆ ಹೇಳ್ತೀನಿ, ಅದರ ಒಂದು ಸ್ಟೋರಿ ಹೇಳಿದ್ರೆ ನಿಮ್ಗೆ ಒಂಥರ ಅನ್ಸುತ್ತೆ. ರೆಡ್ ಸಿನಿಮಾ ಆವಾಗಷ್ಟೇ ಬಂದಿತ್ತು. ತಮಿಳಿನಲ್ಲಿ ಉನ್ನಪಲ್ ಅವರು ಅನ್ನೋ ಸಿನಿಮಾ ಮಾಡಿದ್ವಿ, ತಮಿಳಿನ ಅಚ್ಚಮಂಡ ಅಂತ ಒಂದು ಸಿನಿಮಾ ಮಾಡಿದ್ವಿ. ಒಂದಷ್ಟು ಸಿನಿಮಾಗಳು ಬಂದು, ಮತ್ತೆ ಅದು ಬಿಟ್ಟು ಸಾಂಗ್ಗಳು ಮಾತ್ರ ಈ ರೆಡ್ 4K, ರೆಡ್ 2K ಬಳಸ್ತಾ ಇದ್ವಿ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ನಮ್ಮ ಸಿನಿಮಾದಲ್ಲಿ ನಿರಂಜನ್ ಬಾಬು ಅಂತ ಕ್ಯಾಮ್ರಾಮನ್, ತುಂಬಾ ಒಳ್ಳೆ ಕ್ಯಾಮ್ರಾಮನ್, ಇವತ್ತು ಕೂಡ ತುಂಬಾ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದಾರೆ. ಅವರೇ ನನ್ಗೆ ಸಜೆಸ್ಟ್ ಮಾಡಿದ್ದೇನಪ್ಪ ಅಂದ್ರೆ, ಇದೊಂದು ರೆಡ್ ಅಂತ ಒಂದು ಕ್ಯಾಮ್ರಾ ಇದೆ ಸರ್, ಒಂದೊಂದು ಸಿನಿಮಾ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಸಿನಿಮಾ ಯಾರು ಮಾಡಲ್ಲ, ನೀವು ಒಂದು ಕೆಲಸ ಮಾಡಿ, ಅದ್ರಲ್ಲಿ ಮಾಡಿದಾಗ ನಿಮ್ಮಲ್ಲಿ ಶಾರ್ಟ್ಸ್ ಜಾಸ್ತಿ ಇದೆ, ನಮಗೆ ಪ್ರೊಡಕ್ಷನ್ ಕಾಸ್ಟ್ ಉಳಿಯುತ್ತೆ, ರೀಲ್ ಆದ್ರೆ ತುಂಬಾ ಆಗುತ್ತೆ ಅಂತಂದ್ರೆ ಸರಿ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಆ ಒಂದು ರೆಡ್ ಅನ್ನ ಬಳಸ್ತೀವಿ, ಸಿನಿಮಾ ಮಾಡಿದ್ವಿ. ಸಿನಿಮಾ ಮಾಡಾದ ನಂತರ ನಮ್ಗಾದಂತಹ ತೊಂದರೆಗಳು, ಟೆಕ್ನಿಕಲ್ ತೊಂದರೆಗಳು ತುಂಬಾ ಇದ್ವಿ. ಯಾಕಂದ್ರೆ ಇವತ್ತಿನಷ್ಟು ಗೂಗಲ್ ಅವಾಗ ಎಕ್ಸ್ಪರ್ಟೈಸ್ ಇರಲಿಲ್ಲ, ಇವತ್ತಿನಷ್ಟು ಟೆಕ್ನಾಲಜಿ ಎಕ್ಸ್ಪರ್ಟೈಸ್ ಇರಲಿಲ್ಲ, ಪ್ರತಿಯೊಂದು ಕೂಡ ಬಾಂಬೆ ಡಿಪೆಂಡ್ ಆಗಬೇಕಾಗಿತ್ತು. ಅವಾಗ DI ಅನ್ನೋದು ಏನಿತ್ತು ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ, ಇಡೀ ಇಂಡಸ್ಟ್ರಿಗೆ ಗೊತ್ತಿರಲಿಲ್ಲ, ಅವಾಗೆಲ್ಲ ರೀಲ್ ನಡೀತಾ ಇತ್ತು. ಸೊ ಡಿಜಿಟಲ್ ಇಂಟರ್ಮೀಡಿಯೇಟ್ ಅಂದ್ರೆ ಏನು, ಅದು ಯಾಕೆ ಮಾಡಿಸ್ಬೇಕು ಅಂದ್ರೆ, ಅಗೈನ್ ಅದನ್ನ ಕೂಡ ನಾವೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿಸ್ಬೇಕಿತ್ತು. ಈ ಎಲ್ಲಾ ಪ್ರೋಸೆಸ್ ಮಾಡಿಸುವಾಗ ಸೆನ್ಸರ್ಲಿ ಇನ್ನೊಂದು ಸಮಸ್ಯೆ ಇತ್ತು. ಸೆನ್ಸರ್ಲಿ ಅವಾಗ ಏನೋ ಗೊತ್ತಾ, ನೀವು ಡಿಜಿಟಲ್ ಸಿನಿಮಾ ಕೊಟ್ಟಾಗ ವಿಡಿಯೋ ಸಿನಿಮಾ ಅಂತ ಕೊಡೋರು, VA ಅಂತ ಕೊಡೋರು. ವಿಡಿಯೋ ಸಿನಿಮಾ ಅಂತ ಕೊಟ್ಟಾಗ ನಿಮ್ಗೆ ಸ್ಯಾಟಲೈಟ್ ಮತ್ತು ಇನ್ನಿತರ ರೈಟ್ಸ್ ಅವರು ಸಿನಿಮಾ ಅಂತ ಕನ್ಸಿಡರ್ ಮಾಡ್ತಾರೆ, ನಾವು ಅದನ್ನ ವಿಡಿಯೋ ಫಿಲಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಗೈನ್ ಆಗ ಏನಾಗುತ್ತೆ, ನಮ್ಗೆ ಸ್ಯಾಟಲೈಟ್ ರೈಟ್ಸ್ ಗಳಾಗ್ತದೆ. ಎಲ್ಲಾ ಸಮಸ್ಯೆಗಳನ್ನ ನಾವು
ಅನುಭವಿಸ್ಬಿಟ್ಟು ಏನ್ ಮಾಡಿದ್ವಿ, ಅದನ್ನ ರೀಲ್ ಕನ್ವರ್ಟ್ ಮಾಡಿದ್ವಿ. ಅದನ್ನ ರಿವರ್ಸ್ ಪ್ರೊಸೆಸ್ ಅಂತೀವಿ. ರೆಡ್ ಅಲ್ಲಿ ಮಾಡಿ ರೀಲ್ ಮಾಡಿದ್ವಿ. ಬಟ್ ಅವಾಗಲೂ ಒಂದಿದೆ, ನಾವು ಒಂದ್ಸರಿ ಸ್ಯಾಟಲೈಟ್ ಮಾರಕ್ ಹೋದಾಗ ಹಿಂಗೆ ಕನಿಷ್ಠ ಹೋಟ್ಲಲ್ಲಿ ಕೂತ್ಕೊಂಡಾಗ ಹಿಂಗೆ ಸ್ಯಾಟಲೈಟ್ ಅವ್ರ ಜೊತೆ ಮಾತಾಡುವಾಗ ಅವ್ರು ಕೇಳಿದ್ರು ಯಾವ್ದು ಶೂಟ್ ಮಾಡಿದ್ರೆ ಅಂತ. ನಾವು ರೆಡ್ ಅಂತ ಹೇಳಿದಾಗ ಅವ್ರು ನಮ್ಗೆ ಬೈದ್ರು. ಅಲ್ಲ ರೀ ನೀವು ಮೃತ್ಯು ಅಂತ ಇಟ್ಟಿದ್ವಿ, ಅಲ್ಲ ರೀ ನೀವು ಸಿನಿಮಾ ಮಾಡಿದ್ರಿ, ಯಾಕೆ ನೀವು ರೆಡ್ ಅಲ್ಲಿ ಮಾಡಕ್ ಹೋದ್ರಿ, ರೆಡ್ ಒಳ್ಳೇದಲ್ಲ ಅಂದ್ರೆ ಡಿಜಿಟಲ್ ಅಲ್ಲ, ನಮ್ಗೆ ನಾವು ಸ್ಯಾಟಲೈಟ್ ತಗೋಬೇಕು ಅಂದ್ರೆ ರೀಲ್ ಅಲ್ಲಿ ಇರ್ಬೇಕು, ವಿಡಿಯೋ ಅಂತ ಬಂದ್ಬಿಟ್ರೆ ನಾವು ಮಾಡಕ್ಕಲ್ಲ ಅಂದ್ರೆ. ಆವಾಗ ಏನ್ ಮಾಡ್ತೀವಿ, ನಾವೇನ್ ಮಾಡಿದ್ವಿ, ಸರಿ ಸರ್ ಅಂತ ಬಂದ್ಬಿಟ್ವಿ. ಬಂದಾಗ್ಬಿಟ್ಮೇಲೆ ಏನಾಗುತ್ತೆ, ನಾವು ರೆಡ್ ಅಲ್ಲಿ ಯಾಕೋ ಎಲ್ಲೂ ವರ್ಕೌಟ್ ಆಗ್ತಾ ಇಲ್ಲ, ಅದರ ಪ್ರೊಜೆಕ್ಷನ್ ಸರಿ ಹೋಗ್ತಾ ಇಲ್ಲ ಅಂತೆಲ್ಲ ಗೊತ್ತಾಗ್ಬಿಟ್ಮೇಲೆ ಅದನ್ನ ರಿವರ್ಸ್ ಪ್ರೊಸೆಸ್ ಮಾಡಿ ರೀಲ್ ಮಾಡ್ತೀವಿ. ಹೆಚ್ಚು ಕಮ್ಮಿ ಇದಕ್ಕೆ ನಮ್ಗೆ ತಗೊಂಡ ಟೈಮ್ 9 ತಿಂಗಳು, ಸುಮಾರು ಲಕ್ಷಗಳು ಖರ್ಚಾಯ್ತು. ನಮ್ಗೆ ಏನಾಗಿತ್ತು ಆ ಟೈಮಲ್ಲಿ, ನಿಮಗೆ ಇಡೀ ಇಂಡಸ್ಟ್ರಿ ಬದಲಾಗ್ಬಿಟ್ಟಿತ್ತು. ಆ ಒಂದು ಗ್ಯಾಪ್ ಅಲ್ಲಿ ತುಂಬಾ ತ್ವರಿತವಾಗಿ ಆಗ್ಬಿಡ್ತು. ನಿಮ್ಗೆ ಗೊತ್ತಲ್ಲ, ಇಮಿಡಿಯೇಟ್ ಎಲ್ಲ ಲ್ಯಾಬ್ಗಳೆಲ್ಲ ಮುಚ್ಚೋಗ್ತಾ ಬಂದ್ಬಿಟ್ಟು ಎಲ್ಲ ಕಡೆ ನೆಗೆಟಿವ್ ಆಗ್ಬಿಡ್ತು. ಎಲ್ಲ ಕಡೆ ರೀಲ್ ನೆಗೆಟಿವ್ ಅನ್ನೋದು ಇರ್ಲಿಲ್ಲ. ಎಲ್ಲ ಆಗಿ ಸುಮಾರು 1 ವರ್ಷ ಆಗ್ಬಿಟ್ಮೇಲೆ ನಮ್ ಕೈಲಿ ಮಾಡಕ್ಕಲ್ಲ. ಅವಾಗ ಏನೇನೋ ಆಗಿ ಅಷ್ಟರಲ್ಲಿ ಒಂದಿನ ಕಂಪ್ಲೀಟ್ ಮಾಡಿ ಸೆನ್ಸರ್ ಕೂಡ ನಾವು ರೀಲಲ್ಲೇ ತಗೋಬಿಟ್ಮೇಲೆ ಏನಾಯ್ತು, ಒಂದು 6 ತಿಂಗಳು 7 ತಿಂಗಳು ಹೊರಡಿ ಮತ್ತೆ ಅದೇ ಸ್ಯಾಟಲೈಟ್ ಎಲ್ಲ ಹೋಗಿ ಕುತ್ಕೊಂಡಾಗ ಈಗ ಅದೇ ವ್ಯಕ್ತಿ ನಾವ್ ಈಗ ಹೆಸರು ಚೇಂಜ್ ಮಾಡಿದ್ವಿ. ಮೃತ್ಯು ಅಂತಿತ್ತು, ಆಮೇಲೆ ಮಾರ್ಚ್ 23 ಅಂತ ಮಾಡಿದ್ವಿ, ಹೆಸರು ಕೂಡ ಚೇಂಜ್ ಆಗಿತ್ತು. ಅವ್ರ ತರ ಯಾವ್ದು ಶೂಟ್ ಮಾಡಿದ್ರೆ ನಾವು ರೀಲ್ ಅಂದ್ವಿ. ಅವ್ರು ಯಾಕೆ ರೀಲ್ ಅಲ್ಲಿ ಮಾಡಿದ, ಏನ್ರಿ ಟೆಕ್ನಾಲಜಿ ಚೇಂಜ್ ಆಗಿದೆ, ಟೆಕ್ನಾಲಜಿ ತಿಳ್ಕೊಂಡು ಇಂಡಸ್ಟ್ರಿ ಬರ್ಬೇಕು. ಈಗ ನಾವು ಫಸ್ಟ್ ಮಾಡಿದ್ವಿ ಅವತ್ತು ಸಿಕ್ಕಿದ್ವು ಅಂತಂದ್ರೆ ಹಳೆ ಸಿನಿಮಾ ಆಗುತ್ತೆ, ಇದು ಬಜೆಟ್ ಮಾರ್ಕೆಟಿಗೆ ಹೊಡ್ತಾ ಬೀಳುತ್ತೆ. ಅದಕ್ಕೆ ನಾವಿಲ್ಲ, ನಮ್ ಕ್ವಾಲಿಟಿ ಬೇಕು ಅಂತ ಮಾಡಿದ್ವಿ. ಕ್ವಾಲಿಟಿ ಅಂದ್ರೆ 8K ಬಂದಿದೆ, 5K ಬಂದಿದೆ, 6K ಬಂದಿದೆ, ಅವ್ರ ಏನೇನು ಹೇಳಿದ್ರು. ಈಗ ಎಲ್ರಿ ಲ್ಯಾಬ್ ಎಲ್ಲ ಮುಚ್ಚಿಬಿಟ್ಟವ್ರೆ, ನೀವ್ ಯಾಕೆ ಇದನ್ನ ಮಾಡಿದ್ರಿ, ಇಂಡಸ್ಟ್ರಿ ತಿಳ್ಕೊ ಬರ್ಬೇಕ್ರಿ ಅಂತ ಬೈದ್ರು. ಅಂದ್ರೆ ನಮ್ಗೆ ಹಂಗಾಗ್ಬಿಡ್ತು. ಸೊ ಹಾಗೆ ಅದು ನನ್ನ ಮೊದಲನೇ ಸಿನಿಮಾ ರಿಲೀಸ್ ಮಾಡಕ್ ಆಗ್ಲಿಲ್ಲ. ಅದಾದ ನಂತರ ಪುಟಾಣಿ ಸಫರ್ ಮಾಡಿದೆ. ಒಂದು 4 ವರ್ಷ ಸಿನಿಮಾಗಳನ್ನ ಮಾಡಲ್ಲ, ಅಲ್ಲಿ ಮಾಧ್ಯಮದಲ್ಲಿ ಮಾಡೋ ಕೆಲಸ ಮಾಡಿದೆ, ಆಮೇಲೆ ಕಾಲೇಜಲ್ಲಿ ಲೆಕ್ಚರ್ ಕೆಲಸ ಮಾಡಿದೆ, ಟ್ಯೂಷನ್ ಎಲ್ಲೆಲ್ಲ ಮಾಡಿದೆ. ಸಿನಿಮಾನೇ ಸೀರಿಯಸ್ ತಗೋಣ ಅಂತ ಅನ್ಕೊಂಡು ಪುಟಾಣಿ ಸಫರಿ ಮಾಡಿದೆ. ಪುಟಾಣಿ ಸಫರಿ ಮಕ್ಕಳ ಸಿನಿಮಾ ಚೆನ್ನಾಗಾಯ್ತು. ಥಿಯೇಟರ್ ಕೂಡ 100 ಡೇಸ್ ರನ್ ಆಯ್ತು. ಅದಾದ ನಂತರ ಒಂದು ವರ್ಣಮಯ ಅಂತ ಒಂದು ಲೋ ಬಜೆಟ್ ಹಾರ. ಅದಾದ್ಮೇಲೆ ಮಠ ವಾಸಂತಿ ಬಗ್ಗೆ ಈಗ ನೈಟ್ ಕರ್ಸಿ. ಮಠ ಒಳ್ಳೆ ಹೆಸರು. ಮಠ ಹೆಸರು ಎಲ್ಲರಿಗೂ ಗೊತ್ತಾಯ್ತು ಅಷ್ಟೇ, ಸಿನಿಮಾ ವರ್ಕೌಟ್ ಆಗಲಿ. ಯಾಕೆ ಅಂತಂದ್ರೆ ಅಲ್ಲಿ ನಮ್ಗೆ ಆಂಟಿ ಹಿಂದೂ ಅಂತ ಬಂದ್ಬಿಟ್ಟು, ನೀವು ಅದ್ರದ್ದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಜನ ಕಮೆಂಟ್ ಗಳು ಮಾಡಿದ್ರೆ. ಮತ್ತೆ ಯಾರೋ ಒಬ್ಬ ಸ್ವಾಮೀಜಿಯವರು ಕೂಡ ಕೇಸ್ ಹಾಕಿದ್ರು. ಆ ಕೇಸು ಏನಾಗೋಯ್ತು ಅಂದ್ರೆ ಅದು ನಾವು ಇಗ್ನೋರ್ ಮಾಡ್ತೀವಿ. ನಮ್ಗೊಂದಷ್ಟು ಜನ ಮಿಸ್ಗೈಡ್ ಕೂಡ ಮಾಡಿದ್ರು. ಏನಂತಂದ್ರೆ ಪ್ರಚಾರ ಆಗುತ್ತೆ ಬಿಡಿ, ಅದೇನಾಗುತ್ತೆ ಧರ್ಮದ ವಿಷಯದಲ್ಲಿ ನನ್ನ ಪ್ರಕಾರ ಪ್ರಚಾರಗಳು ನೆಗೆಟಿವ್ ಆದಾಗ ವರ್ಕೌಟ್ ಆಗಲ್ಲ, ಎಲ್ಲ ಟೈಮ್ ವರ್ಕೌಟ್ ಆಗಲ್ಲ. ಸ್ವಲ್ಪ ಸುಮಾರು ಜನ ಬಿಟ್ಬಿಡಿ, ಏನಾಗುತ್ತೆ ಏನ್ ಮಹಾ ಆಗುತ್ತೆ, ಒಂದು ಸಿನಿಮಾ ಗೊತ್ತಾಗ್ತದೆ. ಅದಾಯ್ತು, ಒಂದು ಸಿನಿಮಾ ಮಠ ಅಂತ ಬಂದಿದೆ ಅಂತ ಗೊತ್ತಾಯ್ತು. ಬಟ್ ಥಿಯೇಟರ್ಗಳಲ್ಲಿ ಜನಗಳು ಒಂದಷ್ಟು ಅಪ್ರಿಷಿಯೇಟ್ ಎಲ್ಲ ಹೋಗ್ಲಿಲ್ಲ. ತುಂಬಾ ಕಡೆ ಸಿನಿಮಾಗಳು ಶೋನೇ ಆಗಲಿ, ನೀವು ತುಂಬಾ ಕಡೆ ಅದೊಂಥರ ಕ್ಯಾಸ್ಟಿಸಮ್ ತರ ಆಗುತ್ತೆ ನಮ್ಮ ಹಿಂದೂಗಳ ಬಗ್ಗೆ. ನೀವು ಟ್ರೈಲರ್ ನೋಡಿ, ನೀವು ಅಲ್ಲಿ ಕೆಳಗಡೆ ಬರ್ಬೋದು, ನೀವು ಕೆಳಗಡೆ ಅವ್ರ ಬಗ್ಗೆ ಸಿನಿಮಾ ಮಾಡಿ, ಈ ಧರ್ಮದ ಬಗ್ಗೆ ಅಂದ್ರೆ ಅಷ್ಟು ಸೀರಿಯಸ್ ತಗೊಂಡ್ರು. ಆಕ್ಚುಲಿ ಸಿನಿಮಾದಲ್ಲಿ ಏನು ನೆಗೆಟಿವ್ ಇರಲಿಲ್ಲ. ತುಂಬಾ ಒಳ್ಳೆ ಸಿನಿಮಾ. ಏನು ಮಠಗಳಲ್ಲಿ ಅನ್ನದಾಸೋಹ, ಅಕ್ಷಯ ದಾಸೋಹ ಮತ್ತೆ ಆಶ್ರಯ ದಾಸೋಹ ಅಂತ ಏನು 3 ಇದೆಯೋ ಅದನ್ನ ಕಾನ್ಸೆಪ್ಟ್ ಮೇಲೆ ಸಿನಿಮಾ ಮಾಡಿದ್ರು. ಮತ್ತೆ ಅದು ರಿಯಲ್ ಸ್ಟೋರಿ. ನಾನೇನು ಅದು ಕತೆ ಬರೆದು ಮಾಡಿದೆ. ನಮ್ಮ ಸಿನಿಮಾದ ಹೀರೋ ಇದ್ದಾರೆ ಸಂತೋಷ್ ದಾವಣಗೆರೆ, ಒಂದು ಬೈಕ್ ತಗೊಂಡು 597 ದಿನ ಸತತವಾಗಿ 15,000 ಮಠಗಳನ್ನ ಭೇಟಿ ಮಾಡಿ ಪುಸ್ತಕ ಬರೆದ್ರು, ಮಠ ಮಾರ್ಗದರ್ಶನ. ಅದನ್ನ ನೋಡಿ ಅವ್ರಿಗೆ ಡಾಕ್ಟರೇಟ್ ಸಿಕ್ತು. 15,000 ಮಠಗಳನ್ನ ಸುತ್ತದಾಗ ಅವ್ರಿಗಾದಂತಹ ಅನುಭವಗಳನ್ನ ಒಂದು 200 ಸೀನ್ ಬರ್ದಿಟ್ಟಿದ್ರು. ಅದರಲ್ಲಿ ಒಂದು 60 ಸೀನ್ ಆಯ್ಕೆ ಮಾಡ್ಕೊಂಡು ನಮ್ಮ ಸಿನಿಮಾ ಅಳವಡಿಸ್ಕೊಂಡು ನಾವು ಸಿನಿಮಾ ಮಾಡ್ತಾರೆ. ಎಲ್ಲ ಇರುವ ಎಲ್ಲಾ ಘಟನೆಗಳು ಸತ್ಯ, ಯಾವ್ದು ಕೂಡ ಫೇಕ್ ಅಲ್ಲ. ಯಾಕಂದ್ರೆ ಅವತ್ತ ಡಾಕ್ಯುಮೆಂಟ್ಸ್ ಇದೆ. ಅದ್ರಲ್ಲೂ ಕೂಡ ತುಂಬಾ ವ್ಯತಿರಿಕ್ತವಾದಂತಹ, ತುಂಬಾ ವಿರೋಧವಾದಂತಹ ಸೀನ್ಗಳನ್ನ ಇಟ್ಕೊಂಡಿದೆ. ಯಾವ್ದು ಪಾಸಿಟಿವ್ ಆಗಿ ನಾವು ಮಠಗಳ ಬಗ್ಗೆ ಎಲ್ಲಾ ಕ್ಷೇತ್ರದ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಇದೆ. ನಮ್ಮ ಉದ್ದೇಶ ಪಾಸಿಟಿವ್ ಅಷ್ಟೇ ಹೇಳೋದಾಗಿತ್ತು, ಪಾಸಿಟಿವ್ ಅಷ್ಟೇ ಹೇಳಿದ್ವಿ. ಬಟ್ ಅದು ಬಿಟ್ರೆ ವಾಸಂತಿನಲ್ಲಿದ್ದಾಗ ವರ್ಕೌಟ್ ಆಯ್ತು, ಅದೇನು ಸಮಸ್ಯೆ ಇಲ್ಲ. ಈಗ ಅದನ್ನ ನಾವು ವಾಸಂತಿಯಿಂದ ತೆಲುಗಲ್ಲಿ ಮಾಡಿದ್ವಿ. ಅದು ಬಹುಶಃ ನೆಕ್ಸ್ಟ್ ಮಂತ್ ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಇವಾಗ ರಿಲೀಸ್ ಮಾಡೋಕೆ ಭಯ ಆಗ್ತಾ ಇದೆ. ಬಟ್ ಒಂದು ಚಾನ್ಸ್ ತಗೋತೀವಿ, ತೆಲುಗಲ್ಲಿ ಮಾಡ್ತೀವಿ. ನೈಟ್ ಕರ್ಫ್ಯೂ ಆಸ್ ಯೂಶುವಲ್ ಅದು ಬಿಸ್ನೆಸ್ ಗೋಸ್ಕರ ಮಾಡಿದಂತ ಸಿನಿಮಾ. ಅದು ಓವರ್ ಆಲ್ ಸಿನಿಮಾ ಮಾಡಿ ಸೇಫ್ ಆಗಿದ್ದೀರಾ, ಸೇಫ್ ಮಾಡಿದ್ದೀರಾ ನಿಮ್ಮ ಪ್ರೊಡ್ಯೂಸರ್ ಅನ್ನ ಸೇಫ್ ಆಗಿದ್ದು ಅಟ್ ಲೀಸ್ಟ್ ಬಿಸ್ನೆಸ್ ವೈಸ್ ಓಕೆ, ತೃಪ್ತಿಕರ ಅಂತ ಹೇಳ್ಬೋದು. ತೃಪ್ತಿಕರವಾಗಿದ್ದಾರೆ, ಮತ್ತೆ ಎಲ್ಲರೂ ತೃಪ್ತಿ ಆಗಿದ್ದಾರೆ. ಈಗ ಇದೇ ನಮ್ಮ ನೈಟ್ ಕರ್ಫ್ಯೂ ಪ್ರೊಡ್ಯೂಸರ್ ಮತ್ತೆ ಸಿನಿಮಾ ನಾವೇ ಮಾಡ್ತಾರೆ ಸೇಮ್ ಟೀಮ್ ಇಂದ. ಮತ್ತೆ ನಮ್ಮ ವಾಸಂತಿ ಪ್ರೊಡ್ಯೂಸರ್ ಸೇಮ್ ಈ ತೆಲುಗು ರಿಲೀಸ್ ಆದ್ಮೇಲೆ ಮತ್ತೆ ಸಿನಿಮಾ ಮಾಡ್ತಾರೆ.
ಅಂದ್ರೆ ಸಿನಿಮಾದಿಂದಂತೂ ವಾಪಸ್ ಹೋಗಂಗಂತೂ ಮಾಡಿಲ್ಲ. ನನ್ನ ವರ್ಣಮಯ ಪಿಕ್ಚರ್ ಪ್ರೊಡ್ಯೂಸರು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ನನ್ನ ಎಲ್ಲಾ ಸಿನಿಮಾ ಪ್ರೊಡ್ಯೂಸರ್ ಕೂಡ 2 ಸಿನಿಮಾ ಮಾಡ್ತಾ ಇದ್ದಾರೆ. ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ನಾವು ಓಡಿಸಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಏನು ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದೀನಿ, ಅದು ಅವ್ರಿಗೆ ಗೊತ್ತಾಗಿದೆ. ಮತ್ತೆ ಸಿನಿಮಾ ಮಾಡಕ್ಕೆ ಅಂತ ಬಂದವ್ರಿಗೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಂಗ್ ಸ್ಯಾಟಿಸ್ಫೈ ಆಗಿದೆ. ಎಲ್ಲ 2ನೇ ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಓಡೋಗಿಲ್ಲ ಅಂತ. ಅದೇ ಯಾಕಂದ್ರೆ ನೀವು ನೋಡಿ, ಸುಮಾರಷ್ಟು ದೊಡ್ಡ ಸಿನಿಮಾ ಮಾಡಿದವರು 2ನೇ ಸಿನಿಮಾ ಮಾಡಲ್ಲ. ಯಾಕಂದ್ರೆ ಅದೊಂದು ಆ ಟೆನ್ಷನ್, ಆ ಬೇಸರ, ದುಡ್ಡಿಗಿಂತ ಹೆಚ್ಚಾಗಿ ಇಷ್ಟು ಟೆನ್ಷನ್ ತಗೋಬೇಕಂತ ಎದ್ದೋದವ್ರೆ ಜಾಸ್ತಿ. ಅದೊಂದು ಮಾಡಿಲ್ಲ. ಸಿನಿಮಾ ಇಷ್ಟ ಫನ್, ಸಿನಿಮಾ ಒಂದು ಕಲೆ, ಸಿನಿಮಾ ಒಂದು ಮನರಂಜನೆ, ಸಿನಿಮಾ ಒಂದು ಖುಷಿ ಅನ್ನೋದನ್ನ ನಾನು ಕೊಟ್ಟದಕ್ಕೆ 2ನೇ ಸಿನಿಮಾ ಮಾಡ್ಲಿಕ್ಕೆ ಬಂದಿದ್ದಾರೆ. ಖುಷಿ ಆಗುತ್ತೆ ನಿಮ್ಮ ಮಾತು ಕೇಳಲಿಕ್ಕೆ, ಖುಷಿ ಆಗುತ್ತೆ. ಬಿಕಾಸ್ ಒಂದಷ್ಟು ಜನರಿಗೆ ಇನ್ಸ್ಪೈರಿಂಗ್. ಸಿನಿಮಾ ನೋಡಿ ಒಬ್ಬ ಪ್ರೊಡ್ಯೂಸರ್ ಮತ್ತೊಮ್ಮೆ ಇನ್ನೊಂದು ಸಿನಿಮಾ ಮಾಡೋಣ, ಅಥವಾ ಒಬ್ಬ ಡೈರೆಕ್ಟರ್ ಆಗಿ ನಾನು ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಮಾಡ್ಬೇಕು, ಯಾವ್ದೇ ಕಾರಣಕ್ಕೆ ಹಿಂದಕ್ಕೆ ಹೋಗ್ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ, ಬಿಟ್ಬಿಡೋಣ ಅಂತ ಅನಿಸ್ತಿಲ್ಲ ಅನ್ನೋದು ಒಂದು ಇನ್ಸ್ಪೈರಿಂಗ್. ಅಂದ್ರೆ ಮತ್ತಷ್ಟು ಒಳ್ಳೆ ಸಿನಿಮಾಗಳು ಇವ್ರ ಕಡೆಯಿಂದ ನಿರೀಕ್ಷೆ ಮಾಡಬಹುದು. ಸೊ ನೆಕ್ಸ್ಟ್ ಸಿನಿಮಾ ಯಾವಾಗ ರಿಲೀಸ್, ಏನಾದ್ರು ಪ್ಲಾನ್ ಇದೆಯಾ? ಇನ್ನೂ ಗೊತ್ತಿಲ್ಲ. ಈಗ ಅದೇ ಹೇಳದಲ್ಲ, ನಾವೆಲ್ಲ ಒಂದು ದೋಣಿಲಿ ಇದೀವಿ. ಈಗ ಏನ್ ಮಾಡ್ಬೇಕು ಅಂತ ಫಸ್ಟ್ ಒಂದಷ್ಟು ಸಿನಿಮಾಗಳಿಗೆ ಅದೇ ಒಳ್ಳೆ ಸಿನಿಮಾ ಯಾರಿಗ್ ಬೇಕು ಅಂತ ನಾವು ಹೇಳಿದ, ಅದೇ ತರ ಯಾವ ಸಿನಿಮಾ ಮಾಡ್ಬೇಕು, ಯಾವ ಸಿನಿಮಾ ಮಾಡ್ಬೇಕು, ಯಾವ ಕಥೆಗಳನ್ನ ಮಾಡ್ಬೇಕು. ಇವಾಗ ಏನಾಗುತ್ತೆ ಅಂದ್ರೆ ನಮ್ಮಂತ ಲೆವೆಲ್ ಏನ್ ಥಿಂಕ್ ಮಾಡ್ಬೋದು ಅಂದ್ರೆ ಯಾವ್ದೋ ಒಂದು ಒಳ್ಳೆ ಕಥೆನ ಅಷ್ಟೇ ಥಿಂಕ್ ಮಾಡ್ಬೇಕು. ಬಜೆಟ್ ಸಿನಿಮಾ ಮಾಡಿದಾಗ ಕತೆ ಸ್ವಲ್ಪ ಫೇಡ್ ಆದ್ರೂ ಕೂಡ ಬಜೆಟ್ ಮೇಲೆ ಸಿನಿಮಾ ಹೋಗುತ್ತೆ. ನಮ್ಮ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದ್ರೆ ಬಜೆಟ್ಗಳು ಇಲ್ಲದೆ ಇದ್ದಾಗ ಕತೆ ಮೇಲೆ ಹೋಗ್ಬಿಡುತ್ತೆ. ಆಮೇಲೆ ಆ ಸಿನಿಮಾ ಮಾಡೋದ್ಮೇಲೆ ಆ ಸಿನಿಮಾದಲ್ಲಿ ಆ ತರದೊಂದು ಕಂಟೆಂಟ್ ಇದೆ ಅನ್ನೋದನ್ನ ನಾವು ತಲುಪಿಸ್ಬೇಕು. ಇಂಪಾರ್ಟೆಂಟ್. ಪ್ರೇಕ್ಷಕರಿಗೆ ಎಲ್ಲಾನು ಇವತ್ತಿನ ಮೊಬೈಲ್ ಯುಗದಲ್ಲಿ ಅಷ್ಟು ಆಕ್ಯುಪೈಡ್ ಅಂತಂದ್ರೆ ಒಳಗ್ ಬಂದು ಟೆಸ್ಟ್ ಮಾಡೋ ಅಂತ ಕ್ವಶನ್ ಇಲ್ಲ. ನಾವ್ ಹೇಳ್ಬಿಡ್ಬೇಕು, ಇದಿದೆ ಪಿಕ್ಚರ್ ಅಲ್ಲಿ, ನಿಂಗೆ ಇಷ್ಟ ಆದ್ರೆ ಬಂದು ನೋಡು ಅಂತ ಹೇಳಂಗಿರ್ಬೇಕು. ಆ ಒಂದು ಪ್ರಚಾರ ಇಟ್ಕೊಂಡು ಏನ್ ಮಾಡ್ಬೋದು ಅಂತ ಒಂದಷ್ಟು ತಂತ್ರ ಮಾಡ್ಕೊಂಡು ಪಿಕ್ಚರ್ ಮಾಡ್ಬೋದು. ಅದ್ರ ಮೇಲೆ ಅಗೇನ್ ಟೈಮ್ ಸ್ಟ್ರಾಟಜಿ ಮಾಡ್ಕೋಬೇಕು. ನಾವು ಸ್ಟ್ರಾಟಜಿ ಒಂದು ಲೆವೆಲ್, ಮಿಕ್ಕಿದೆಲ್ಲ ಟೈಮ್. ಸಿನಿಮಾ ಅಂದ್ರೆ ಏನು ನಿಮಗೆ ಆಕ್ಚುಲಿ? ವಾಟ್ ಇಸ್ ಸಿನಿಮಾ ಫಾರ್ ಯು? ಸಿನಿಮಾ ಇಸ್ ಲೈಫ್, ಜೀವನ. ನನಗೆ ಬೇರೆ ಯಾವ್ದೇ ಕೆಲಸ ಮಾಡೋದು ಎಷ್ಟು ಖುಷಿ ಸಿಗಲ್ಲ. ನಾನು ಇಲ್ಲಿವರೆಗೆ ನಾನು ತುಂಬಾ ಜನ ಹೇಳ್ತೇನೆ ಸಿನಿಮಾ ಹಂಗೆ. ನಾನು ಸಿನಿಮಾ ಬಗ್ಗೆ ನಂದು ಒಂದು ಕಂಪ್ಲೇಂಟ್, ನೋ ಕಂಪ್ಲೇಂಟ್, ನೋ ರಿಗ್ರೆಟ್ಸ್. ಯಾಕಂದ್ರೆ ನಾನು ಯಾರು ಸಿನಿಮಾ ಇಂಡಸ್ಟ್ರಿ ಬಾ ಅಂತ ಹೇಳಿಲ್ಲ, ಅಥವಾ ಸಿನಿಮಾ ಇಂಡಸ್ಟ್ರಿ ನಾನು ಕರೆದ್ರೆ ನೀನು ಇಲ್ಲೇ ಇರ್ಬೇಕು ಅಂತ ಹೇಳಿಲ್ಲ. ಇವತ್ತು ಆಪ್ಷನ್ ಇದೆ, ಓಡೋಗು ನೀನು ಹೋಗು ಅಂತ. ಸಿನಿಮಾ ನನಗಿಷ್ಟ. ಆಮೇಲೆ ನಾನು ಗಮನಿಸ್ದಂಗೆ 3 ಹೊತ್ತು ಊಟಕ್ಕೆ 3 ಹೊತ್ತು ಊಟ ಮಾಡ್ಕೊಂಡು ಬದುಕ್ತೀನಿ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಕೈ ಬಿಟ್ಟಿಲ್ಲ. ಅದ್ರ ಆಚೆಗೆ ಏನಾರು ಮಾಡ್ಕೊ ಅಂದ್ರೆ ನೀನು ಸಾಧನೆ ಮಾಡ್ಬೇಕು. ಅದ್ರ ಆಚೆಗೆ ಏನಾರು ನೀನ್ ಬೇಕು ಅಂತಂದ್ರೆ ನೀನು ಸಕ್ಸಸ್ ಆಗ್ಬೇಕು. ಬಟ್ 3 ಹೊತ್ತು ಊಟ ಅಂತೂ ಇದೆ. ಎಷ್ಟೋ ಜನ ನಾವು ಸೋತ ನಿರ್ದೇಶಕರಿಗೆ, ಸೋತ ನಟರುಗಳಿಗೆ, ಅವರೇಜ್ ನಿರ್ದೇಶಕರಿಗೆ, ನನ್ನಂತಹ ಓಕೆ ಡೈರೆಕ್ಟರ್ಗಳಿಗೆ ಇದು ಬದುಕು ಕೊಟ್ಟಿದೆ, 3 ಹೊತ್ತು ಊಟ ಕೊಟ್ಟಿದೆ. ಎಕ್ಸಾಕ್ಟ್ಲಿ. ಸಿನಿಮಾ ಬೈಯೋರ್ ಇಂಡಸ್ಟ್ರಿ ಬಗ್ಗೆ ಅಯ್ಯೋ ಯಾಕೆ ಬೇಕಿತ್ತು ಕರ್ಮ ಅದು ಇದು ಅಂತ ಹೇಳೋರಿಗೆ ಆಕ್ಚುಲಿ ಹೇಳಿದ್ರೆ ಸಿನಿಮಾ ಇಂಡಸ್ಟ್ರಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಒಂದೋ ಹೆಸರು ಕೊಟ್ಟಿರುತ್ತೆ, ಇಲ್ಲ ದುಡ್ಡು ಕೊಟ್ಟಿರುತ್ತೆ, ಇಲ್ಲ 4 ಜನ ನಿಮ್ಮ ಸಿನಿಮಾದ ಬಗ್ಗೆ ಆಕ್ಚುಲಿ ಮಾತಾಡಿರ್ತಾರೆ. 4 ಜನರು ಇಷ್ಟಪಟ್ರ ದಟ್ ಇಸ್ ಅನ್ ಅಚೀವ್ಮೆಂಟ್ ಆಲ್ಸೋ. ಬಿಕಾಸ್ ಸುಮಾರಷ್ಟು ಮಾಸ್ಟರ್ ಪೀಸ್ಗಳು ಮೇಡಮ್ ಆ ಟೈಮ್ ಫ್ಲಾಪೆ. ಹೌದೌದು. ಇತಿಹಾಸ ತೆಗೆದು ನೋಡಿದಾಗ ಎಷ್ಟೋ ಮಾಸ್ಟರ್ ಪೀಸ್ಗಳು, ಎಷ್ಟೋ ಒಳ್ಳೊಳ್ಳೆ ಪ್ರಯತ್ನಗಳು. ಇವತ್ತು ನಾವು ಅದನ್ನ ಇಷ್ಟಪಟ್ಟು ನೋಡೋ ಸಿನಿಮಾ ಅವತ್ತಿನ ಮಟ್ಟಿಗೆ ಒಂದಿನ ನೋಡಿಲ್ಲ, ಫ್ಲಾಪ್ ಆಗಿರ್ತದೆ, ಏನೋ ಆಗಿರ್ತದೆ. ಈಗ ಟೈಮ್ ಕೂಡ ಹೌದೌದು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ನಾನು ಹೇಳ್ತೀನಿ ಕೇಳಿ, ಶುಕ್ರವಾರ ಸಿನಿಮಾ ರಿಲೀಸು, ಪ್ರೆಸ್ ಮೀಟ್ ಮಾಡಿ ಶುಕ್ರವಾರ ನಮ್ದು ಎಲ್ಲ ಟೆಲಿಕಾಸ್ಟ್ ಆಗುತ್ತೆ ಅಂತ ಒಂದು ಪ್ರಚಾರ ಮಾಡ್ತೀವಿ, ಪ್ರೆಸ್ ಮೀಟ್ ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ. ಶನಿವಾರಕ್ಕೆ ಯಾರೋ ಮುಖ್ಯವಾದ ವ್ಯಕ್ತಿ ಸತ್ತೋಗ್ಬಿಡ್ತಾನೆ, ಯಾವ್ದೋ ಒಂದು ಸ್ಕ್ಯಾಂಡಲ್ ಬಂದ್ಬಿಡುತ್ತೆ. ಈ ಒಂದು ವಾರ ಏನಾಗುತ್ತೆ ಅದೇ ನಡೀತಾ ಇರುತ್ತೆ. ದಿಟ್ಸ್ ಅ ಟೈಮ್. ನಾವು ಕಷ್ಟಪಟ್ಟು ನಾವೆಲ್ಲ ಮಾಡಿರ್ತೀವಿ, ಅದು ಜನಗಳಿಗೆ ಹಾಕಿದ್ರು ಕೂಡ ಆ ನ್ಯೂಸ್ ಬಗ್ಗೆ ಜನಕ್ಕೆ ತಲೆ ಹೋಗಲ್ಲ, ಕನ್ಸಿಡರ್ ಮಾಡಿ. ಸೊ ಅದೆಲ್ಲ ಟೈಮ್ ಕೂಡ ಬರ್ಬೇಕಷ್ಟೇ. ನಾವು ಅಡತಡೆ ಬರ್ತೀನಿ ನಾವೇ ಇದು ಮಾಡಲ್ಲ, ಜಸ್ಟ್ ಟೇಕ್ ಎ ಚಾನ್ಸ್ ಅಷ್ಟೇ. ಬ್ಯಾಟ್ ಹಾಕಬೇಕು, ಫೀಲ್ಡ್ಗೆ ಹೋಗ್ಬೇಕು. ಹೋದ್ಮೇಲೆ ಸಿಕ್ಸರೋ ಡಕ್ ಔಟೋ ಗೊತ್ತಿಲ್ಲ, ಬಟ್ ಹೋಗಿ ಪೆವಿಲಿಯನ್ ಅಂತೂ ಹೊರಗಡೆ ಹೋಗ್ಬಾರ್ದು. ಕ್ರೀಸ್ಗೆ ಹೋಗದೆ ಇಲ್ಲೇ ನಿಂತ್ಕೊಂಡು ಆಟ ಆಡೋದು, ಇಲ್ಲಿ ಹೋಗಿ ಆಟ ಆಡಿ ತಗೊಳ್ಳಿ ಚಾನ್ಸ್. ಎಂತ ಸಚಿನ್ ಕೂಡ ಡಕ್ ಔಟ್ ಆಗಿರೋದು ಚಾನ್ಸಸ್ ಎಲ್ಲರೂ ಒಂದು ಬರ್ಲೇಬೇಕು, ಪ್ರಯತ್ನ ಅಂತ ಪಡಬೇಕು, ಚಾನ್ಸ್ ತಗೊಳ್ಳೇಬೇಕು. ಇನ್ನು ಲಾಸ್ಟ್ ಕ್ವೆಶ್ಚನ್, ಈ ಸ್ಟಾರ್ಸ್ ಗಳು ಅಥವಾ ಆಕ್ಟರ್ಸ್ ಗಳು, ಲೆಟ್ಸ್ ಸ್ಟಾರ್ ಗಳನ್ನು ಸೈಡ್ ಗಿಡೋಣ, ಬಿಕಾಸ್ ಅವ್ರ ದೊಡ್ಡ ಬಜೆಟ್ ಆದ ಕಾರಣ ಪ್ರಮೋಷನ್ ಗೆ ಬಂದೇ ಬರ್ತಾರೆ. ಈಗ ಒಂದು ಅವರೇಜ್ ಸಿನಿಮಾ ಮಾಡೋರಿಗೆ ಸ್ಟಾರ್ ಆ ಸಿನಿಮಾದ ಆಕ್ಟರ್ ಗಳು, ಮೇನ್ ಲೀಡ್ ಗಳೇ ಸಪೋರ್ಟ್ ಮಾಡಲ್ಲ. ಅಂದ್ರೆ ಅವ್ರು ಬಿಸಿ ಇರ್ತಾರೋ, ಇನ್ನೇನೋ ಕಾರಣಗಳು ಗೊತ್ತಿರಲ್ಲ, ಬಟ್ ಪ್ರಮೋಷನ್ ಗೆ ಬರದೇ ಇರೋದು ಅಥವಾ ಸಿನಿಮಾದ ಬಗ್ಗೆನೇ ಮಾತಾಡಿದ್ರೆ 1-2-3 ಅಂತ ಸಿನಿಮಾಗಳ ಬಗ್ಗೆ ನಾನು ಇಲ್ಲಿ ಕುತ್ಕೊಂಡು ಡೈರೆಕ್ಟರ್ ಜೊತೆ ಮಾತಾಡಿದೆ. ಆ ಡೈರೆಕ್ಟರ್ಗಳು ತುಂಬಾ ಬೇಜಾರ್ ಮಾಡ್ಕೊಂಡು ನನ್ನ ಸಿನಿಮಾನ ಅಥವಾ ಇದು ತಿಥಿನ ಅನ್ನೋ ಮಟ್ಟಿಗೆ ನನಗೆ ಅದಾಗ್ತಿದೆ, ಅಷ್ಟು ಅಸಹನೆ ಇದೆ ಅಂತ ಹೇಳ್ಕೊಂಡು. ಸೊ ಅಂತವರಿಗೆ ನೀವು ಏನಾದ್ರು ಈ ಹೊಸ ಪ್ರತಿಭೆಗಳಿಗೆ, ಆಕ್ಟರ್ಗಳಿಗೆ
ಪ್ರಮೋಷನ್ಗೆ ಬರಲೇಬಾರ್ದು ಅಂತ ಡಿಸೈಡ್ ಮಾಡಿರೋರಿಗೆ ಏನ್ ಹೇಳ್ತೀರಿ? ಇಲ್ಲ ಮೇಡಮ್, ಅದು ನಾನು ಹೊರಗಡೆ ನಿಂತು ಹೇಳ್ತೀನಿ, ಸಿನಿಮಾ ರಂಗದಿಂದ ಹೊರಗೆ ನಿಂತು ನಾವು ಫಿಲ್ಮ್ ಮೇಕರ್ ಅಂತ ಬಿಟ್ಟು ಹೇಳ್ತೀವಿ. ಇಲ್ಲಿ 2 ಫ್ಯಾಕ್ಟರ್ ಕೆಲಸ ಮಾಡ್ತಾರೆ. ಏನಾಗುತ್ತೆ, ಫಸ್ಟ್ ಪ್ರತಿಯೊಬ್ಬ ಕಲಾವಿದ ಕೂಡ ಅವ್ರಿಗೆ ಫೇಸ್ ವ್ಯಾಲ್ಯೂ ಜಾಸ್ತಿ, ನನಗಿಂತ ಫೇಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ನನ್ನ ಸಿನಿಮಾದ ನಟನತೆ. ಅವ್ರುಗಳು ಸಾಧ್ಯವಾದಷ್ಟು ಆಕ್ಟಿವ್ ಇದೆ ಸಾಮಾಜಿಕ ಜಾಲತಾಣದಲ್ಲಿ, ಸಿನಿಮಾಗೂ ವರ್ಕ್ ಆಗುತ್ತೆ ಒಂದು. ಹಾಗೆ ಅವ್ರು ಮಾಡಿದ್ರೆ ಬೆಸ್ಟ್, ಮಾಡಿದ್ರೆ ಇನ್ನೊಂದು ಸಿನಿಮಾ ರೀಚ್ ಆಗುತ್ತೆ. ಮತ್ತೆ ಎಗೈನ್ ಸಿನಿಮಾ ಗೆದ್ರೆ ಫಸ್ಟ್ ನಿಮ್ಗೇನೆ ಹೌದು ಎಲ್ಲ ರೈಸ್ ಆಗೋದು, ಡೈರೆಕ್ಟರ್ಗಲ್ಲ. ಪೇಮೆಂಟ್ ಇಂದ ಹಿಡಿದು ಜನಪ್ರಿಯತೆಯಿಂದ ಎಲ್ಲ ರೈಸ್ ಆಗೋದು ನಿಮ್ಗೆ ಆರ್ಟಿಸ್ಟ್ಗಳಿಗೆ. ಸೊ ಅದನ್ನ ದಯವಿಟ್ಟು ಮಾಡಿ ಅಂತ ಹೇಳ್ತೀನಿ. ಅದನ್ನ ನನ್ನ ಹಂಬಲ್ ರಿಕ್ವೆಸ್ಟ್. ನಾನು ತುಂಬಾ ಸಲ ಸಿನಿಮಾಗಳು ಹಾಕಿದಾಗ ನಾನು ಹ್ಯಾಶ್ಟ್ಯಾಗ್ ಹಾಕೋಣ ಅಂತ ಹುಡ್ಕೋದ್ರೆ ಬರೋದೇ ಇಲ್ಲ. ನಾನು ಅದೇ ಅನ್ಕೋತೀನಿ, ಏನ್ ರೇ ಮಾಡ್ತಿದ್ರೆ ನೀವು, ದಿನಕ್ಕೆ 4 ಫೋಟೋ ಹಾಕಿ ನೀವು 4 ಜನಕ್ಕೆ ಪರಿಚಯ ಆದಾಗಲೇ ತಾನೆ ಅಂತ ಹೇಳ್ತೀನಿ. ಒಂದು. ಎರಡನೇದು ಏನಾಗುತ್ತೆ ಗೊತ್ತಾ, ನೀವು ಸಿನಿಮಾ ತಂಡವಾಗಿ ಇಟ್ಕೊಳ್ಳೋದಿಲ್ಲ, ಅದು ತುಂಬಾ ಕಷ್ಟ. ಸಿನಿಮಾ ಜರ್ನಿ ಏನಾಗುತ್ತೆ, ಒಂದು 60 ಜನ ಕಲಾವಿದರ ಜೊತೆ ಅಲ್ಲಿ ಇರುತ್ತೆ, ನಮ್ಮ ಸಂಬಂಧಗಳು ಅಳಿಸ್ತಾ ಹೋಗ್ಬಿಟ್ಟು ಆ ಸಿನಿಮಾ ಬಗ್ಗೆ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬಾ ಜನ ಕಲಾವಿದರಿಗೆ ಸಿನಿಮಾ ಹೇಳದಾಗಿದ್ದಂತಹ ಕತೆ ಹೇಳದಾಗಿದ್ದಂತಹ ಒಂದು ಸ್ಪಿರಿಟ್, ಆ ಕಾನ್ಫಿಡೆನ್ಸ್ ಸಿನಿಮಾ ಮುಗಿದ ಮೇಲೆ ಅವರು ಡಬ್ಬಿಂಗ್ ಟೇಬಲ್ ಎಲ್ಲೋ ನೋಡಿದಾಗ ಆ ಕಾನ್ಫಿಡೆನ್ಸ್ ಬರಲ್ಲ, ಅದಕ್ಕೆ ಅವರು ಪ್ರಚಾರಕ್ಕೆ ಬರಲ್ಲ. ಈ ಸಿನಿಮಾ ನನ್ನ ಕರಿಯರ್ಗೆ ಚುಕ್ಕೇನ್ ಅದ ಓಪನ್ ಆಗಿ ಹೇಳಲ್ಲ ಅವರು. ಅದು ತುಂಬಾ ಸಲ ಆಗುತ್ತೆ. ಅದು ಹಾಗೇನಾಗುತ್ತೆ, ಅವರು ತುಂಬಾ ಸಲ ಮಾಡಲ್ಲ ಕೆಲಸ. ನಾನು ತುಂಬಾ ಗಮನಿಸ್ತೀನಿ, ಯಾಕೆ ಇವರು ಬರಲ್ಲ ಅಂತಂದಾಗ ನಿಮ್ಗೆ ಗೊತ್ತಿಲ್ಲ, ನಾವು ಸಿನಿಮಾ ಕೆಲಸ ಮಾಡುವಾಗ ಸಿನಿಮಾ ಮಾಡ್ತಾ ಜರ್ನಿ ಮಾಡ್ತಾ ನಮ್ಗೆ ಅನ್ಸುತ್ತೆ ಈ ಪಿಕ್ಚರ್ ವರ್ಕೌಟ್ ಆಗಲ್ಲ. ತುಂಬಾ ಜನ ಡೈರೆಕ್ಟರ್ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ತಿದ್ದುಪಡಿ ಆಗ್ತದೆ. ಪ್ರೊಡ್ಯೂಸರ್ ನಾನು ಕೇಳದ್ ಕೊಡಲ್ಲ, ಪ್ರೊಡ್ಯೂಸರ್ ಅಥವಾ ನಾವು ಫಸ್ಟ್ ಹೇಳಿದ್ರು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಆರ್ಟಿಸ್ಟ್ ನಾವ್ ಹೇಳಿದ ಆರ್ಟಿಸ್ಟ್ ಬಿಟ್ಟು ಬೇರೆ ಆರ್ಟಿಸ್ಟ್ ಬಿಟ್ಟು ಈ ತರದ್ ಏನೋ ಒಂದಷ್ಟು ಆಗಿ ಡೈರೆಕ್ಟರ್ಗಳಿಗೆ ಹೆಚ್ಚು ಕಮ್ಮಿ ಸಿನಿಮಾ ಹೋಗ್ತಾ ಸಿನಿಮಾ ವರ್ಕೌಟ್ ಆಗಲ್ಲ, ಬಟ್ ಅರ್ಧಕ್ಕೆ ಬಿಟ್ಟು ಹೋಯ್ತು ಅಂದ್ರೆ ಬೈತಾನೆ. ಅದೇ ತರ ಆರ್ಟಿಸ್ಟ್ಗಳಿಗೂ ಆಗುತ್ತೆ, ತುಂಬಾ ಜನ ಸ್ಟಾರ್ಗಳಿಗೂ ಆಗುತ್ತೆ, ತುಂಬಾ ಜನ ಹೀರೋಗಳಿಗೆ ಏನಾಗುತ್ತೆ, ಈ ಸಿನಿಮಾ ವರ್ಕೌಟ್ ಆಗಲ್ಲ, ಸುಮ್ಮನೆ ಮಾಡ್ತಾನೆ, ನಾನು ಹೇಳಿದ ಮಾತು ಕೇಳ್ತಿಲ್ಲ ಅಂತ ಅವ್ನಿಗೆ ಅನಿಸ್ತಾವ. ಅವನಿಗೊಂದು ಕಾನ್ಫಿಡೆನ್ಸ್ ತುಂಬಬೇಕಾಗುತ್ತೆ. ಆ ಕಲಾವಿದರಿಗೆಲ್ಲರೂ ಕೂಡ ಈ ಸಿನಿಮಾ ಹಿಂಗೆ ಮಾಡ್ತೀವಿ ಮಾಡಿ, ಆ ಕಲಾವಿದರನ್ನೆಲ್ಲ ಜೊತೆಲೇ ಇಟ್ಕೊಂಡು ಒಬ್ಬ ನಿರ್ದೇಶಕ ಯಾರ ಜೊತೆನೂ ಅಟ್ಲೀಸ್ಟ್ ಸಿನಿಮಾ ಮುಗಿಯೋವರೆಗೂ ಅವ್ರಿಗೊಂದಷ್ಟು ಅವ್ರದ್ದು ಏನೋ ತೋರಿಸ್ತಾರೆ. ಅವ್ರೊಂದು ಕಾನ್ಫಿಡೆನ್ಸ್ ಅನ್ಕೋತಾರೋ, ಸ್ವಾಭಿಮಾನ ಅನ್ಕೋತಾರೋ, ಅಥವಾ ನಾವು ದುರಾಂಕಾರ ಅನ್ಕೋತೀವಿ, ಏನಾರು ಅನ್ಕೊಳ್ಳಿ, ಯಾವ್ದು ಬಿಡ್ತಾರೆ ಅವ್ರನ್ನ ಜೊತೆಲೇ ಜರ್ನಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಆದ್ರೆ ವರ್ಕೌಟ್ ಆಗುತ್ತೆ. ತುಂಬಾ ಜನ ಕನ್ಸಲ್ಲ, ಅದಕ್ಕೆ ಅವ್ರೇನ್ ಬರಲ್ಲ. ನಾ ತುಂಬಾ ಜನ ಆದ್ಮೇಲೆ ಹೋಗಿ ಕೇಳ್ತೀನಿ, ಯಾಕ್ರಿ ಸರ್ ನೋಡಿ ರಿಸಲ್ಟ್ ಅದು ಅಂತ. ನಾ ತುಂಬಾ ಜನ ಪರ್ಸನಲ್ ಭೇಟಿ ಮಾಡಿದ್ದೀನಿ, ನಿಮ್ ಸಿನಿಮಾ ಏನ್ರಿ ಒಂದು ಪೋಸ್ಟ್ ಹಾಕಿಲ್ಲ ನೀವು ಸರ್, ಅದು ನೋಡಿ ರೀಸನ್ ನೋಡಿ ವರ್ಕೌಟ್ ಆಗಲ್ಲ ಸರ್. ಕತೆ ಚೆನ್ನಾಗಿಲ್ಲ ಸರ್, ಮೊದ್ಲೇ ಒಂದು ಕತೆ ಹೇಳಿದ್ರು ಆಮೇಲೆ ಅದೇನೋ ಮಾಡಿ ಈ ತರದ್ದು ಒಂದಷ್ಟು ಕಂಪ್ಲೀಟ್ ಅವ್ರ ಕಡೆಯಿಂದ. ಈಗ ಅವ್ರನ್ನ ಲೆಕ್ಕ ತಗೋಬೇಕಲ್ಲ. ನಾನು ಡೈರೆಕ್ಟರ್ ಕೂತ್ಕೊಂಡು ಬರೀ ನನ್ನ ವಿ ಪಾಯಿಂಟ್ ಅಷ್ಟೇ ಇರಬಾರ್ದು. ಯಾಕೆಂದ್ರೆ ಏನ್ ಮಾಡಲ್ಲ ಸರ್ ಅವರು, ಅವರೇ ಸರ್ ಇಲ್ಲ ನಾವೇನ್ ಮಾಡಿ ಇನ್ನು ವರ್ಕೌಟ್ ಆಗಲ್ಲ ಬಿಡಿ ಸರ್, ನಾ ಬಂದ್ರೆ ಇನ್ನೇನಿಂತ ಪಿಕ್ಚರ್ ಮಾಡಿದೆ ಅಂತ ಇದಾಗುತ್ತೆ. ಸೊ ಈಗ FMC ಬಗ್ಗೆ ಮಾತಾಡೋದಾದ್ರೆ, ನೀವು ನೋಡಿರ್ಬೋದು ಒಂದಷ್ಟು ನಮ್ಮ ಪ್ರೋಗ್ರಾಮ್ಗಳನ್ನ. ನಾವು ಎಸ್ಪೆಷಲಿ ಪೈರಸಿ ಬಗ್ಗೆ ಸಿಕ್ಕಾಪಟ್ಟೆ ವಾಯ್ಸ್ ಔಟ್ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಒಂದಷ್ಟು ಅವ್ಯವಸ್ಥೆಗಳ ಬಗ್ಗೆ, ಅದು ಕ್ರೌಡ್ ಪುಲ್ಲಿಂಗ್ ಇರ್ಬೋದು, ಅಥವಾ ಈ ಫ್ರೀ ಟಿಕೆಟ್ ಕಾನ್ಸೆಪ್ಟ್ ಗಳ ಬಗ್ಗೆ ಇರ್ಬೋದು, ಅಥವಾ ಟಿಕೆಟ್ ಪ್ರೈಸ್ ಬಗ್ಗೆ ಇರ್ಬೋದು, ಅಥವಾ ಸಬ್ಸಿಡಿ ಬಗ್ಗೆ ಒಂದಷ್ಟು ಮಾತಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಈ ಸ್ಟಾರ್ ನಾನ್ ಕೋಆಪರೇಟಿವ್ ಅಥವಾ ಟೋಟಲ್ ಓವರ್ ಆಲ್ ಟೀಮ್ ನಾನ್ ಕೋಆಪರೇಟಿವ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಓವರ್ ಆಲ್ ನೀವು ಒಂದು ಹೇಳೋದಾದ್ರೆ ಹೇಳೋದಕ್ಕೆ ಇಷ್ಟ. FMC ನಾನು ಫಾಲೋ ಅಪ್ ಮಾಡೋದು ಬಹುಶಃ ನಾನು ನಿಮ್ದು ರವಿಕೆ ಪ್ರಸಂಗ ಬಂದ ನಂತರ ಶುರುವಾಗಿದ್ದು. ಅವಾಗಿಂದ ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ. ನೀವು ಪ್ರಿವ್ಯೂ ವಿತ್ ಕಾಕ ನೋಡ್ತಾ ಇರ್ತೀನಿ, ಆಮೇಲೆ ಇಂಟರ್ವ್ಯೂಸ್ ಎಲ್ಲ ಮಾಡಿದ್ರೆ ನನಗೆ ಬರ್ತಾ ಇರ್ತೀನಿ. ಥರ್ಡ್ ಲೆವೆಲ್ ಇದು ಮಾಡ್ತಾ, ಯಾಕಂದ್ರೆ ನಿಮ್ದು ಯಾವುದೇ ರೀತಿ ಓರಿಯಂಟೇಶನ್ ಇಲ್ಲ, ಯಾವುದೇ ರೀತಿ ಏನೋ ನಿಮ್ದೇನೋ ಒಂದು ಸಿದ್ಧಾಂತನ ಇದು ಮಾಡ್ತಾ ಇಲ್ಲ. ಓಪನ್ ಆಗಿ ಬಿಡಿ ನೋಡಿ, ನಾನು ಮಾತಾಡಕ್ಕೆ ಓಪನ್ ಆಗಿ ಬಿಡ್ತೀನಿ. ನಾನು ಯಾವ ಪರನಾದ್ರು ಮಾತಾಡ್ಬೋದು, ನನಗೆ ಇಷ್ಟ ಬಂದಾಗ ಮಾತಾಡ, ನನ್ನ ಅನುಭವ ನನ್ನ ಗ್ರಹಿಕೆ ತಕ್ಕಂತೆ ನಾನು ಮಾತಾಡ್ತೀನಿ. ಸೊ ಹಾಗೆ FMC ಆ ಕೆಲಸ ನಡೀತಾ ಇದೆ. ನಾನು ಅನ್ಕೊಳ್ಳೋದು ತುಂಬಾ ಜನಕ್ಕೆ ನಾನು ಸಜೆಸ್ಟ್ ಕೂಡ ಮಾಡ್ತೀನಿ, FMC ಸ್ವಲ್ಪ ನೋಡಿ, ಏನಾದ್ರು ಕ್ವಶನ್ ಇದೆ ಕೆಳಗಡೆ ಕಮೆಂಟ್ ಹಾಕಿ. ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ಬೇಕು, ಈಗ ಸಿನಿಮಾ ಫಿಲ್ಮ್ ಮೇಕಿಂಗ್ ಬಗ್ಗೆ ಇನ್ನೊಂದು ಬಗ್ಗೆ ಐಡಿಯಾ ಬಂದು ಏನಾದ್ರು ಬೇಕು ಅಂತಂದ್ರೆ ನೀವು ಒಂದು ಪ್ರಶ್ನೆ ಕೇಳಿ ಅವ್ರು ಮಾಡ್ತಾರೆ. ಯಾಕಂದ್ರೆ ಫಿಲ್ಮ್ ಯಾವಾಗ ಈಗ ಆಗುತ್ತೆ, ನಾನು ಅವಾಗ ಹೇಳಿದೆ, ಯಾವಾಗ ಈ ತರದ್ದು ನಡೀತೆ ಒಂದು ಸಂಸ್ಥೆಯಲ್ಲಿ, ಒಂದು ಯೂಟ್ಯೂಬ್ ವಾಹಿನಿಲಿ ಯಾವಾಗ ಆಗುತ್ತೆ ಅಂದ್ರೆ ಫಿಲ್ಮ್ ಮೇಕರ್ ಆಗಿರ್ಬೇಕು. ಸಿನಿಮಾ ಮಾಡಿ ಅದ್ರ ಕಷ್ಟಗಳು ಗೊತ್ತಿರ್ಬೇಕು, ಸಿನಿಮಾದಲ್ಲಿ ಎಲ್ಲೆಲ್ಲಿ ಎಡುತ್ತೀವಿ ಅಂತ ಗೊತ್ತಿರ್ಬೇಕು. ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದು ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಇದನ್ನ ನೀವು ಇಷ್ಟು ಸಶಕ್ತವಾಗಿ ಮಾಡೋಕ್ಕಾಗಲ್ಲ. ನಾನು ಅದನ್ನ ಗಮನಿಸಿದ್ದೀನಿ. ಯಾಕಂದ್ರೆ ನೀವು ಸಿನಿಮಾ ಮಾಡಿದಿರಿ, ಸಿನಿಮಾದ ಓಡಾಟ ಗೊತ್ತು, ರಿಲೀಸ್ ಓಡಾಟ ಗೊತ್ತು, ಡಬ್ಬಿಂಗ್ ಓಡಾಟ ಗೊತ್ತು, ಸ್ಟಾರ್ಗಳ ಜೊತೆ ಮಾತಾಡಿದ್ರಿ, ಎಲ್ಲಾ ತರದಲ್ಲಿ ನಿಮ್ಮ ತಂಡಕ್ಕೆ ಗೊತ್ತಿರೋದ್ರಿಂದ ನೀವೇನ್ ಮಾಡ್ತೀರಿ, ನೀವು ಮಾಡ್ತಾ ಇದ್ದೀರಿ. ತುಂಬಾ ಚೆನ್ನಾಗಿದೆ ಕೆಲಸ. ಆಮೇಲೆ ನೀವು ಅಷ್ಟೇ ಕುತ್ಕೊಂಡು ಆರಾಮಾಗಿ ನಮಗ್ ಮಾತಾಡೋದು ಜಾಸ್ತಿ ಬಿಡ್ತೀರಿ. ಬೇರೆ ವಾಹಿನಿಯವರು ಏನೂ ಗೊತ್ತಿಲ್ಲ, ಸುಮಾರಷ್ಟು ಜನ ಅವರೇ ಮಾತಾಡ್ತಿರ್ತಾರೆ, ನಾವು ಸುಮ್ಮನೆ ಕೂತಿರ್ಬೇಕಾಗುತ್ತೆ.
ನೀವು ನಮ್ಮನ್ನ ಮಾತಾಡ್ಲಿಕ್ಕೆ ಬಿಡ್ತೀರಿ, ನಮ್ಮ ಅಭಿಪ್ರಾಯಗಳನ್ನ ತಗೋತೀರಿ, ಎಷ್ಟು ನೀವು ಪುಷ್ ಮಾಡ್ತೀರಿ. ಸೊ ನಿಮ್ಗಿರೋ ನಾಲೆಡ್ಜು ಮತ್ತೆ ನಿಮ್ಗಿರೋ ಅನುಭವ ಬೆರೆತಾಗ ನಿಜಕ್ಕೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಿಂಗೆ ಕಂಟಿನ್ಯೂ ಮಾಡಿ. ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಬರಬೇಕು, ಯಾಕಂದ್ರೆ ಇದು ಇನ್ನೂ ವೈಡ್ ಆಗ್ಬೇಕು. ಯಾಕಂದ್ರೆ ನಿಮ್ಮ ಹೋರಾಟ ಏನಿದೆ, ದೊಡ್ಡ ದೊಡ್ಡವ್ರು ಬಂದು ಕೈ ಜೋಡಿಸ್ಬೇಕು. ನಾನು ನಿಮ್ಗೆ ಆವಾಗಲೇ ಹೇಳೋದು, ಪೈರಸಿ ನಮಗಿಂತ ದೊಡ್ಡ ಸಮಸ್ಯೆ ಸ್ಟಾರ್ಗಳಿಗೆ. ಅವ್ರ ಕೆಳಗಡೆ ಬರ್ಬೇಕು. ಟಿಕೆಟ್ ದರ ನಮ್ಗಿಂತ ದೊಡ್ಡ ಸಮಸ್ಯೆ ಅವ್ರಿಗೆ. ಯಾಕೆ ನಮ್ ಪಿಕ್ಚರ್ ಬರೋದೇ ಕಡಿಮೆ, ನಾವು ಅಷ್ಟು ತಲೆ ಕೆಡ್ಸ್ಕೊಳಂಗೆ ಇಲ್ಲ. ಅವ್ರು ತುಂಬಾ ಜನ ಇದಾರೆ. ನಾನು ಹೇಳ್ತೀನಿ, ಫ್ಯಾನ್ಗಳು ಅಂತ ಫ್ಯಾನ್, ನಾವೆಲ್ಲ ಫ್ಯಾನ್ಗಳು. ನನ್ ಯಾಕೆ ಸುಲಿತೀರಿ ನೀವು? ನಿಮ್ಮ ಅಭಿಮಾನ ಇಟ್ಕೊಂಡದೇ ತಪ್ಪ. ಫಸ್ಟ್ ದಿನ ಹೋಗ್ಬೇಕು ಅನ್ಕೊಂಡದೇ ತಪ್ಪ. ನಾನು ಕಡಿಮೆ ಮಾಡ್ತೀನಿ, ನನ್ನ ಸಿನಿಮಾ ಕಡಿಮೆ ಮಾಡ್ತೀನಿ ಫಸ್ಟ್ ದಿನ, ನನ್ನ ಫ್ಯಾನ್ಗಳು ನೋಡ್ಲಿ ಅಂತ ಅವ್ರ ಪ್ರೀತಿ ಬರ್ಲಿ. ಅಂತವ್ರು ನಿಮ್ ಜೊತೆ ಕೈ ಜೋಡಿಸ್ತಾರೆ ಏನಾಗುತ್ತೆ, ನೀನು ಇದೇ ತರ ಮಾಡ್ತೀರಿ. ಒಂದಷ್ಟೊಂದು ಬದಲಾವಣೆ ಬರುತ್ತೆ. ಈಗಲೇ ಸಾಕಷ್ಟು ನಿಮ್ಗೆ ಫೋನ್ಗಳು ಬರ್ತಾ ಇರ್ಬೋದು, ಈಗ ಸಂಬಂಧಪಟ್ಟಂಗೆ ನಮ್ ಸಿನಿಮಾ ಹಿಂಗಾಗಿದೆ, ನಮ್ ಸಿನಿಮಾದಲ್ಲಿ ಹಿಂಗಾಗಿದೆ, ನಿರ್ಮಾಪಕರು ಫೋನ್ ಮಾಡೋದಿಲ್ಲ, ಡೈರೆಕ್ಟರ್ ಫೋನ್. ಸೊ ನೀವು ಆಕ್ಚುಲಿ ಇದು ಹಿಂಗೆ ಮುಂದುವರಿತು ಅಂದ್ರೆ ಬಹುಶಃ ಕನ್ನಡದ ಮೇಜರ್ ಒಂದು ಮಂಡ್ಲಿ ಆಗತ್ತೆ ಅನ್ಸುತ್ತೆ ನಿಮ್ದು. ಖಂಡಿತ ಆಗ್ಲಿ ಮೇಡಮ್, ಅದು ಆಗ್ಲಿ. ಇದೇ ತರ ಕಂಟಿನ್ಯೂ ಮಾಡ್ಲಿ. ಹಂಗೆ ಸಿನಿಮಾಗಳನ್ನು ಮಾಡ್ತಾ ಇರಿ. ಸೊ ನಿಮ್ಮ ಸಿನಿಮಾಗಳು ಬೇಕು, ನೀವು ಕಥೆಗಾರರು, ನಿಮ್ಮ ಸಂತೋಷ್ ಅವರು ಡೈರೆಕ್ಟರ್. ಸೊ ಹಾಗೆ ಅದು ಆಗ್ಲಿ, ಅದ್ರ ಜೊತೆ ಇದು ಆಗ್ಲಿ. ಅಂಡ್ FMC ಆಕ್ಚುಲಿ ಸರ್ ಬರೀ ನಾವು ಇಂಥ ವಿಚಾರಗಳನ್ನ ಮಾತಾಡೋದು ಅಷ್ಟೇ ಅಲ್ಲ, ಇದು ಇಟ್ಸ್ ಅ ಕಮ್ಯುನಿಟಿ ಆರ್ಗನೈಸೇಷನ್. ಇಲ್ಲಿ ಒಳ್ಳೆ ಸಿನಿಮಾಗಳನ್ನ FMC ಮೂಲಕ ತರಬೇಕು ಅನ್ನೋ ಒಂದು ಉದ್ದೇಶ ಇದೆ. ಒಳ್ಳೆ ಸಿನಿಮಾ ಅಂದಾಗ ಬರೀ ನಾವು ಇಲ್ಲಿ ಫೌಂಡರ್ ಮೆಂಬರ್ಸ್ ಇಟ್ಕೊಂಡಲ್ಲ, ಯಾರು ಜಾಯಿನ್ ಆಗ್ತಾರೆ, ಕೈ ಜೋಡಿಸ್ತಾರೆ, ರಿಸೋರ್ಸ್ ಶೇರಿಂಗ್ ಅಂತ ಹೇಳ್ತೀವಿ. ಒಬ್ಬ ಆಕ್ಟರ್ ತನ್ನ ಡೇಟ್ ಇದೆ, ಒಬ್ಬ ಡೈರೆಕ್ಟರ್ ತನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ನಾನು ಮಾಡ್ಬೇಕು ಅಂತ. ಇನ್ನೊಬ್ಬ ಟೆಕ್ನಿಷಿಯನ್ಸ್ ತನ್ನ ಫ್ರೀ ಡೇಟ್ ಇದೆ, ಇದ್ರಲ್ಲಿ ನನ್ನ ಏನು ಕ್ಯಾಮ್ರಾ ಇರ್ಬೋದು, ವಾಟ್ ಎವರ್ ಹಿಸ್ ಟೆಕ್ನಾಲಜೀಸ್ ಅವೈಲೇಬಿಲಿಟಿ, ಆ ಒಂದು ಬೇಸಿಸ್ ಅಲ್ಲಿ ಒಂದು ಒಳ್ಳೆ ಸಿನಿಮಾಗಳನ್ನು ತರಬೇಕು. ಹಾಗೆ ಇಂಥ ವಿಚಾರಗಳನ್ನು ಎಲ್ಲರೂ ಒಟ್ಟುಗೂಡಿ ಮಾತಾಡಿ ಆಗುವಷ್ಟು ನಾವೇನ್ ಸಿನಿಮಾ ಇಂಡಸ್ಟ್ರಿನ ಏನೋ ಬದಲಾವಣೆ ಮಾಡ್ಬಿಡ್ತೀವಿ, ಏನೋ ರೆವಲ್ಯೂಷನ್ ಮಾಡ್ಬಿಡ್ತೀವಿ ಅನ್ನೋ ಅಂತ ಒಂದು ತಲೆಗೇನು ಹೋಗ್ಲಿಲ್ಲ ನಮಗೆ. ಬಟ್ ನಮ್ಮ ಕೈಯಿಂದ ಏನು ಸೇವೆ ಮಾಡಬಹುದು ಅಂತದನ್ನ ಮಾಡ್ಬೇಕನ್ನೋ ಉದ್ದೇಶ ಅಂತೂ ಇಟ್ಕೊಂಡಿದ್ದೀವಿ. ಸೊ ರಿಸೋರ್ಸ್ ಶೇರಿಂಗ್ ಮೂಲಕ ಒಂದಷ್ಟು ಸಿನಿಮಾಗಳನ್ನ ಮಾಡುವ ಪ್ರಯತ್ನ ಪಡ್ತೀವಿ ಮುಂದಿನ ದಿನಗಳಲ್ಲಿ. ತಾವು ಕೂಡ ನಮ್ ಜೊತೆ. ಇದು ತುಂಬಾ ಒಳ್ಳೆ ಐಡಿಯಾ. ಯಾಕೆ ಹೇಳ್ತೀನಿ ಅಂತಂದ್ರೆ, ಸಿನಿಮಾದ ಈ ತರದ ಒಂದು ಸಿನಿಮಾ, ಈ ತರದ ಒಂದು ನೀವು ಏನು ಕಮಿಟಿ ಶೇರಿಂಗ್, ರಿಸೋರ್ಸ್ ಶೇರಿಂಗ್ ಅಂತ ಹೇಳಿದ್ರೆ, ಈ ಲೆಕ್ಕಾಚಾರದಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡಿದಾಗ ಒಂದು ಫಸ್ಟ್ ಪಾಸಿಟಿವ್ ಬಿಡೋಣ, ನೆಗೆಟಿವ್ ಬಗ್ಗೆ ಮಾತಾಡೋಣ, ಆಗುವ ನಷ್ಟಗಳು ತಲೆ ಹೋಗಲ್ಲ. ಒಂಥರ ನಿಮ್ಗೆ ಒಂದಷ್ಟು ಕೆಲಸ ಮಾಡೋದ್ರಿಂದ ತೃಪ್ತಿ ಇರುತ್ತೆ, ಬರುವ ಲಾಭ ಎಲ್ಲರಿಗೂ ಶೇರ್ ಆಗುತ್ತೆ. ಸೊ ಒಳ್ಳೆ ಕೆಲಸ. ನಾನೊಬ್ಬ ರೈಟರು, ಡೈರೆಕ್ಟರು. ಸೊ ಈ ನಿಟ್ಟಿನಲ್ಲಿ ನಾನು ಕೂಡ ನಿಮ್ಮ ಕಮ್ಯುನಿಟಿ ಮೆಂಬರ್ ಅಂತ ತಿಳ್ಕೊಳ್ಳಿ, ನಾವು ಒಂದಷ್ಟು ವರ್ಕ್ ಮಾಡೋಣ. ಹಾಗೆ ನನ್ನ ಸ್ನೇಹಿತರು ಯಾರಿದೆ ಅವ್ರು ಕೂಡ ಹೇಳ್ತೀನಿ, ನೀವು ಕೂಡ ಆ ತರದ್ದು ಒಂದಷ್ಟು ಮಾಡಿ. ಖಂಡಿತವಾಗಿದ್ದು ಒಳ್ಳೇದೆ. ವರ್ಷಕ್ಕೆ ಕನಿಷ್ಠ ಒಂದು 2 ಸಿನಿಮಾ FMC ಇಂದ ಬರ್ಲಿ, ಆಗ್ಬೇಕು ಅನ್ನೋ ಕನಸು ನಮಗೂ ಇದೆ. ಖಂಡಿತ ಆಗುತ್ತೆ. ಮುಂದಿನ ದಿನಗಳಲ್ಲಿ 100% ಆ ಒಂದು ಪ್ರಯತ್ನದ ಕಡೆಗೆ ಹೋಗ್ತೀವಿ. ಫಿಲ್ಮ್ ಮೇಕರ್ಗಳು ಯಾರು ಸಿನಿಮಾ ಮಾಡಿದವ್ರು ಇದೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ. ಹೌದು 100%. ಬೇರೆಯವ್ರು ಮಾಡ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ಈಗ ನಮ್ದೇ ಆಗ್ಲಿ ಏನೇ ಆದ್ರೂ ಫೈನಲ್ ಬರೋದೇ ಸಿನಿಮಾಗೆ. ಹಾಗೆ ನಾವು ಸಿನಿಮಾಗ ಇದು ಏನಕ್ಕೆ ಮಾಡ್ತಾ ಇದ್ರೆ ನೀವು ಅಂದ್ರೆ, ನಿಮ್ಮ ಸಿನಿಮಾದಲ್ಲಿ ಏನೇನು ಅನುಭವಗಳಾಯ್ತು, ಅದ್ರಲ್ಲಿ ಏನೇನು ಕಲ್ತ್ರಿ ಅದನ್ನ 4 ಜನ ತಲುಪಿಸೋಕೋಸ್ಕರ ಮಾಡ್ತಾ ಇರೋ ಹೊತ್ತು ಇದು ಯಾವ್ದೇ ರೀತಿ ಬಿಸ್ನೆಸ್ ಅಲ್ಲ ಇದು. ಹಾಗಾಗಿ ನೀವು ಮತ್ತೆ ಮಾಡೋದೇ ಸಿನಿಮಾಗೋಸ್ಕರ. ಸಿನಿಮಾದಲ್ಲಿ ಒಂದಷ್ಟು ಜನಕ್ಕೆ ನನಗಾದಂತ ಇದು ಅವ್ನಿಗೆ ಆಗದ್ ಬೇಡ, ಅಥವಾ ನಾನು ಇಲ್ಲೆಲ್ಲೋ ಹೇಳೋದು ಅವ್ರಿಗೆ ಹೇಳೋದು ಬೇಡ ಅಂತ ನೀವು ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ವರ್ಕೌಟ್ ಆಗುತ್ತೆ. ಒಳ್ಳೇದಾಗ್ಲಿ. FMCಗೆ ನಿಜಕ್ಕೂ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನೋಡ್ತೀನಿ ಸಾಧ್ಯವಷ್ಟು ಮಟ್ಟಿಗೆ. ನನಗೇನು ಪ್ರಶ್ನೆ ಬಂತು ಅಂದ್ರೆ ನಾನು ಪ್ರಶ್ನೆ ಕೇಳ್ತೀನಿ. ನಾನು ಎಲ್ಲರನ್ನೂ ಅಷ್ಟೇ, ನಾನು ಸಿನಿಮಾನೇ ಬಿಡಲ್ಲ. ನಾನು ಸಿನಿಮಾ ನೋಡಾಬಿಟ್ಮೇಲೆ ಯಾರೋ ತಂಡದವ್ರು ಇದ್ರೆ ಕೇಳ್ತೀನಿ. ಅದೇ ತರ ನೀವು ಕೇಳಿ, ಅಥವಾ ನಾನು ಮಾತ್ರ ಸರಿಯಿಲ್ಲ ಅನ್ಸ್ಬೋದು ಅದನ್ನು ಕೂಡ ಕೇಳಿ. ಅಥವಾ FMC ಇಂದ ಈ ಒಂದು ವಿಷಯ ಕವರ್ ಮಾಡಿಲ್ಲ, ಆ ಸಿನಿಮಾಗೆ ಸಂಬಂಧಪಟ್ಟದ್ದು, ಇದನ್ನ ಯಾಕೆ ನೀವು ಪಕ್ಕಕ್ಕೆ ಇಟ್ಟಿದ್ದೀರಿ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕೂಡ ಕೇಳಿ. ಯಾಕಂದ್ರೆ ಇದಾರೆ ಸಿನಿಮಾದ ಅನುಭವ ಇರೋಂಥವ್ರು, ಸಿನಿಮಾ ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಎಲ್ಲಾ ತರ ರಿಲೀಸ್ ಮಾಡಿ ಅನುಭವ ಇರೋಂಥವ್ರು. ಹಾಗಾಗಿ ಅವರಿಂದ ನಿಮ್ಗೆ ಸಮರ್ಥವಾದಂತ ಮತ್ತೆ ವಸ್ತುನಿಷ್ಠವಾದಂತ ಉತ್ತರ ಸಿಗುತ್ತೆ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಅಂಡ್ ನನ್ಗೆ ಇವ್ರ ಬಗ್ಗೆ ತುಂಬಾ ಖುಷಿ ಏನಂತ ಹೇಳಿದ್ರೆ, ಸಿನಿಮಾ ಮಾಡೋದು ವೃತ್ತಿ ಅಲ್ಲದೆ ನೋಡೋದನ್ನು ಕೂಡ ಒಂದು ಪ್ಯಾಷನ್ ಆಗಿ, ವೃತ್ತಿ ಅಂತ ಹೇಳಲ್ಲ ಸಾರಿ, ಪ್ಯಾಷನ್ ಆಗಿ ಇಟ್ಕೊಂಡು ಒಂದಷ್ಟು ಹೊಸಬರಿಗೆ ಇರ್ಬೋದು ಅಥವಾ ಬರುವ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು. ಅಂಡ್ ಅವರು ಒಂದು ಮಾತು ಹೇಳಿದ್ರು, ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿರೋರು
ದಯವಿಟ್ಟು ಸಿನಿಮಾಗಳು, ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ಬೇಕಾದಾಗ ರಿಲೀಸ್ ಆಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನು ನೀವು ಹಂಚ್ಕೊಂಡಾಗ ಅದು 100 ಜನರಿಗೆ ತಲುಪುವ ವಿಷಯ ಲಕ್ಷ ಜನಗಳಿಗೆ ತಲುಪುತ್ತೆ ಅನ್ನೋದು. ಸೊ ನಿಮಗೆ ಅದನ್ನ ಮತ್ತೊಂದ್ಸತಿ ನಾನು ಐ ಅಪ್ರಿಶಿಯೇಟ್ ಯು ಅಂಡ್ ಕಂಗ್ರಾಚುಲೇಟ್ ಯು ಫಾರ್ ನಿಮ್ಮ ಆ ಒಂದು ಎಫರ್ಟ್. ಇಲ್ಲ, ಅದನ್ನ ತುಂಬಾ ಜನ ಮಾಡ್ತಿದ್ದಾರೆ. ನಿಮ್ಗೆ ಖುಷಿ ಆಯ್ತು. ನನಗೆ ಒಂದ್ಸರಿ ನಮ್ಮ ವಿನಯ ಕೃಷ್ಣ ಸ್ವಾಮಿ ಅಂತ ಒಬ್ರು ಕಲಾವಿದ್ರು, ಸಿನಿಮಾ ರೈಟರ್ ಕೂಡ, ಅವ್ರಿಗೆ ಹೇಳಿದೆ, ಅವರು ಮಿಸ್ ಮಾಡದೆ ಮಾಡ್ತಾ ಇದ್ದಾರೆ, ನಾನ್ ಮಾಡದೆ ಶೇರ್ ಮಾಡ್ತಾರೆ, ಅದು ಮಾಡಿ ಅಂತ ಸರ್. ಹಂಗೆ ತುಂಬಾ ಜನ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಶ್ಯಾಮ್ ಪ್ರಸಾದ್ ಅವ್ರು ಮಾಡ್ತಾ ಇದ್ದಾರೆ ಪ್ರತಿ ವಾರ. ಆಮೇಲೆ ನಮ್ಮ ಸ್ಟಾರ್ ಶರಣ್ ಅವರು, ಅವರು ಈಗಾಗಲೇ ಒಂದು ದೊಡ್ಡ ಸ್ಟಾರ್, ಅವ್ರು ಕೂಡ ಪ್ರತಿ ವಾರ ಬಿಡುಗಡೆ ಸಿನಿಮಾನ ಅವ್ರ ಫೇಸ್ಬುಕ್ ಅಲ್ಲಿ ಹಾಕೊಳ್ತಾರೆ. ಸೊ ಈ ತರದ್ದು ಒಂದಷ್ಟು ನಡೀಲಿ ಅಂತ. ಅದೇ ಹಾಗೆ ನಡೆದಾಗ ಒಂದಷ್ಟು ಜನರಿಗೆ ಸಿನಿಮಾ ತಲುಪುತ್ತೆ. ಯಾರಿಗೆ ಇಷ್ಟ ಆಗುತ್ತೆ, ಯಾವ ಸಬ್ಜೆಕ್ಟ್, ಯಾರಿಗೋ ಒಬ್ಬರಿಗೆ ಸೈಕಲಾಜಿಕಲ್ ಥ್ರಿಲ್ಲರ್ ಇಷ್ಟ ಆಗ್ಬೋದು, ಇನ್ನೊಬ್ಬರಿಗೆ ಹಾರರ್, ಮತ್ತೊಬ್ಬರಿಗೆ ಲವ್ ಸ್ಟೋರಿ, ಒಬ್ಬರಿಗೆ ಫ್ಯಾಮಿಲಿ ಇಷ್ಟ ಆಗ್ಬೋದು, ಬಂದು ನೋಡ್ತಾರೆ. ನೋಡಿದಾಗ ಟೀಮಿಗೆ ಸಪೋರ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಇವರೊಟ್ಟಿಗೆ ಮಾತುಕತೆ, ಒಳ್ಳೆ ಮಾತುಕತೆ, ಒಂದಷ್ಟು ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಲೆಟ್ಸ್ ಟಾಕ್ ನಲ್ಲಿ ಮತ್ತೊಬ್ಬ ಹೊಸ ಗೆಸ್ಟ್ ಜೊತೆ ಮಾತಾಡ್ತೀವಿ. ಒಂದಷ್ಟು ಇರೋ ವಿಚಾರವನ್ನ ಹೊಸ ರೀತಿಯಲ್ಲಿ ಚರ್ಚೆ ಮಾಡ್ತೀವಿ. ಸಮಸ್ಯೆಗಳನ್ನ ನಿಮ್ ತಲೆನಲ್ಲೂ ಹುಳ ಬಿಡ್ತೀವಿ, ನಮ್ ತಲೆಗೆ ಹುಳ ಬಿಟ್ಟುಕೊಳ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಗುಡ್ ಬೈ.